ನಮಸ್ಕಾರ ಮಾಮ. ನಮಸ್ಕಾರಂ. ಅಸ್ಮತ್ ಗುರುಭ್ಯೋ ನಮಃ. ಅಸ್ಮತ್ ಪರಮಗುರುಭ್ಯೋ ನಮಃ. ಅಸ್ಮತ್ ಸರ್ವಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ರಾಮಾನುಜದಯಾ ಪಾತ್ರಂ ಜ್ಞಾನ ವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮನಮಧ್ಯಮಾಂ ಅಸ್ಮದಾಚಾರ್ಯವರ್ಯಂತಾಂ ವಂದೇ ಗುರುಪರಂಪರಾಂ ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಕ್ಮಾಂ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಯಸ್ಮದ್ಗುರೋರ್ಭಗವತೋಸ್ಯ ದೈಕಸಿಂಧೋಃ ರಾಮಾನುಜಸ್ಯ ಚರಣೋ ಶರಣಂ ಪ್ರಪದ್ಯೆ. ಮಾತಾಪಿತಾ ಯುವತಿಯಸ್ತನಯಾ ವಿಭೂತಿಃ ಸರ್ವಂ ಯದೇವ ನೇವೇನ ಮದನ್ಮಯಾನಾಂ ಆದ್ಯಸ್ಯ ನಃ ಕುಲಪತೇರ್ವತುಲಾಭಿರಾಮಂ ಶ್ರೀಮತ್ತದಂಗ್ರಿಗಣಂ ಪ್ರಣಮಾಮಿ ಮುದ್ಧಾಭೂತಂ ಸರಶ್ಚ ಮಾದಾಪೇವಡ್ಡನಾಥ ಶ್ರೀಭಕ್ತಿಸಾರ ಕುಲಶೇಖರ ಯೋಗಿವಾಹಾನ್ ಭಕ್ತಾಂಗಿರೇಣ ಪರಕಾಲೈದೇಂದ್ರಮಿಶ್ರಾನ್ ಶ್ರೀಮತ್ಪರಾಂಕುಶಮನಿಂ ಪ್ರಣತೋಸ್ಮಿ ನಿತ್ಯಂ. श्रीमान वेंकटनाथार्य कवितार्किकेसरी वेदांताचार्यवर्यो मे सन्निधत्तां सदा हृदि. गुरुभ्यः तद्गुरुभ्यश्च नमो वागमधीमहे वरीमहे च तत्राद्यो दम्पती जगदाम्पति
स्वशेषभूतेन मया स्वीः सर्वपरिच्छदैः विधातुं प्रीतमात्मानं श्रीमान् प्रकमते स्वयं शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्ते यस्य धिरदभक्त्राद्याः पारिषद्याः परशतं विघ्नन्ति सततं विश्वक्सेनं नमाश्रये दिव्याकारं सरोजाक्षं शङ्खचक्रगदाधरं मुकुन्दद्वारनीं विश्वक्सेनमुपास्महे ज्ञानानन्दमयं देवं निर्मलं स्फटिकाकृतिम् आधारं सर्वविद्यानां हयग्रीवमुपास्महे व्यासं वसिष्ठनप्तारं शक्तये पौत्रमकल्मषं पराशरात्मजं वन्दे शुकदातं तपोनिधिम् व्यासाय विष्णुरूपाय व्यासरूपाय विष्णवे नमो वै ब्रह्मनिधे वासिष्ठाय नमो नमः जय दिवराशरसूनुः सद्यपति हृदयनन्दनो व्यासाय स्यास्य कमलकलितं वाङ्मयमृतं जगत्पिबति नारायणं नमस्कृत्य नरं चैव नरोत्तमं देवीं सरस्वतीं व्याहासं ततो जयमुदीरयेत् कृष्णं कमलभद्राक्षं पुण्यश्रवणकीर्तनं वासुदेवं जगद्योनिं नमामि नारायणं हरिं कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने नमोऽस्तु ते व्यासविशालबुद्धे पुल्लारविन्दाय तपत्नेत्राय त्वया भारततैलपूर्णः प्रज्वालितो ज्ञानमयप्रदीपः युधिष्ठिरो धर्ममयो महद्रमः स्कन्दोऽर्जुनो भीमसेनोऽस्य शाखाः माद्रीसुतो पुष्पफले समृद्धे मूलं कृष्णं ब्रह्म च ब्राह्मणाश्च भीष्मद्रोणतडा चैत्रतजला गान्धार नीलोत्पला शल्यग्रामती कृपेण वहिनी कर्णेन वेलाकुला श्वत्थाम विकर्णघोरमकरा दुर्योधनावर्तिनी सोत्तीर्णः खलु पाण्डवैर्नदी कैवर्तके केशवी धर्मे चार्थे च कामे च मोक्षे च भरतर्षभ यदि अस्ति तदन्यत्र यन्नेह अस्ति न तत्क्वचित् महत्त्वे च गुरुत्वे च ध्रियमाणं यतोऽधिकम् महत्त्वात् भारवत्वात् च महाभारतमुच्यते अष्टमहिषी समेत श्रीकृष्णाय परब्रह्मणे नमः अथ श्रीमन्महाभारते कर्णपर्वे द्विसप्ततितम अध्यायः 72ನೇ ಅಧ್ಯಾಯ ನಿನ್ನೆ ದಿವಸ ಧರ್ಮದ ಬಗ್ಗೆ ಕೃಷ್ಣ ಅರ್ಜುನನಿಗೆ ತಿಳಿಸಿ ನಿನ್ನ ಶಪಥ ಕಾಂಡೀವವನ್ನ ಯಾರು ಅವಮಾನಿಸಿದ್ರೆ ಅವ್ರ ತಲೆ ತೆಗಿತೀನಿ ಅಂತ ನಿನ್ನ ಶಪಥವನ್ನು ಉಳಿಸ್ಕೋಬೇಕು ಅಂತ ನಿನ್ನ ಅಣ್ಣ ನೀನ್ ಕೊಲ್ಬೇಕಾ ಯಥೇಚ್ಛಸಿ ತಥಾ ಗುರು ಅಂತ ಅಲ್ಲಿ ಹೇಳಿದಂತೆ ಭಗವದ್ಗೀತೆಯಲ್ಲಿ ಇಲ್ಲೂ ಕೂಡ ನೀನೇ ನಿರ್ಧಾರ ಮಾಡು ಯು ಡಿಸೈಡ್ ನಿನ್ನ ಶಪಥ ಮುಖ್ಯವಾ ಇಲ್ಲ ನಿನ್ನ ಅಣ್ಣನ ಇದ ಧರ್ಮರಾಜ ನಿಂದಿಸಿದ್ದು ಗಾಂಡೀವನ್ನ ಅದಕ್ಕೆ ಅಂತ ಆಗ ಅರ್ಜುನ ಕೃಷ್ಣ ಮಹಾಪ್ರಾಜ್ಞನು ಯಶಸ್ವಿಯು ಅತ್ಯಂತ ಸುಹೃತ್ತು ಹೇಗೆ ಹೇಳ್ತಾನೋ ಅಂತ ಮಾತನ್ನು ನೀನು ನನಗೆ ಹೇಳಿದೆ ನೀನು ನಮಗೆ ತಾಯಿಯ ಸಮಾನ ನೀನೇ ತಂದೆಗೆ ಸಮಾನ ನೀನೇ ನಮಗೆ ಉತ್ತಮ ಗತಿ ನೀನೇ ನನಗೆ ಸರ್ವ ವಿಧದಿಂದಲೂ ದಿಕ್ಕಾಗಿರುವೆ ನಿನಗೆ 3 ಲೋಕಗಳಲ್ಲಿ ತಿಳಿಯದ್ದು ಏನೂ ಇಲ್ಲ ತಿಳಿಯದೇ ಇರುವಂತಹದ್ದು ನೀನು ಎಲ್ಲ ಉತ್ತಮ ಧರ್ಮವನ್ನು ಯಥಾವತ್ತಾಗಿ ತಿಳಿದಿರುವೆ ಧರ್ಮರಾಜನೇನೋ ಅವಧ್ಯನೆಂದೇ ನನಗೂ ತೋರಿದೆ ಆದರೆ ಹೀಗೆ ನಾನು ಧರ್ಮಗಳ ಇಕ್ಕಟ್ಟಿನಲ್ಲಿ ಸಿಕ್ಕಿಬಿದ್ದಿರುವಾಗ ಏನು ಮಾಡಬೇಕು ಎಂಬುದನ್ನು ಕುರಿತು ನೀನು ನನ್ನಲ್ಲಿ ಅನುಗ್ರಹಿಸಿ ಏನಾದರೂ ಉಪಾಯವನ್ನು ಹೇಳು ಇದೇ ವಿಚಾರದಲ್ಲಿ ನೀನು ಹೇಳಬೇಕಿದ್ದಿರುವ ಬೇರೆ ಧರ್ಮರಹಸ್ಯ ಏನಿದ್ರು ಅದನ್ನು ತಿಳಿಸು ಯಾದವೇಂದ್ರ ನೀನು ನನ್ನ ವ್ರತವನ್ನ ಚೆನ್ನಾಗಿ ಬಲ್ಲೆ ಮನುಷ್ಯ ವರ್ಗದಲ್ಲಿ ಯಾವನಾದರೂ ಒಬ್ಬನು ನನ್ನನ್ನು ಕುರಿತು ಗಾಂಡೀವವನ್ನು ಇತರ ಕೈಗೆ ಕೊಟ್ಟು ಬಿಡು ಅಂತ ಹೇಳಿ ನನಗಿಂತಲೂ ಅಸ್ತ್ರದಲ್ಲಿ ಆಗಲಿ ವೀರ್ಯದಲ್ಲಿ ಆಗಲಿ ಮತ್ತೊಬ್ಬನ ಮೇಲೆ ಎಂದು ಪ್ರಶಂಸಿದ ಪಕ್ಷದಲ್ಲಿ ಅಂತವನನ್ನು ನಾನು ಆಗಲೇ ಕೊಂದು ಬಿಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದೇನೆ ಇದರಂತೆ ಭೀಮನು ತನ್ನನ್ನ ತೂಬರಕ ಮೀಸೆ ಇಲ್ಲದವನು ಎಂದು ಕರೆದವನನ್ನ ಆಗಲೇ ಕೊಲ್ಲುವುದಾಗಿ ಶಬ್ದ ಅವನು ಮಾಡಿದ್ದ ಈಗ ಧರ್ಮರಾಜನು ನಿನ್ನಿದ್ರಾಗೆ ಬಾರಿಗೂ ಈ ಧನಸ್ಸನ್ನ ಕೃಷ್ಣನ ಕೈ ಕೊಟ್ಟುಬಿಡು ಅಂತ ಹೇಳಿದ್ನಲ್ಲವೇ ನನ್ನ ಪ್ರತಿಜ್ಞೆಯಂತೆ ಈಗ ಇವನನ್ನ ನಾನು ಕೊಂದು ಬಿಟ್ರು ಅದಕ್ಕೆ ಮೇಲೆ ನಾನು ಅಲ್ಪ ಕಾಲವಾದ್ರೂ ಈ ಜೀವಲೋಕದಲ್ಲಿ ಬದುಕಿರ್ತಕ್ಕವನಲ್ಲ ಪ್ರಾಯಶ್ಚಿತ್ತಾದಿಗಳಿಂದ ಒಂದು ವೇಳೆ ಆ ಪಾಪವನ್ನು ಮುಗಿಸಿಕೊಂಡ್ರು ರಾಜನ ವಧವನ್ನ ನೆನೆಸ್ಕೊಂಡ ಹಾಗೆಲ್ಲ ವೀರ್ಯಹೀನನು ಬುದ್ಧಿಕ್ರಮ ಹಿಡಿದವನು ಆಗಿ ನಾನು ಸ್ವಲ್ಪ ಕಾಲವು ಬದುಕಿರ್ಲಾರೆ ಆದ್ರಿಂದ ಹೇ ಕೃಷ್ಣ ಧರ್ಮ ನಿರ್ಣಾಯಕರಲ್ಲಿ ಶ್ರೇಷ್ಠನಾದ ನೀನು
ಈಗಿನ ಸ್ಥಿತಿಯಲ್ಲಿ ಲೋಕದ ಜನಗಳಿಗೆ ನನ್ನ ಪ್ರತಿಜ್ಞೆಯು ಸತ್ಯವಾದ ಹಾಗೆ ತೋರುವಂತೆಯೋ, ಅಣ್ಣನಾದ ಧರ್ಮರಾಜನು ನಾನು ಸಾಯದೆ ಬದುಕಿರುವಂತೆಯೋ ನನಗೆ ಒಂದು ಉಪಾಯವನ್ನು ತಿಳಿಸಬೇಕು ಎಂದ. ಅದಕ್ಕೆ ಕೃಷ್ಣ, ಅರ್ಜುನ, ಈಗ ಧರ್ಮರಾಜನಾದ್ರೂ ಬಹಳ ಬಳಲಿ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಕಳವಳಿಸ್ತಾ ಇದ್ದಾನೆ. ಕರ್ಣನ ತೀಕ್ಷ್ಣ ಬಾಣಗಳಿಂದ ಬಹಳವಾಗಿ ಗಾಯಪಟ್ಟು ಬಂದಿದ್ದಾನೆ. ಇವನು ಪುತ್ರನ ಬಳಹೊತ್ತು ಹೆಣಗಾಡಿ ಅವನ ಬಾಣಗಳಿಂದ ಎಡಬಿಡದೆ ನೊಂದಿದ್ದಾನೆ. ಈ ಸ್ಥಿತಿಯಲ್ಲಿ ಅವನಿಗಿದ್ದ ಮನಸ್ಸಂಕಟದಿಂದಲೂ ಬಾಣಗಳ ಬಾಧೆಯಿಂದಲೂ ಬೇಸರಗೊಂಡು ಕೋಪದಿಂದ ನಿನ್ನೊಡನೆ ಆಡಬಾರದ ಮಾತುಗಳನ್ನು ಆಡ್ಬಿಟ್ಟ. ಅಲ್ಲದೆ ನಿನ್ನನ್ನು ಚೆನ್ನಾಗಿ ರೇಗಿಸದಿದ್ರೆ ನೀನು ಬೇಗನೆ ಕರ್ಣನನ್ನು ವಧಿಸಲಾರೆ ಎಂಬುದಕ್ಕಾಗಿಯೂ ನಿನ್ನೊಡನೆ ಈ ಮಾತುಗಳನ್ನಾಡಿದ್ದಾನೆ. ನಿನಗೆ ಹೊರತು ಬೇರೊಬ್ಬರಿಗೆ ಕರ್ಣನನ್ನು ಜಯಿಸಲು ಸಾಧ್ಯ ಇಲ್ಲ ಎಂಬುದನ್ನ ಇವನು ಚೆನ್ನಾಗಿ ಬಲ್ಲ. ಆದ್ದರಿಂದ ಏನೋ ಕೋಪಾವೇಶದಿಂದ ನಮ್ಮೆದುರಾಗಿ ನಿನ್ನಣ್ಣನು ನಿನ್ನೊಡನೆ ಈ ಕಠಿಣ ವಾಕ್ಯಗಳನ್ನು ಆಡಿಬಿಟ್ಟ. ಈಗ ಬೇರೆಯವರಿಗೆ ದುಸ್ಸಹನಾದ ಕರ್ಣನೊಡನೆ ರಣರಂಗದಲ್ಲಿ ಪ್ರಬಲವಾದ ಯುದ್ಧದ್ಯೂತ ಆರಂಭಿಸಿದೆ. ಈಗ ಅವನನ್ನು ಕೊಂದರೆ ಕೌರವರೆಲ್ಲರೂ ಪರಾಜಿತರಾದಂತೆ ಆಗುತ್ತಾರೆ ಎಂಬುದೇ ಯುಧಿಷ್ಠಿರನ ಆಲೋಚನೆ. ಈ ಆತುರದಿಂದ ಅವನು ಆ ಮಾತುಗಳನ್ನು ಆಡಿಬಿಟ್ಟ. ಅವನು ನಿನಗೆ ಹೇಗೂ ವಧಾರ್ಹನಲ್ಲ, ಆದರೆ ನಿನ್ನ ಪ್ರತಿಜ್ಞೆಯನ್ನು ಕಾಪಾಡಿಕೊಳ್ಳುವುದು ನಿನಗೆ ಧರ್ಮವಾಗಿದೆ. ಈ ಎರಡೂ ಕಾರ್ಯಗಳು ಒಂದಕ್ಕೊಂದಕ್ಕೆ ಕೇವಲ ವಿರುದ್ಧಗಳಾಗಿದ್ದು ಕೂಡ ಅವೆರಡು ಈಗಲೇ ನೆರವೇರುವಂತೆ ನಾನೊಂದು ಉಪಾಯವನ್ನ ನಿನಗೆ ತಿಳಿಸ್ತೇನೆ. ಅದನ್ನು ಕೇಳಿ ನೀನು ಅದರಂತೆ ನಡೆಸಬಹುದು. ಇವನು ಬದುಕಿದ್ರು ಇವನನ್ನ ಮೃತಪ್ರಾಯನನ್ನಾಗಿ ಮಾಡುವ ಮಾರ್ಗವನ್ನ ನಾನು ತಿಳಿಸ್ತೇನೆ. ಅದು ನಿನಗೂ ಯೋಗ್ಯವಾದ ಕಾರ್ಯವೇ. ಏನು ಅಂತ ಕೇಳ್ತೇನೋ, ಮರ್ಯಾದೆಗೆ ಅರ್ಹನಾದವನು ತನಗೆ ತಕ್ಕ ಮರ್ಯಾದೆಯನ್ನು ಪಡೆಯುತ್ತಿದ್ರೆ ಮಾತ್ರ ಜೀವಲೋಕದಲ್ಲಿ ಬದುಕಿರುವಂತೆ ಗ್ರಹಿಸಬೇಕು. ಯಾವಾಗ ಅವಮಾನವನ್ನು ಪಡೆಯುವನೋ ಆಗ ಅವನು ಮೃತಪ್ರಾಯನೇ ಆಗ್ತಾನೆ. ನೀನು ಭೀಮನು ನಕುಲ ಸಹದೇವರು ಯಾವಾಗಲೂ ಧರ್ಮರಾಜನನ್ನ ವಿಶೇಷವಾಗಿ ಗೌರವಿಸಿ ಪೂಜಿಸ್ತಾ ಇದ್ದವರು. ನೀವು ಮಾತ್ರ ಏನು, ಲೋಕದಲ್ಲಿ ಜ್ಞಾನವೃದ್ಧರು, ವಯೋವೃದ್ಧರು, ಶೂರರು ಕೂಡ ಇವನನ್ನು ಪೂಜಿಸ್ತಾರೆ. ಧರ್ಮವನ್ನ ಚೆನ್ನಾಗಿ ತಿಳಿದವನು, ಅವನ ಬಾಯಿನಲ್ಲಿ ತಪ್ಪು ಸುಳ್ಳು ಬರೋದಿಲ್ಲ ಮಾತು. ಧರ್ಮರಾಜ ಹೇಳಿದ್ರೆ ಮುಗೀತು. ಇದೇ ಕಾರಣ ದ್ರೋಣನಿಗೆ ಮಗನ ಮೇಲೆ ಇದ್ದಿದ್ದು ವಾಂಚಲ್ಯ ಬಿಡಿಸೋದಕ್ಕೆ ಸುಮ್ನೆ ಇವನ್ನ ಸುಳ್ಳು ಹೇಳೋಲ್ಲ ಅಂದ. ಯುದ್ಧ ಆಗ್ತಾ ಇದೆ ಎಲ್ಲದಕ್ಕೂ ಕೂಡ. ಅದಕ್ಕಾಗಿ ಅಶ್ವತ್ಥಾಮ ಅಂತ ಒಂದು ಕುದುರೆ ಇತ್ತು, ಇದು ಆನೆ ಇತ್ತು. ಭೀಮ ಹೋಗಿ ಅದರ ನೆತ್ತಿಗೆ ಹೊಡೆದು ಅದು ಸಾಯಿಸ್ಬಿಟ್ಟು ಅಶ್ವತ್ಥಾಮೋ ಹತಃ ಕುಂಜರಹ ಅಂತ ಆ ಮಾತನ್ನ ನೀನ್ ಹೇಳು ಇವಾಗ ಅಂತ ಹೇಳಿ ಧರ್ಮರಾಜನನ್ನ ಬಲವಂತ ಮಾಡಿ ಅಶ್ವತ್ಥಾಮೋ ಹತಃ ಅಂತ ಹೇಳಿ ತಕ್ಷಣ ಕೃಷ್ಣ ಶಂಕನಾದ ಮಾಡ್ಬಿಟ್ಟ ಪಾಂಚಜನ್ಯ ತಗೊಂಡು. ಆ ಕುಂಜರ ಅನ್ನೋದು ಕಿವಿಗೆ ಬೀಳಲಿಲ್ಲ ಇವನಿಗೆ ದ್ರೋಣನಿಗೆ. ಧರ್ಮರಾಜನ ಮಾತಿನಲ್ಲಿ ಬಂತಲ್ಲ ಅಶ್ವತ್ಥಾಮೋ ಹತಃ ಅಂತ, ಅದಕ್ಕಾಗಿ ಅವನ ಶರೀರ ಇದು ಬಲವಂತವಾಗಿ ಮಾಡೋದು. ಬುದ್ಧಿವಂತನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು ಅಂತ ಗಾದೆ. ಸಪ್ತ ಋಷಿಗಳೇ ಬಂದು ಹೇಳ್ತಾರೆ ದ್ರೋಣನಿಗೆ, ನೀನು ಹುಟ್ಟಿನಲ್ಲಿ ಬ್ರಾಹ್ಮಣ, ಇದ್ಯಾಕೋ ಈ ಯುದ್ಧ ಎಲ್ಲ ನಿನಗೆ? ಯಾರ ಮೇಲೆ ದ್ವೇಷ ಸಾಧಿಸ್ಬೇಕು ನೀನು? ದೃಪದ ನಿನಗಿದ್ ಮಾಡ್ದ, ಅದಕ್ಕಾಯ್ತು. ಈಗ ನಿನ್ನ ಮಗನ ವ್ಯಾಮೋಹ, ಅವನಿಗೆ ಮುಂದಕ್ಕೆಲ್ಲ ಸಿಗಬೇಕು ಅಂತ. ಬ್ರಾಹ್ಮಣನಾದವನಿಗೆ ಈ ರಾಜ್ಯ ಇದೆಲ್ಲ ಕಟ್ಕೊಂಡು ಏನಾಗಬೇಕಾಗಿದೆ? ಶಸ್ತ್ರ ತ್ಯಾಗ ಮಾಡ್ಬಿಟ್ಟು ಸನ್ಯಾಸ ತಗೊಂಡು ಶರೀರ ಬಿಟ್ಟು ಬಾ ಅಂತ ಅಂದ್ಬಿಟ್ಟು ಮೊದ್ಲೇ ಹೇಳಿದ್ದು. ಕೃಷ್ಣ ಮೋಸದಿಂದ ಹೇಳಿ ಇದ್ ಮಾಡಿದ್ದಲ್ಲ. ಯಾವಾಗ ಅಷ್ಟಾದ್ರೂ ಕೂಡ ಅವನ ವ್ಯಾಮೋಹ ಹೋಗ್ಲಿಲ್ವೋ ಅವಾಗ ಇದನ್ನ ಮಾಡಿಸಿದ್ದು. ಈಗ ಅರ್ಜುನನನ್ನ ಕರ್ಕೊಂಡು ಬಂದಲ್ಲ ಇಲ್ಲಿಗೆ, ಇದೇ ಉದ್ದೇಶ. ಧರ್ಮರಾಜನ ಹತ್ರ ಅವನನ್ನು ಕೆರಳಿಸ್ಬೇಕು. ಭೀಷ್ಮ ಶಪಥ ಹಿಡಿಯೋದು ಒಂದು ಕಡೆಗೆ ಆದ್ರೆ ಅವನನ್ನ ಇದ್ ಮಾಡಿದ ಜೊತೆಗೆ ಇವನು ಅಯ್ಯೋ ನನ್ ತಾತ, ನಾನು ಅವನ ತೊಡೆ ಮೇಲೆ ಆಟ ಆಡಿದವನು ಮಾಡಿದವನು, ಅವನಿಗೆ ಹೇಗ್ ಬಾಣ ಬಿಡ್ಲಿ, ಸುಮ್ನೆ ಬರೀ ಏನು ಸುಮ್ನೆ ಆಟ ಆಡ್ತಾ ಇದ್ದೆ ಅಷ್ಟೆ. ತಾನೇ ರಥದಿಂದ ಧುಮುಕಿ ಚಕ್ರ ಎತ್ತಿ ಹೊರಟೇ ಬಿಟ್ಟ. ಓಡ್ ಬಂದ್ ಕಾಲು ಹಿಡ್ಕೊಂಡ, ಬೇಡ ಕೃಷ್ಣ, ಲೋಕವೆಲ್ಲ ನಿನ್ನನ್ನು ನಿಂದಿಸುತ್ತೆ. ಇಲ್ಲ ಇಲ್ಲ, ನಾನು ಸರಿಯಾಗಿ ಯುದ್ಧ ಮಾಡ್ತೀನಿ, ಭೀಷ್ಮನನ್ನು ನಾನು ಕೊಲ್ತೇನೆ. ಭೀಷ್ಮನನ್ನು ಸುಮ್ಮನೆ ಕೊಲ್ಲಗಾಗ್ತಿತ್ತ? ಕೃಷ್ಣನೇ ಹೇಳ್ಕೊಟ್ಟ. ಎಲ್ರೂ ಹೋದ್ರು, ತಾತ ನಿನ್ನನ್ನು ಕೊಲ್ಲೋದು ಹೆಂಗೆ ಅದ್ ಹೇಳ್ಕೊಡು ಅಂತ. ಹೆಂಗಿದೆ ತಾತನಿಗೂ ಮೊಮ್ಮಗನಿಗೂ ಮೊಮ್ಮಕ್ಕಳಿಗೂ
ಅವನು ಹೇಳ್ದ, ಖಂಡಿತ ನೀವು ನನ್ನ ಹತ್ರ ಬಂದ್ರಿ, ಇವಾಗ ನೀವು ಬರದೇ ಇದ್ದಿದ್ರೆ ನನ್ನನ್ನ ಮಾಡ್ಲಿಕ್ಕೆ ಆಗೋಲ್ಲ, ಈ ಲೋಕದಲ್ಲಿ ಯಾರು ನನ್ನನ್ನು ಜಯಿಸೋಕ್ಕಾಗೋಲ್ಲ. ಆದ್ರೆ ನಂದು ಒಂದಷ್ಟು ಕೆಲವು ಶಪಥಗಳಿವೆ, ಅದೇ ನನಗೆ ಮುಳುವಾಗುವಂಥದ್ದು. ಯಾವನು ಅಂತಂದ್ರೆ, ಯಾರು ಹಿಂದೆ ಹೆಣ್ಣಾಗಿ ಹುಟ್ಟಿದವನು ಆಮೇಲೆ ಗಂಡಸಾಗಿದವನೋ, ಅವೆಲ್ಲ ಕಥೆಗಳೆಲ್ಲ ಶಿಖಂಡಿದವು. ಹೆಣ್ಣು ಇದ್ ಬಂದ್ರೆ ಅಥವಾ ನಿಶಸ್ತ್ರನಾದವನ ಜೊತೆ ಇಲ್ಲ ಅವನು ಶರಣಾದವನ ಜೊತೆ ಇವ್ರ ಮೇಲೆ ನಾನು ಕೈ ಎತ್ತೋಲ್ಲ, ಬಾಣವನ್ನು ಬಿಡೋಲ್ಲ ಅನ್ನೋದು ನಂದು ಇದಿದೆ, ನನ್ನದು ವ್ರತ, ಅದು ಶಪಥ ಅದು. ಅದಕ್ಕಾಗಿ ನೀವೇನ್ ಮಾಡಿ ಅಂದ್ರೆ, ಆ ಶಿಖಂಡಿ ಇದಾನಲ್ಲ ಅವನ್ನ ನಿನ್ನ ರಥದಲ್ಲಿ ಮುಂದೆ ಕರ್ಕೊಂಬ. ಅವನ್ ನನ್ನ ಎದುರಿಗೆ ಬಂದ್ರೆ ನಾನು ಬಿಲ್ಲು ಬಾಣ ಕೆಳಗಿಟ್ಬಿಡ್ತೀನಿ, ಯಾರು ಎಷ್ಟು ಬೇಕಾದ್ರೂ ಹೊಡಿಲಿ ಬಾಣನ ಅಂತ. ಭೀಷ್ಮನೇ ತನ್ನ ಎಂಡ್ ಹೇಗೆ ಅನ್ನೋದನ್ನ ತಿಳಿಸ್ಕೊಟ್ಟ ಅವಾಗ. ಆಮೇಲೆ ಅರ್ಜುನ ಇದ್ ಮಾಡಿದ. ಸಂದೇಶಗಳೇನು ಅಂತಂದ್ರೆ, ಒಬ್ಬೊಬ್ಬರ ಜೀವನ ಅವರುಗಳು ನಡೆಸಿದ್ದು, ಅವ್ರು ಏನ್ ಕಾನ್ಸೆಪ್ಟ್ ಇಟ್ಕೊಂಡಿದ್ರು. ಸತ್ಯವಾದ ಮಾತು. ಈ ಕೃಷ್ಣ ಹೇಳಿದ್ನಲ್ಲ ಅರ್ಜುನಿಗೆ, ನೀನು ಶಪಥ ಮಾಡಿದ್ದನ್ನು ನೀನು ಕಾಪಾಡಬೇಕು, ಹೌದು. ಆದ್ರೆ ಧರ್ಮದ ವಿವೇಕ ಬೇಡವೆ? ಎರಡು ಧರ್ಮಗಳು ಘರ್ಷಣೆ ಬಂದಾಗ ಯಾವುದು ಪ್ರಧಾನವಾಗಬೇಕು? ಸ್ಮೃತಿಗಳಲ್ಲಿ ಇದ್ರಲ್ಲ ಹೇಳೋದು, ಅಲ್ಲಿ ತನ್ನ ಸ್ವಂತ ಸುಖ ಅಲ್ಲ, ಲೋಕದ ಹಿತ ಅದು ಪ್ರಧಾನವಾಗಬೇಕು. ಲೋಕ ಮೆಚ್ಚುವಂತೆ ನೀ ಬದುಕು. ಈಗ ರಾಮ ಸೀತೆಗೆ ಪತಿ, ಅವನಿಗೆ ಪತ್ನಿ ಮೇಲೆ ಪ್ರೀತಿ ಇರಲಿಲ್ವಾ? ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಮಿಗಿಲಾಗಿ ಪ್ರೀತಿಸ್ತಾ ಇದ್ದ. ಇದರ ಉಲ್ಲೇಖ ಅವನ ಸುಂದರಕಾಂಡದಲ್ಲಿ ಬರಬೇಕಾದ್ರೆ, ಅಥವಾ ಕಿಷ್ಕಿಂಧ ಕಾಡಿನಿಂದ ಮುಂದಕ್ಕೆ ಹೋಗ್ಬೇಕಾದ್ರೆ ಸುಗ್ರೀವ ನಿನ್ನ ಪತ್ನಿ ಬಿಟ್ಟು ಬಹಳ ದಿವಸ ಇದ್ದೆ ಅಂತ ಕಳಿಸಿದ ಮೇಲೆ ಇವನು ವ್ಯಕ್ತ ಮಾಡಿದ್ದು ಲಕ್ಷ್ಮಣನ ಜೊತೆ. ದೊಡ್ಡವನು ಹಾಗೆ ಅಳ್ಬೇಕ, ಏನೋ ವಿಚಿತ್ರವಾಗಿ ಕಾಣಿಸುತ್ತೆ ಅದು ಅಲ್ಲ. ರಾಮ ದೊಡ್ಡವನು, ಅಯ್ಯೋ ನನಗೆ ಸೀತೆ ಇಲ್ಲ, ನನಗೆ ರಾತ್ರಿ ನಿದ್ದೆ ಬರೋಲ್ಲ, ಚಂದ್ರನ ಬೆಳಕು ನನಗೆ ಚುಚ್ಚುತ್ತೆ, ಈ ಕಥೆಗಳೆಲ್ಲ ಅವನ ಹತ್ರ ಹೇಳೋದು, ತಮ್ಮನ ಹತ್ರ. ಅವನು ಸಮಾಧಾನ ಮಾಡಿದ್ದು ಏನಲ್ಲಿ? ವಾಲ್ಮೀಕಿಯ ಹೃದಯ ಏನಿತ್ತು? ಸೀತೆಯನ್ನು ರಾಮ ಎಷ್ಟು ಪ್ರೀತಿಸ್ತಾ ಇದ್ದ, ಅಷ್ಟು ಪ್ರೀತಿ ಇದ್ದು ಅವನ ಮೇಲೆ ಪೂರ್ಣವಾದ ನಂಬಿಕೆ ವಿಶ್ವಾಸ ಇದ್ರೂ ಕೂಡ ಮತ್ತೆ ಯಾಕೆ ಜನಾಭಿಪ್ರಾಯಕ್ಕಾಗಿ ಅವಳನ್ನ ತ್ಯಜಿಸಿದ್ದು ಅಂತ. ಲೋಕದಲ್ಲಿ ತಾನು ಆದರ್ಶ ಪುರುಷನಾಗಿ, ಐಡಲ್ ಅಂತ, ಇವಾಗ ನಮ್ಮ ಈಗಿನ ಯಂಗರ್ ಜನರೇಷನ್ಸ್ಗೆ ಇವನು ಅಮಿತಾಬ್ ಬಚ್ಚನ್ನೋ ಇಲ್ಲ ಶಾರುಖ್ ಖಾನೋ ಅವ್ರದ್ದೇನೆ ಮನೆಯಲ್ಲಿ ಇದೆಲ್ಲ, ನಾವೆಲ್ಲ ದೇವ್ರ ಫೋಟೋಗಳು ಇಟ್ಕೊಳ್ಳೋ ಬದಲು ಅವ್ರುಗಳು ಒಂದೊಂದು ಡಿಫ್ರೆಂಟ್ ಪೋಸಸ್ ಇದು. ಇಲ್ಲ ಯಾರಿಗೋ ಕ್ರಿಕೆಟ್ ಇಷ್ಟ ಆಯ್ತು ಅಂದ್ರೆ ತೆಂಡೂಲ್ಕರ್ ಇನ್ಯಾರ್ದೋ ಅವ್ರದುಗಳನ್ನ, ಅವರಿಗೆ ಜೀವನದ ಏನು ಆದರ್ಶ ಪುರುಷರು. ಮರ್ತ್ಯಾವತಾರಸ್ತು ಮರ್ತ್ಯ ಶಿಕ್ಷಣಂ, ಮನುಷ್ಯರಾಗಿ ಬಾಳೋದು ಹೇಗೆ ಅಂತ ಮರ್ಯಾದಾ ಪುರುಷೋತ್ತಮ ರಾಮ ಮನುಷ್ಯನಾಗಿ ಹೇಗೆ ಬೆಳಿಬೇಕು, ಈ ಜೀವನದಲ್ಲಿ ವ್ಯಾಲ್ಯೂಸ್ ಅನ್ನೋದು ಎಷ್ಟು ಮುಖ್ಯ, ಇದನ್ನೆಲ್ಲ ತೋರಿಸೋದಕ್ಕಾಗಿ ಅಷ್ಟೆಲ್ಲ ಕಷ್ಟಪಟ್ಟು ತಂದೆ ಮಾತನ್ನ ಮಗನಾದವನ್ನ ನಡೆಸ್ಬೇಕು, ಪಿತೃವಾಕ್ಯ ಪರಿಪಾಲನೆ. ಕಡೆಗ ಕೈಕೇಯಿನೇ ಬಂದು ಹೇಳ್ತಾಳೆ, ನಾನು ವಾಪಸ್ ತಗೊಳ್ತೀನಿ ನಾನು ಕೇಳಿದ ವರಾನ. ವಸಿಷ್ಠರು ಬಂದು ಹೇಳ್ತಾರೆ, ಇಷ್ಟು ಜನ ಹೇಳ್ತಾ ಇದ್ದಾರಲ್ಲ ಬಂದ್ಕೊಡು ಅಂತ. ಅಷ್ಟಾದ್ರೂ ಕೂಡ ಏನೆಲ್ಲ ಆಮಿಷಗಳು ಬಂದ್ರು ಕೂಡ ಅವನು ತನ್ನ ಸತ್ಯದ ಮಾರ್ಗದಿಂದ ಬಿಡ್ಲಿಲ್ಲ. 14 ವರ್ಷ ಕಾಡಿಗೆ ಹೋಗ್ಬೇಕು ಅನ್ನೋದು ತಂದೆ ಹತ್ರ ಹೇಳಿಬಿಟ್ಟು ಅಲ್ಲಿಂದ ಬಂದಿದ್ದು. ಮಾತು ಕೊಟ್ಟಿದ್ದು ತಂದೆ ಮಾತು ನುಡಿಸ್ಬೇಕು ತಾನೆ. ತಂದೆ ಹೋಗಾಯ್ತಲ್ಲ, ಇವಾಗ ಸತ್ ಮೇಲೆ ಇನ್ನೆಂತದು? ಹಾಗಾದಾಗ ಇವನ ವ್ಯಕ್ತಿತ್ವ ಏನಾಗುತ್ತೆ? ಸತ್ಯಕ್ಕಾಗಿ, ಧರ್ಮಕ್ಕಾಗಿ, ಜೀವನದಲ್ಲಿ ಮೌಲ್ಯಗಳಿಗಾಗಿ ಎಷ್ಟೋ ಕಷ್ಟ ಅನುಭವಿಸಿದವರು ಬೇಕಾದಷ್ಟು ವೃತ್ತಾಂತಗಳು, ಒಂದೆರಡಲ್ಲ. ಹರಿಶ್ಚಂದ್ರ, ನಳ ಮಹಾರಾಜ, ಒಬ್ಬೊಬ್ರು ತೋರಿಸೋದು ಅದು. ಸೊ ಇದು ನಮಗೆ ಜೀವನದಲ್ಲಿ ಬಹಳ ಮುಖ್ಯವಾದಂತಹ ಸಂದೇಶಗಳಾಗ್ಬೇಕು. ಏನೋ ಈಗ ಯಾರಿಗೋ ಏನೋ ಹೇಳಿದ್ದು, ಅವರೇ ಇಲ್ಲ ಸರಿ ಏನಂತೆ ಬಿಡು, ಯಾರು ಹೇಳ್ತಾರೆ? ಇಲ್ಲ ನಮ್ಮಿಬ್ಬರಿಗೆ ನಡೆದಂತ ಮಾತುಕತೆ, ಈಗ ಅವರಿಲ್ಲ, ನಾನೇನೋ ಮಾಡೋದು ಅದಕ್ಕೆ ವಿರುದ್ಧವಾಗೇನೆ ಏನ್ ಮಾತು ಕೊಟ್ಟಿದ್ನೋ ಅದನ್ನ ನೋಡ್ಸ್ಕೊಳ್ದೆ ಇರೋದು. ಲೋಕದಲ್ಲಿ ಬೇಕಾದಷ್ಟು ಈ ಥರದ್ದೆಲ್ಲ ನಾವು ಈಗ ನೋಡುವಂತದ್ದು ವೃತ್ತಾಂತಗಳು 1, 2 ಅಲ್ಲ,
ಹಣಕ್ಕೆ ಬಂದಾಗ ಸಂಬಂಧಗಳೆಲ್ಲ ಹೀಗಾಗ್ಬಿಡುತ್ತೆ ಅಂತ. ತಂದೆ ತಾಯಿ ಅವರಿಗೆ ಮಾತು ಕೊಟ್ಟ ಮಕ್ಕಳು ಅದನ್ನ ತಪ್ಪಿದ್ದು. ತಂದೆ ತಾಯಿ ಇದ್ರು, ಹಿಂದೆ ಎಲ್ಲ ಹೆಚ್ಚು ಜನ ಮಕ್ಕಳು, ಎಲ್ಲ 8-10 ಜನ ಮಕ್ಕಳು. ಅದರಲ್ಲಿ ಹಿಂದಿನ ಇದ್ರದಕ್ಕೆ ಇವರಿವರ ಕರ್ಮ ಇದಕ್ಕಾಗಿ ಒಂದು ಬುದ್ಧಿಮಾಂದ್ಯವೋ ಏನೋ ಒಂದಾಗಿ ಒಂದು ಹೆಣ್ಣು ಇದ್ರದ್ದಾಯ್ತು, ಮದುವೆ ಆಗ್ಲಿಲ್ಲ, ಸರಿ ಅವಳನ್ನ ಯಾರು ನೋಡ್ಕೊಳ್ಳೋದು? ಸೊ ಮನೆಯನ್ನ ಯಾರು ಇವಳನ್ನ ನೋಡ್ಕೊಳ್ತಾರ ಕಡೆ ತನಕ, ಅವ್ರಿಗೆ ಅದನ್ನ ಅಂತ ಅಂದ್ಬಿಟ್ಟು ತಂದೆ ಎಲ್ಲ ಮಕ್ಕಳಿಗೂ ಸಮ್ಮತಿಯಲ್ಲಿ ಹೇಳಿ ಮಾಡಿ ಕಳಿಸಿದ್ದು. ತಂದೆನೂ ಇಲ್ಲ, ತಾಯಿನೂ ಇಲ್ಲ, ಇವರೆಲ್ಲ ದೊಡ್ಡವರಾದ್ರು. ಈಗ ದೊಡ್ಡ ಮಕ್ಕಳು, ಹೆಣ್ಣು ಮಕ್ಕಳು ಇವರುಗಳೆಲ್ಲ ಅವರ ಮಕ್ಕಳ ಹತ್ರ ಒಂದು ಇದನ್ನ ಕಳಿಸಿ ಅದು ಕೋರ್ಟ್ಗೋ ಇದಕ್ಕೂ ಹೋಗೋಕೆ ಬಂದು ಇವರುಗಳ ಹತ್ರ ಅದ್ರದ್ದು ನಮಗೂ ಭಾಗ ಬೇಕು ಅಂತ ಹೇಳಿ ಎಲ್ರಿಗೂ ಮದುವೆ ಮಾಡಿ ಎಲ್ಲ ಮಾಡಿ ಕೊಟ್ಟು ಕಳ್ಸಿದ್ದಾರೆ. ಅವರದೇ ತಂಗಿಗಾಗಿ ಅಂತ ಬಿಟ್ಟಿದ್ದು. ಮೊಮ್ಮಕ್ಕಳ ಮುಖಾಂತರ ಅದನ್ನ ಕಡೆಗೆ ಮಾಡಿ ಆ ಮನೆಯನ್ನ ಮಾರಿ ಅದ್ರಲ್ಲಿ ಬಂದ ಭಾಗಗಳನ್ನ ಅವರೆಲ್ಲ ತಗೊಂಡು ಹಣಕ್ಕೆ ಬಂದಾಗ ಈ ಸಂಬಂಧಗಳು, ಈ ವ್ಯಾಲ್ಯೂಸು ತಂದೆ ತಾಯಿಗಳಿಗೆ ಕೊಟ್ಟದ್ದು ಈಗೇನೋ ಅವ್ರಿಗೆ ಸಿಗ್ಬೋದು, ಎಷ್ಟು ಲಕ್ಷಗಳು ಇದೆಲ್ಲ. ಆದ್ರೆ ಅವ್ರು ಮಾಡಿದ ಕರ್ಮ ಅವ್ರನ್ನ ಬಿಡುತ್ತೇನೋ? ಆ ಕ್ಷಣದಲ್ಲಿ ಏನೋ ಸುಖ ಸಿಗುತ್ತೆ, ಮತ್ತೊಂದು ಆಗತ್ತೆ ಅಂತ ಹೇಳ್ಬಿಟ್ಟು ಮುಖ್ಯವಾದದ್ದನ್ನು ಬಿಟ್ರೆ ಇದೇನೆ ಜೀವನದಲ್ಲಿ ನಮಗೆ ಬರುವಂತ ಪರೀಕ್ಷೆಗಳು. ಮೂಲೋಕದಯ್ಯ ದೇವನಮ್ಮಯ್ಯ, ಸೋಲಿಸಬೇಡ ಗೆಲ್ಲಿಸಯ್ಯ ಅಂದ್ರೆ ಇದೇನೆ. ಧರ್ಮದ ಮಾರ್ಗವನ್ನ ಬಿಟ್ಟು ಹೋಗಬಾರದು. ವಿಭೀಷಣನ ಪ್ರಾರ್ಥನೆ ಎಂತ ಕಠಿಣ ಪರಿಸ್ಥಿತಿನಲ್ಲೂ ಕೂಡ ಸಹಜವಾಗಿ ಬಿಟ್ಟು ಬಿಡುವಂತಹದ್ದು ಲೋಕದಲ್ಲಿ ರೀತಿ. ಉಳಿಸ್ಕೊಂಡ್ರೆ ಅವನು ನಿಜವಾಗ್ಲು ಇದಾಗುವಂತಹದ್ದು. ಗಾಳಿ ಬಂದಂತೆ ತೂರಿಕು ಅಂದಂಗೆ ಯಾವ್ದು ಹೇಗೆ ಬಂದ್ರೆ ಹಂಗೆ ತಿಳಿಸ್ಕೊಂಡು ಹೋಗ್ಬಿಟ್ರೆ ಇವ್ರದ್ದೇನಿದೆ ವ್ಯಕ್ತಿತ್ವ? ಅರ್ಜುನ ಶಪಥ ಮಾಡ್ದ. ಮೊದಲು ಮೂಲತಃ ಈ ಶಪಥ ಬೇಕಿತ್ತು. ನನ್ನ ಗಾಂಡೀವನ್ನ ಯಾರು ಅವಮಾನ ಮಾಡಿದ್ರೆ ಅವ್ರ ತಲೆ ತೆಗೆದು ಬಿಡ್ತೀನಿ ಅಂತ. ಭೀಷ್ಮ, ಈ ಹಸ್ತಿನಾವತಿಯ ಸಿಂಹಾಸನಕ್ಕೆ ನಾನು ಎಂದೆಂದಿಗೂ ಬದ್ಧನಾಗಿರ್ತೇನೆ, ಅದರಲ್ಲಿ ಯಾರೇ ಕೂತ್ಕೊಂಡ್ರು ಅವನಿಗೆ ಆಳಾಗಿ ನಾನು ಕೆಲಸ ಮಾಡ್ತೇನೆ ಅಂತ. ಇದ್ ಬೇಕಿತ್ತ? ಅಲ್ಲಿ ಕೂತ್ಕೊಳ್ಳುವಂತ ಅವನಿಗೆ ಯೋಗ್ಯತೆ ಇಲ್ದಿದ್ರೆ ಒಂದ್ ನಾಯಿನ ತಗೊಂಡ್ ಬಂದು ಸಿಂಹಾಸನದಲ್ಲಿ ಕೂಡಿಸ್ಬಿಟ್ಟು ಅದಕ್ಕೆ ನಾನು ತಲೆ ಬಗ್ಗಿಸ್ತೀನಿ ಅಂತ ಹೇಳ್ದಂಗ ಆಗತ್ತೆ. ವಿವೇಕ ಎಲ್ಲೂ ಹೋಯ್ತಾಗಾದ್ರೆ? ಅಂತ ಶಾಸ್ತ್ರಜ್ಞ, ಅಷ್ಟವಸುಗಳಲ್ಲೊಬ್ಬ. ಅದಕ್ಕೇನು ಅಂದ್ರೆ ಅನುಭವಿಸ್ದ ಕಡೆಗೆ, ಯಾರಿಗೂ ಬಿಟ್ಟಿದ್ದಲ್ಲ. ಯಾವಾಗ ಲೋಕದ ಹಿತ ಬಿಟ್ಟು ತಮ್ಮ ಹಿತವೇ ಪ್ರಧಾನ ಅಂತ ತಗೊಳಕ್ ಹೋಗ್ತಾರೆ ಅವಾಗ ಎಲ್ರೂ ಅನುಭವಿಸ್ತಾರೆ. ಇದು ಕೃಷ್ಣ ಎಲ್ಲದನ್ನು ತೋರಿಸಿ ವಿವೇಕ ಪ್ರತಿ ಒಬ್ಬೊಬ್ಬರಿಗೂ ಹೇಳ್ತಾನ. ಅವನು ಕರ್ಣನಿಗೂ ಹೇಳ್ದ, ನಿನ್ ಹುಟ್ಟಿನ ಬಗ್ಗೆ ಗೊತ್ತೇನೋ, ನೀನ್ ಕುಂತಿ ಮಗ, ನೀನ್ ಈಗ್ಲೂ ಬಂದ್ ಸೇರ್ಕೊ. ನನ್ನ ಮಾತು ಕೇಳ್ತಾರೆ ಎಲ್ರೂ. ಧರ್ಮರಾಜ, ಹೇಳ್ತೀನ, ನೀನೇ ದೊಡ್ಡವನೊಂದಾಗಿ ಎಲ್ರೂ ನಿನಗೆ ವಿಧೇಯರಾಗಿರ್ತಾರೆ, ನಿನ್ನ ಕಾಲ್ ಕೆಳಗೆ ಸೇವೆ ಮಾಡೋಕ್ ಸಿದ್ಧರಾಗ್ತಾರೆ. ದುರ್ಯೋಧನ ನಿನಗೆ ಎಲ್ಲರ ಮುಂದೆ ಅವಮಾನ ಆಗಿತ್ತು, ಅದಕ್ಕಾಗಿ ಅಂಗ ದೇಶಕ್ಕೆ ಅಧಿಪತಿ ಅಂತ ಮಾಡದ. ಈಗ ಪೂರಿ ಹಸ್ತಿನಾಪುರಕ್ಕೇನೆ ನೀನೆ ಇಡೀ ಇದಕ್ಕೇನೆ ಆಧಿಪತ್ಯವನ್ನ ನೀನ್ ಸ್ವೀಕಾರ ಮಾಡ್ತೀಯ, ಬಂದ್ಬಿಡು. ನೀನು ಅವನಿಗೆ ನಿಷ್ಠೆಯಿಂದ ಇರೋದು ತಪ್ಪಲ್ಲ. ಆದ್ರೆ ವಿವೇಕ ಏನು? ಇವಾಗ ಅಧರ್ಮದ ಜೊತೆಗೆ ನೀನ್ ಸೇರ್ತಾ ಇದ್ದೀಯ, ಅದಕ್ಕಾಗಿ ಕಷ್ಟವನ್ನ ಅನುಭವಿಸ್ಬೇಕಾಗತ್ತೆ. ಪ್ರತಿ ಒಬ್ಬೊಬ್ಬರಿಗೂ ಎಚ್ಚರಿಸ್ತಾನೆ, ಆದ್ರೆ ಯಾರನ್ನ ಬಲವತ್ನ ಮಾಡೋಲ್ಲ. ಇನ್ಕ್ಲೂಡಿಂಗ್ ತನ್ನ ಬಹಿಪ್ರಾಣ ಅಂತಂದ ಪಾರ್ಥನಿಗೂ ಹೇಳ್ತಾನೆ, ನೀನ್ ಇದ್ ಮಾಡು ಅಂತ ಹೇಳಿಲ್ಲ ಅವನು, ನೀನ್ ಡಿಸೈಡ್ ಮಾಡು, ನಾನು ಹೇಳಿದ್ದೀನಿ. ಇಲ್ಲಿ ಏನ್ ಇನ್ನೊಂದು ಸೊಗಸು ಅಂತಂದ್ರೆ, ಅರ್ಜುನ ಇಷ್ಟೆಲ್ಲ ಮಾಡಿದ್ರು ಕೂಡ ಕಡೆಗೆ ಅವನಲ್ಲಿ ಶರಣಾಗ್ತಾನೆ. ಈಗ ಅವನ್ ಕೇಳಿದ್ದೇನೆ, ನಿನಗಾದ್ರೆ ಎಲ್ಲ ಚೆನ್ನಾಗಿ ಗೊತ್ತಿದೆ, ಅದರಿಂದ ನೀನು ಏನಾದ್ರು ಒಂದು ಉಪಾಯ ತಿಳಿಸು ಅಂತಂದ. ಅದು ಕೃಷ್ಣ ಹೇಳಿದ, ಅರ್ಜುನ ಈಗ ಧರ್ಮರಾಜನಾದ್ರೂ ಬಹಳ
ನೊಂದಿದ್ದಾನೆ, ಬೇಸರ, ಜೊತೆಗೆ ಕರ್ಣನ ವಧೆ ಆಗ್ಬೇಕಾಗಿತ್ತು, ಅದಕ್ಕೆ ನೀನನ್ನು ಪ್ರಚೋದನೆ ಮಾಡಬೇಕಾಗಿತ್ತು, ಅದಕ್ಕಾಗಿ ಮಾತನಾಡಿದ. ಅವನು ನಿನಗೆ ಹೇಗೂ ವಧಾರ್ಹನಲ್ಲ. ಧರ್ಮರಾಜನನ್ನ ನೀನು ಯಾವ ಕಾರಣ ಕೊಟ್ಟು ಅವನನ್ನು ಕೊಲ್ತೀನಿ ಅಂತಂದ್ರೆ ಸರಿಯಾಗಲ್ಲ. ಅರ್ಹತ ಅಲ್ಲ ಅವನು ವಧೆಗೆ. ಯಾಕೆಂದ್ರೆ ಜ್ಯೇಷ್ಠ ಭ್ರಾತ ಪಿತು ಸಮಾಹ, ದೊಡ್ಡಣ್ಣ ತಂದೆಯ ಸಮಾನ ಅಂತ. ಈ ಎರಡು ಕಾರ್ಯಗಳು, ಒಂದ್ ಕಡೆ ನಿನ್ನ ಪ್ರತಿಜ್ಞೆ, ಇನ್ನೊಂದು ನಿಮ್ಮ ಅಣ್ಣ ಇವನು, ಆದ್ರೂ ಅವನನ್ನ ಕೊಲ್ಲಬೇಕು ಅನ್ನೋದು. ಅದಕ್ಕೆ ಇದೆರಡು ವಿರುದ್ಧವಾಗಿದ್ದು ಕೂಡ ಅವೆರಡು ಈಗಲೇ ನೆರವೇರುವಂತೆ ನಾನೊಂದು ಉಪಾಯ ಹೇಳ್ತೇನೆ. ಅದನ್ನು ಕೇಳಿ ನೀನು ಅದರಂತೆ ನಡೆಸ್ಬೋದು. ಇದನ್ನೇ ಮಾಡು ಅಂತ ಹೇಳೋಲ್ಲ. ನೋಡಿ, ಈ ರೀತಿ ಚಾಯ್ಸ್ ಇದೆ, ಕೊಡ್ತೀನಿ, ಡಿಸಿಷನ್ನು ನಿಂದು. ಎಲ್ಲೇ ಆದ್ರೂ ಕೂಡ ಕೃಷ್ಣ ಎಲ್ಲೂ ಸಿಗಾಕೊಡೋಲ್ಲ. ನಮಗೂ ಅಷ್ಟೇ ಶಾಸ್ತ್ರಜ್ಞಾನವನ್ನು ಕೊಟ್ಟಿದ್ದೇನೆ. ನಿಮಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋಂಥ ಅರಿವು ನಿಮಗೆ ಇದೆ. ಏನು ಅವ್ರಿಗೆ ಇನ್ಯಾರು ಹೇಳ್ಬೇಕಾಗಿಲ್ಲ. ಅದು ಪ್ರತಿಯೊಬ್ಬ ಮನುಷ್ಯನಿಗೆ, ಮನುಷ್ಯ ಹೇಗೆ ಎಲ್ಲ ಪ್ರಾಣಿಗಳಿಗಿಂತ ಬೇರೆ ಅಂದ್ರೆ ಪವರ್ ಟು ಡಿಸ್ಕ್ರಿಮಿನೇಟ್. ಕಳ್ತನ ಮಾಡೋವನಿಗೆ ಕಳ್ತನ ಮಾಡೋದು ತಪ್ಪು ಅಂತ ಗೊತ್ತಿಲ್ವಾ? ಹೆಂಡ ಕುಡಿಯೋವನಿಗೆ ಕುಡಿಯೋದು ಇದು ಕೆಟ್ಟ ಚಟ, ದುಶ್ಚಟ ಅನ್ನೋದು ಗೊತ್ತಿಲ್ವೇ? ಆದ್ರೂ ಯಾಕೆ ಬಿದ್ರು? ಅದರದಕ್ಕೆ ಇದನ್ನೆಲ್ಲ ಹೇಳೋದು. ನೋಡಿ, ತೇನ ವಿನ ತೃಣಾಗ್ರಮಪಿನ ಚರತಿ. ಇವತ್ತು ನಾನು ಇದನ್ನು ಕುಡಿತಾ ಇದ್ದೇನೆ ಹೆಂಡವನ್ನ, ನಾಳೆ ದಿವಸ ಇನ್ನೊಂದು ಎರಡು ಹೆಚ್ಚಿಗೆ ಕುಡಿದು ಒಂದು ಚರಣಿನಲ್ಲಿ ಬೀಳೋದು ಭಗವಂತನ ಸಂಕಲ್ಪ ಆಗಿದ್ರೆ ಅದನ್ನು ಬದಲಾಯಿಸೋಕಾಗಿದೆಯೇ? ಅವನ ಸಂಕಲ್ಪ ಇಲ್ದಿದ್ರೆ ಹುಲ್ಲು ಕಡ್ಡಿಯ ತುದಿ ಕೂಡ ಅಲುಗಾಡುವುದಿಲ್ಲ. ಹಾಗಿದ್ದಾಗ ನಾನು ಡಿಸೈಡ್ ಮಾಡೋದು ಹೇಗಿದೆ? ಉಪನ್ಯಾಸ, ಕುಡುಕನ ಉಪನ್ಯಾಸ ಇದು. ಕುಡಿಯೋದು ತಪ್ಪು ಅಂತ ನಿನಗೆ ಗೊತ್ತಿಲ್ವಾ? ಅದನ್ನ ಈ ಶಾಸ್ತ್ರದ ಮೇಲೋ ಇಲ್ಲ ಇನ್ಯಾರ ಮೇಲೋ ಹಾಕ್ಬಿಟ್ಟು ತಮ್ಮ ಕೆಲಸ ಸಾಧಿಸ್ಕೊಳ್ಬೇಕು. ಭಗವಂತ ಹೇಳದ್ನ ಇವನು ಹೆಚ್ಚಿಗೆ ಕುಡಿದ್ಬಿಟ್ಟು ಚರಂಡಿನಲ್ಲಿ ಬೀಳು ಅಂತ. ಮಾಡೋ ಕೆಲಸ ಸರಿಯಾಗ್ಲಿಲ್ಲ, ಏನೋ ದೇವೇಚ್ಛೆ ಇರ್ಲಿಲ್ಲ ಅಂತ ಕಾಣಿಸುತ್ತೆ. ಅದೇ ಏನಾದ್ರು ಸರಿಸಾಗಿ ಆಗ್ಬಿಟ್ಟಿದ್ರೆ, ನಾನು ಅದಕ್ಕೆ ಎಷ್ಟು ಮಾಡಿದ್ದೆ ಗೊತ್ತಾ, ಎಷ್ಟು ಪ್ಲಾನಿಂಗು, ಏನ್ ಕತೆ, ಯಾರು ನಂತರ ಮಾಡ್ಲಿಕ್ಕೆ ಸಾಧ್ಯನಾ? ಜಯ ಬಂದಾಗ ಕೀರ್ತಿ ಎಲ್ಲ ನಮಗ್ ಬೇಕು. ಏನಾರು ಆಯ್ತು ಅಂತಂದ್ರೆ ಯಾರಿಗೋ ದಾಟಿಸ್ಬಿಡೋದನ್ನ. ಈಗ ನಾನೊಂದನ್ನು ಹೇಳ್ತೇನೆ, ಅದು ನಿನಗೂ ಯೋಗ್ಯವಾದ ಕಾರ್ಯವೇ. ಏನು ಅಂತ ಕೇಳ್ತೀಯೇನು? ಮರ್ಯಾದೆಗೆ ಅರ್ಹನಾದವನು ತನಗೆ ತಕ್ಕ ಮರ್ಯಾದೆಯನ್ನು ಪಡೆಯುತ್ತಿದ್ರೆ ಮಾತ್ರ ಜೀವಲೋಕದಲ್ಲಿ ಬದುಕಿರುವಂತೆ ಗ್ರಹಿಸಬೇಕು. ಅದಕ್ಕಾಗಿನೇ ಯಾವಾಗ ಎಲ್ಲಿ ಮರ್ಯಾದೆ ಗೌರವ ಇಲ್ವೋ ಆ ಜಾಗಕ್ಕೆ ಹೋಗೋದು ಬೇಡ ಅಂತ ಹೇಳೋದು ಈ ಕಾರಣದಿಂದ. ಅದು ಎಷ್ಟೇ ಏನೇ ಆಗಿರಲಿ. ಅವನು ಮೃತಪ್ರಾಯನೇ ಆಗ್ತಾನೆ ಅವನಿಗೆ ಅವಮಾನ ಉಂಟಾದ್ರೆ. ನೀನು ಭೀಮನು ನಕಲು ಸೇರಿದವರು ಯಾವಾಗಲೂ ಇವನನ್ನ ವಿಶೇಷವಾಗಿ ಗೌರವಿಸಿದ್ರಿ, ಪೂಜಿಸ್ತಾ ಇದ್ರಿ ಧರ್ಮರಾಜನನ್ನು. ನೀವು ಮಾತ್ರ ಇನ್ನು ಲೋಕದಲ್ಲಿ ಎಲ್ಲರೂ ಕೂಡ, ಯಾಕೆಂದ್ರೆ ಧರ್ಮರಾಜ ಅವನು ತನ್ನ ನಡತೆಯಿಂದನೇ ಲೋಕವನ್ನೆಲ್ಲ ಗೆದ್ದಿದ್ದ. ಅವನು ಅಜಾತ ಶತ್ರು. ಅವನು ಧರ್ಮದ ಮಾತನ್ನ ಎಂದಿಗೂ ಮೀರೋನಲ್ಲ, ಧರ್ಮವನ್ನೇ ಸಾಕ್ಷಾತ್ ಆಗಿ ಪಾಲಿಸ್ತಾ ಇರೋನು, ಧರ್ಮದ ಸಾಕಾರ ರೂಪಿ. ಇನ್ನು ಅವನಿನ್ನಲೇ ಸಾಕ್ಷಾತ್ ಯಮಧರ್ಮನ ವರಪ್ರಸಾದದಿಂದ ಹುಟ್ಟಿದವನು. ಯಮಧರ್ಮ ಅಂತ ಹೆಸರಿರೋದೇ ಅವನಿಗೆ. ದೇವತೆಗಳಿಗೂ ತಿಳಿಯದಂತಹ ಪರಮ ಸತ್ಯಗಳು ಯಮಧರ್ಮನಿಗೆ ತಿಳಿದಿದೆ. ಯಮ ಎಲ್ಲರಿಗೂ ಒಳ್ಳೆಯ ಮಿತ್ರ. ಅವನ ಬಗ್ಗೆ ಯಾರು ಭಯಪಡಬೇಕಾಗಿಲ್ಲ. ವಿಚಾರಣೆ ನಡೆಸ್ತಾನೆ ಎಲ್ಲರದು ಕೂಡ. ಇವರು ಮಾಡಿದ ಸುಕೃತಗಳಿಗೆ ಫಲಗಳನ್ನ ನೀಡೋನು ಅವನೇ, ಉತ್ತಮ ಲೋಕಗಳನ್ನ. ಲೋಕದಲ್ಲಿ ಜ್ಞಾನವೃದ್ಧರು, ವಯೋವೃದ್ಧರು, ಶೂರರು ಕೂಡ ಧರ್ಮರಾಜನನ್ನು ಪೂಜಿಸ್ತಾರೆ. ಅಂತವರಿಗೆ ಈಗ ನೀನು ಸ್ವಲ್ಪ ಮಟ್ಟಿಗೆ ಅವಮರ್ದಾಗ್ದೇನೆ ತೋರಿಸಿದ್ರು ಅವನನ್ನು ವಧಿಸಿದಂತೆ ಆಗತ್ತೆ. ಅರ್ಜುನ, ಬೇರೆಯವನು ಬೇಡ, ಪೂಜ್ಯನಾದ ಯುಧಿಷ್ಠರನ್ನು ಕುರಿತು ನೀನು ತಾನು ಅಂತ ಏಕವಚನದಿಂದ ಧಿಕ್ಕರಿಸೋದು ಸಾಕು. ಗುರುವನ್ನ ನೀನು ಅಂತ ಹೇಳಿದ್ರೆ ಅವನಿಗೆ ಅದೊಂದು ವಧವೆ ಎಂದು ತಿಳಿ. ಮರ್ಯಾದೆ ಹಿರಿಯರಿಗೆ ಎಷ್ಟು ಕೊಡಬೇಕು ಏನು? ಈಗ ಪತಿಯೇ ದೈವ, ಹಿಂದಿನವರು ಈಗಲೂ ಇಟ್ಕೊಂಡಿದ್ದಾರೆ. ಪತಿಯನ್ನ ನೀನು ತಾನು ಅಂತ ಕರೀತಾರೇನೋ ಸಂಬೋಧನೆ ಮಾಡಬೇಕಾದ್ರೆ. ಪತಿವ್ರತ ಧರ್ಮ ನಮ್ಮಗಳದ್ ಬೇಡ, ಹಳ್ಳಿನಲ್ಲಿರುವಂತವ್ರು ಕೂಡ
ಇನ್ನು ಇವನು ನಿನ್ನ ಪತಿ ಹೆಸರೇನು ಅಂದ್ರೆ ಮಂಜು ಅವರ ಅಪ್ಪ ಅಂತ ಹೇಳೋದು. ಮಗನ ಹೆಸರು ಹೇಳಿದ್ದು ಅವರ ಅಪ್ಪ ಅಂತ. ಅವನ ಹೆಸರು ಕೂಡ ಹೇಳೋಲ್ಲ ಬಾಯ್ಬಿಟ್ಟು. ಈ ಗೌರವ, ಇದು ಈ ಸಂಸ್ಕೃತಿ ಎಲ್ಲಿಂದ ಬಂತು? ಅಂತವ್ರಿಗೆ ನಿಜವಾದ ಅವ್ರಿಗೇನು ಏನು ಉತ್ತಮ ಕುಲದಲ್ಲಿ ಇದ್ರು, ಇಲ್ಲ ತುಂಬಾ ಟ್ರಿಬಲ್ ಡಿಗ್ರಿಗಳನ್ನು ಪಡೆದಿದ್ರ ಇವರು? ಪತಿಯನ್ನ ದೇವರಂತೆ ಭಾವಿಸು, ಇದು ನಮ್ಮ ಮೂಲ ಧರ್ಮ ಇರುವಂತಹದ್ದು, ಸ್ತ್ರೀ ಧರ್ಮ. ಅತ್ರಿ ಅನಸೂಯ ಅವರ ಸಂಬಂಧ ಹೇಗಿತ್ತು? ಎಷ್ಟು ಜನ ಬೇಕು ಈ ತರದ ಸಂಬಂಧಗಳು? ಇವರಿಗೆ ವಿಶೇಷವಾದಂತಹ ಶಕ್ತಿಗಳು. ಈ ಋಷಿ ಪತ್ನಿಯರು ಭಗವಂತನನ್ನ ಚೆನ್ನಾಗಿ ತಿಳಿಯೋದಕ್ಕೆ ಕಾರಣ ಏನಾಯ್ತು? ಅವರ ಪತಿ ಸೇವೆ. ಈ ತ್ರಿಪುರಾಸುರರು ಲೋಕದಲ್ಲಿ ಅಜೇಯರಾಗ್ಬಿಟ್ಟಿದ್ರಲ್ಲ, ಅವಧ್ಯರಾಗಿದ್ರು. ಏನು ಕಾರಣ? ಆ ಪತ್ನಿಯರ ಪಾತಿವ್ರತ್ಯ. ಅವರು ನಡೆಸ್ತಾ ಇದ್ದಂತ ಶ್ರದ್ಧೆಯಿಂದ ಪತಿ ಧರ್ಮ ಏನೇನು ನಡೆಸ್ಬೇಕು, ಸತಿಯಾದವಳು ಪತಿಯ ಬಗ್ಗೆ, ಇವೆಲ್ಲ. ಈಗಿನ ಮಕ್ಕಳಿಗೆ ಇದೆಲ್ಲ ಸುಮಾರು 30 ವರ್ಷ 40 ವರ್ಷದಿಂದನೇ ಶುರುವಾಯ್ತು ಅಂತ ಅನ್ಕೋಬಹುದು. ಬರೋ ಇಲ್ಲಿ, ಏನೋ ಅದು, ಏನೋ ಮಗನೇ ಅಂತ. ಈಗಿನವ್ರು ಏನು, ನೀನೇನ್ ಕಡಿಮೆ ನಾನೇನ್ ಕಡಿಮೆ, ಎಲ್ಲದರಲ್ಲೂ ಈಕ್ವಲ್ ಆಗಿ ನಿನ್ನಂಗೆ ನಾನು ಸಂಪಾದನೆ ಮಾಡ್ತಿದ್ದೇನೆ, ಅದ್ಯಾಕೆ ನಿನ್ಗೆ ಮರ್ಯಾದೆ ಕೊಡ್ಬೇಕು? ಇಲ್ಲಿ ಆ ಪೂಜ್ಯ ಭಾವ ಬರುತ್ತೆ ಸಂಬೋಧನೆಯಲ್ಲಿ. ನೀವು ಬನ್ನಿ, ತಗೊಳ್ಳಿ. ತಮಾಷೆ ಮಾಡ್ತಿದ್ರು ಹಿಂದಿನ ಇದ್ರಲ್ಲಿ, ಎನ್ನ ಅನ್ನಕ ಅವ್ರನ್ನ ಅಡ್ರೆಸ್ ಮಾಡೋದು ಹೇಗೆ ಯಜಮಾನರನ್ನ? ಎಂಥದ್ದನ್ನ ಕಳ್ಕೊಳ್ತಾ ಇದ್ದೀವಿ. ಮಕ್ಕಳಿಗೆ ಅತಿಯಾದ ಮುದ್ದು ಮಾಡಿ ಹೆಣ್ಣು ಮಕ್ಕಳನ್ನ, ನೀನು ಎಲ್ಲದ್ರಲ್ಲೂ ಯಾವುದ್ರಲ್ಲ ಕಡಿಮೆ, ನೀನು ಅವನಿಗೆ ಯಾಕೆ ತಲೆ ಬಗ್ಸ್ಕೊಂಡಿರ್ಬೇಕು? ಸಂಸಾರಗಳೇ ಹಾಳಾಗ್ತಾ ಇದೆ. ಯಾಕೆ? ಅತಿಯಾದ ಸ್ವಾತಂತ್ರ್ಯ ಕೊಟ್ಟು ಅವ್ರು ಏನ್ ಮಾಡಿದ್ರು ಸರಿ ಅಂತ ಅನ್ಕೊಂಡು. ಇದು ಎಷ್ಟು ಮಟ್ಟಿಗಾಗಿದೆ ಅಂತಂದ್ರೆ, ಅದ್ಯಾಕೆ ಮದುವೆ ಆದ್ಮೇಲೆ ನಾನು ಗಂಡನ ಹೆಸರನ್ನ ಜೊತೆಲಿ ಸೇರಿಸ್ಕೋಬೇಕು? ಸರಿ, ಗೋತ್ರದಿಂದ ಬದಲಾವಣೆ ಯಾಕಾಗ್ಬೇಕು? ನಾನು ಈ ಗೋತ್ರದಲ್ಲೇ ಇರ್ತೀನಿ, ಹುಟ್ಟಿದ ಗೋತ್ರಲ್ಲೇ, ನಮ್ಮ ಅಪ್ಪಸನ ಹೆಸರು ಜೊತೆನಲ್ಲಿದೆ, ಅದನ್ನ ಯಾಕೆ ಬದಲಾಯಿಸ್ಬೇಕು? ಪಿತಾ ರಕ್ಷತೆ ಕೌಮಾರೆ ಭರ್ತಾ ರಕ್ಷತೆ ಯೌವನೆ ರಕ್ಷಂತಿ ಸ್ಥಾವರೇ ಪುತ್ರಾಹ ನ ಸ್ತ್ರೀ ಸ್ವಾತಂತ್ರ್ಯ ಮಾರ್ಗಸಿ. ಮನು ಧರ್ಮದ ಮಾತಿದು. ಆ ಮನುವನ್ನ ಹೀನಾಮಾನವಾಗಿ ಇದ್ ಮಾಡಿ ಅವನಿಗೆ ಬುದ್ಧಿನೇ ಇಲ್ಲ ಬರೆದವನು ಅಂತ. ಅದೇ ಮನು ಬರೆದ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಅಂತ. ಎಲ್ಲಿ ದೇವತೆ ಸ್ತ್ರೀಯರು ಪೂಜನೀಯರಾಗ್ತಾರೋ ಅವರುಗಳಲ್ಲಿ ಅಲ್ಲಿ ದೇವತೆಗಳು ಸಂತೋಷವಾಗಿರ್ತಾರೆ, ಎಲ್ಲವೂ ಚೆನ್ನಾಗಿರುತ್ತೆ ಅಂತ. ಯಾಕೆ ಈ ಅಂಕೆಗಳೆಲ್ಲ ವಿಶೇಷವಾಗಿ ಹೆಣ್ಣಿಗೆ ಹೇಳಿದ್ದು ಅಂದ್ರೆ, ಒಂದು ಹೆಣ್ಣು ಕೆಟ್ಟರೆ ಪೂರ ಸಮಾಜವೇ ಕೆಡುತ್ತೆ, ಆ ಕುಲ ಹಾಳಾಗುತ್ತೆ. ಸ್ತ್ರೀಷು ದುಷ್ಣಾಸು ವಾರ್ಷ್ಣೇಯ ಜಾಯತೆ ವರ್ಣ ಸಂಕರ ಸಂಕರೋ ನರಕ ಯೈವ ಕುಲಜ್ಞಾನಾಂ ಕುಲಸ್ಯ ಚ ಪತಂತಿ ಪಿತರೋ ಕೇಶಾಂ ಲುಪ್ತ ಪಿಂಡೋದಕ ಕ್ರಿಯಾ. ಅರ್ಜುನನ ಆ ಮಾತುಗಳು ಅಕ್ಷರಶಃ ಸತ್ಯ. ಹಾಗಾದ್ರೆ ಬರೀ ಹೆಣ್ಮಕ್ಳಿಗೆ ಮಾತ್ರ ಈ ನೀತಿ ನಿಯಮಗಳು? ಗಂಡಿಗಿಲ್ವ? ಗಂಡಿಗೂ ಕೂಡ ಉಂಟು. ಅವನು ಅಷ್ಟೇ ವಿಧೇಯನಾಗಿರ್ಬೇಕು, ಹಿರಿಯರಿಗೆ ಮರ್ಯಾದೆ ಕೊಡಬೇಕು, ಗೌರವದಿಂದ ಇರಬೇಕು. ಇಬ್ಬರು ಕೂಡ ಧರ್ಮದ ಅವರವರ ಇತಿ ಮಿತಿಗಳನ್ನ ಲಿಮಿಟ್ ಅನ್ನು ಮೀರಬಾರ್ದು. ಹಾಗಿದ್ರೆ ಆ ಕುಟುಂಬ ಚೆನ್ನಾಗಿರುತ್ತೆ, ಅಲ್ಲಿ ಶಾಂತಿ ನೆಮ್ಮದಿ ಇರುತ್ತೆ, ಒಳ್ಳೆ ಚೇತನಗಳು ಅಲ್ಲಿ ಹುಟ್ಟೋದಕ್ಕೆ ಸಾಧ್ಯವಾಗುತ್ತೆ, ಮುಂದಕ್ಕೆ ಹುಟ್ಟೋ ಮಕ್ಕಳು. ಇವರೇ ಅವಿಧೇಯರಾಗಿದ್ರೆ ಇನ್ನು ಅವ್ರಿಗೆ ಹುಟ್ಟುವಂತ ಮಕ್ಕಳು ಇನ್ನೇನು ಇವ್ರನ್ನ ಮೀರಿಸ್ತಾರೆ ಮುಂದಕ್ಕೆ. ಈಗ ಇವ್ರು ಏನೇನು ಯಾರ್ಯಾರನ್ನ ಅನುಭವಿಸಿ ಮಾಡಿದ್ದಾರೋ ಅದು ನಿಜವಾಗ್ಲೂ ಬಹಳ ಭೀಕರವಾಗಿದೆ. ಈ ಮ್ಯಾರೇಜ್ ಮೆಟ್ರಿಮೋನಿಯಲ್ ಇದುಗಳಲ್ಲಿ ಬರೀತಾರೆ, ಗಂಡನಾದವನು ಅವನ ತಂದೆ ತಾಯಿನ 15 ದಿವಸಕ್ಕೊಂದ್ಸಲಿ ಹೋಗಿ ನೋಡಿ ಬರ್ಬೋದಷ್ಟ, ಅವಳ ಜೊತೆನಲ್ಲಿ ಇದ್ದು ಬಿಡ್ಬೇಕು. ಹಿಂದೆ ಎಲ್ಲ ಅಳಿಯನಾದವನು ಮಾವನ ಮನೆಗೆ ಹೋಗ್ತಾ ಇದ್ದಿದ್ದು ಏನು, ಯಾವಾಗಲೋ ಒಂದು ವರ್ಷಕ್ಕೆ ಒಂದ್ಸಲಿನೋ ಇದಕ್ಕೆ ಅಷ್ಟೇ, ಅಲ್ಲಿ ಹೋದ್ರು ಅಷ್ಟೇ 1 ದಿವಸನೋ 2 ದಿವಸ ಮುಗಿಸ್ಕೊಂಡು ಬರ್ತಾ ಇದ್ದಿದ್ದು. ಹಾಗಾದ್ರೆ ಏನು ಅವ್ರನ್ನ ಕೀಳಾಗಿ ನೋಡ್ತಾ ಇರ್ಲಿಲ್ಲ. ಈಗಿನಂತೆ ಅವ್ರನ್ನ ಡ್ಯಾಡಿ ಮಮ್ಮಿ ಅಂತ ಕರೀತಾ ಇರ್ಲಿಲ್ಲ, ಲಕ್ಷಣವಾಗಿ ಮಾಮ ಅತ್ತೆ, ಅದು ಅವ್ರಿಗೆ ಹೆಸರು ಇದ್ದಿದ್ದು. ಹೆಣ್ಣು ಕೊಟ್ಟ ಮಾವ, ಇದು ಮಾಮನಾರ್. ಇದೆಲ್ಲೋಯ್ತು?
ಸಂಬೋಧನೆಯಲ್ಲಾಗ್ಲಿ ಆ ಸಂಬಂಧಗಳಲ್ಲಾಗ್ಲಿ ಸೀತೆ ಸ್ನುಷಾ ದಶರಥಸ್ಯಾಹಂ ಅಂತ ಹೇಳ್ಕೊಳ್ತಾರೆ ಇಂಟ್ರೊಡಕ್ಷನ್ ಆಂಜನೇಯನ್ ಹೇಳ್ಬೇಕಾರೆ. ನಾನು ರಾಮನ ಹೆಂಡತಿ ಅಂತ ಹೇಳಿಲ್ಲ, ಅವಳು ದಶರಥನ ಸೊಸೆ ಅಂತ ಹೇಳಿದ್ಲು. ಈಗಿನ ಹುಡುಗಿಯರಿಗೆ ಎಷ್ಟು ಜನರಿಗೆ ನಾನು ಇಂಥವ್ರು ಸೊಸೆ ಅಂತ ಹೇಳ್ಕೊಳ್ಳೋದ್ರಲ್ಲಿದೆ. ಅವ್ರು ಯಾರು ಅಂದ್ರೆ ನನ್ನ ಗಂಡನ ತಂದೆ, ನನ್ನ ಮಾಮ ಅಂತ ಹೇಳ್ಕೊಳಕ್ ಹೋಮಾನ ಅವ್ರಗಳಿಗೆ. ಅವ್ರಿಗೆ ಸಂಬಂಧನೇ ಇಲ್ಲ. ಆ ಅತ್ತೆ ಮಾವಂದ್ರು ದೇವರ ಅಂತವ್ರು. ಯಾವಾಗ ಇವರ ಇದ್ರಲ್ಲಿ ಏನು ಹೇಳಕ್ ಬರ್ಬಾರ್ದು, ಅವ್ರಿಗೆ ಮಾತಾಡಿಸ್ಲೇಬಾರ್ದು. ಫ್ರೆಂಡ್ಸ್ ತರ ಇರ್ಬೇಕು. ಹಲೋ ಹಲೋ, ಹಾಯ್ ಹಾಯ್. ಮರ್ಯಾದೆ, ಅವರವರ ಇತಿಮಿತಿಗಳು ಇವೆಲ್ಲ ಇಟ್ಕೊಂಡಿದ್ದು ಚೆನ್ನಾಗಿತ್ತು. ಇದಕ್ಕಾಗೇನೆ ಇವೆಲ್ಲ ನೀತಿ ತರಗತಿಗಳು ಹಿಂದೆ, ನೀತಿ ಮೌಲ್ಯಗಳು, ಮಾರಲ್ ಸೈನ್ಸ್ ಅಂತಾನೆ ಒಂದು ಸಬ್ಜೆಕ್ಟ್. ನಮ್ಮ ಮಕ್ಕಳು ಚಿಕ್ಕವರಾಗಿದ್ದಾಗಲೇನೆ ತೆಗೆದುಬಿಟ್ರು ಅದನ್ನ. ಅದಕ್ಕೆ ಫಿಸಿಕ್ಸ್ ಮ್ಯಾಥ್ಸ್ ಸೇರಿಸ್ಬೇಕು ಅಂತ ಆ ಮಾರಲ್ ಸೈನ್ಸ್ ಕ್ಲಾಸ್. ಏನ್ ಮಾರಲ್ ಸೈನ್ಸ್ ಅಂತ ಹೇಳ್ತಾ ಇದ್ದಿದ್ದು? ಕ್ಯಾರೆಕ್ಟರ್ ಬಿಲ್ಡಿಂಗು. ಅದಕ್ಕಾಗಿ ರಾಮಾಯಣ ಮಹಾಭಾರತ ಈ ಕಥೆಗಳನ್ನೆಲ್ಲ ಸೇರಿಸಿದ್ದು. ಎಲ್ಲ ಹೋಯ್ತು. ಎಲ್ರಿಗೂ ಬರೀ ದುಡ್ಡು ಮಾಡೋದೊಂದಿದೆ, 100ಕ್ಕೆ 100 ಮಾರ್ಕ್ಸ್ ತೆಗೆಯೋದು ಒಂದ್ರಲ್ಲಿದೆ ಅಷ್ಟೇ. ಇನ್ನು ಅವ್ರು ಹೆಂಗ್ ಬಾಳುತ್ತಾರೆ, ಅವರವ್ರ ಮನೆಯಲ್ಲೇ ಅವ್ರಿಗೆ ಎಷ್ಟು ಮರ್ಯಾದೆ ಕೊಡ್ತಾರೆ, ಹಿರಿಯರಿಗೆ, ಹಿರಿಯರು ಹೇಳಿದ ಮಾತಿಗೆ ಎಷ್ಟು ಗೌರವ ಇದೆ, ಇಂಥವ್ರಿಂದ ಮುಂದಕ್ಕೆ ಉಂಟಾಗುವಂತ ಸಮಾಜ ಎಷ್ಟು ಭೀಕರವಾಗಿರ್ಬೋದು ಎಲ್ಲ ಯೋಚನೆ ಮಾಡಿ. ಅರ್ಜುನ ಬೇರೇನು ಬೇಡ, ನೀನು ಸಿಂಗ್ಯುಲರ್ ನಲ್ಲಿ ಅವನನ್ನ, ನಿಮ್ಮಣ್ಣನ ಗುರುವನ್ನ ನೀನು ಅಂತ ಹೇಳಿದ್ರೆ ಅವನೊಂದಿಗೆ ಅದೊಂದು ವಧವೆ ಅಂತ ಹೇಳಿ. ಹೀಗೆ ಇವನಲ್ಲಿ ನೀನು ನಿನ್ನ ಧರ್ಮಕ್ಕೆ ವಿರುದ್ಧವಾದ ಸಲ್ಲಾಪವನ್ನು ತೆಗೆ. ಶ್ರುತಿಗಳಲ್ಲಿ ಉತ್ತಮವಾದ ಅಥರ್ವಾಂಗಿರಸ್ ಎಂಬ ಶ್ರುತಿ ವಚನವೇ ಇದು. ಅಥರ್ವಾಣ ವೇದದಲ್ಲಿ ಅಥರ್ವಾಂಗಿರಸ್. ಈಗ ನಾರಾಯಣ ಉಪನಿಷತ್ತು ಕೂಡ ಅಥರ್ವಾಂಗಿರಸ್. ಏತದ್ ಅಥರ್ವ ಶಿರೋಯೋಧೀತೆ ಪ್ರಾತರಧೀಯಾನು. ಅಷ್ಟಾಕ್ಷರಿಯ ಹಿರಿಮೆಯನ್ನು ಹೇಳ್ಬೇಕಾದ್ರೆ ಅದು ಅಥರ್ವ ವೇದದಲ್ಲಿ, ವೇದದ ಕಡೆ ಭಾಗ ಉಪನಿಷತ್ತು, ಅಥರ್ವ ಉಪನಿಷತ್ತು. ಅದರಲ್ಲಿ ಹೇಳಿದ್ದು ನಾರಾಯಣನೇ ಸುಪ್ರೀಂ, ಅವನಲ್ಲಿ ಶರಣಾಗ್ಬೇಕು, ಅಷ್ಟಾಕ್ಷರಿ ಹಿರಿಮೆ ಇದೆಲ್ಲ ಹೇಳಿದ್ದಲ್ಲಿ. ಹಾಗೆ ಆ ಶ್ರುತಿಯ ವಚನ ಅಂತಾರೆ, ಶ್ರೇಯಕ್ಕಾಂಕ್ಷಿಗಳಾದವರು ಇದನ್ನು ವಿಚಾರವಿಲ್ಲದೆಯೇ ಮಾಡಬಹುದು. ಗುರುವನ್ನು ಕುರಿತು ನೀನು ಎಂದು ಹೇಳುವುದು ಅವನಿಗೆ ಅಶಸ್ತ್ರವದ ಎಂದು ಹೇಳಲ್ಪಡುತ್ತೆ. ಗುರುವನ್ನ ನಿಂದಿಸುವಂತಹದ್ದು, ನೀನು ಬಾರು ಅಂತ. ಬಹಳ ಹಿಂದೆ ಯಾವುದೋ ಒಂದು ಇದರಲ್ಲಿ ಹೇಳಿದ್ದೆ ನಾನು ಇದನ್ನ, ಒಂದು ಉಪನ್ಯಾಸದಲ್ಲಿ. ನಾನು ಈ ಕಾಲೇಜಿನಲ್ಲಿ ಓದ್ತಾ ಇದ್ದಾಗ ಎಲ್ಲರ ಜೊತೆನಲ್ಲೂ ಸೇರಿದ್ದು. ನಾವೆಲ್ಲ PUC ಒನ್ ಇಯರ್ PUC ಅವಾಗ. ಅದರಲ್ಲಿ 4 ಜೊತೆ ಹೆಚ್ಚಿಗೆ ಇರ್ಲಿಲ್ಲ ನನಗೆ ಬಿತ್ತರು. ಅವ್ರ ಜೊತೆಲಿ ಮಾತಾಡ್ತಾ ಇದ್ದಾಗ ಯಾರೋ ಒಬ್ರು ಟೀಚರ್ ಬಂದ್ರು, ಅಲ್ಲಿ ಲೆಕ್ಚರ್. ಗುಡ್ ಮಾರ್ನಿಂಗ್ ಸರ್ ಅಂತಂದ. ಅವರು ಗುಡ್ ಮಾರ್ನಿಂಗ್ ಅಂತ ಅವ್ರು ಮುಂದಕ್ಕೆ ಹೋದ್ರು. ಈ ನನ್ ಮಗ ಇದಾನಲ್ಲ ಅಂತಂದ ಮಿತ್ತೊಬ್ಬ. ನಾನು ಇವೆಲ್ಲ ಏನು ಓದಿರ್ಲಿಲ್ಲ, ಹೇಳಿರ್ಲಿಲ್ಲ. ಆದ್ರೂ ಗುರುವಿನ ಬಗ್ಗೆ ಆ ಗೌರವ ಇರ್ಬೇಕಾದ್ರೆ ಅಲ್ವೋ, ಅವ್ರು ನಿನ್ನ ನಮಸ್ಕಾರ ಮಾಡುವಂತ ಕೇಳಿದ್ರೆ ನಾವೆಲ್ಲ ಅವ್ರನ್ನ ಗುಡ್ ಮಾರ್ನಿಂಗ್ ಅಂತ ಹೇಳಲಿಲ್ಲ. ಆದ್ರೆ ಕಲಿಸಿದಾತಂ ವರ್ಣ ಮಾತ್ರಂ ಗುರು, ಸೋಮೇಶ್ವರ ಶತಕದಲ್ಲಿ ನೀನು ಗುಡ್ ಮಾರ್ನಿಂಗ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಆಮೇಲೆ ಈ ನನ್ನ ಮಗ ಅಂತಂದ್ಯಲ್ಲ, ಯಾಕಿದು ಬೇಕಿತ್ತು ಅಂತ. ಆವಾಗ್ಲೇ ನಾನು ಅವನಿಗೆ ಹೇಳಿದ್ದೆ, ನಿನಗೆ ಅವ್ರ ಬಗ್ಗೆ ಗೌರವ ಇಲ್ವಾ? ಅವ್ರನ್ನ ವಿಶ್ ಮಾಡ್ಬೇಕಾಗಿರ್ಲಿಲ್ಲ ನೀವು. ಈಗ ನಾವು ವಿಶ್ ಮಾಡ್ಲಿಲ್ಲ ಅಂದ್ರೆ ಅವ್ರ ಬಗ್ಗೆ ನಮಗ್ ಗೌರವ ಇಲ್ವಾ? ಸುಮಾರು 30-35 ವರ್ಷ ಆದ್ಮೇಲೆ ಒಂದ್ ದಿವಸ ಬಸ್ನಲ್ಲಿ ಹೋಗ್ತಾ ಇರ್ಬೇಕಾರೆ ನನಗೆ ಕೆಮಿಸ್ಟ್ರಿ ಲೆಕ್ಚರ್ ಆದವರಲ್ಲಿ ಬಂದ್ರು. ನಮಸ್ಕಾರ ಸರ್ ಅಂದೆ. ಯಾರು ನೀವು ಅಂದ್ರು. ನಾವು ನೀವು ಸ್ಟೂಡೆಂಟ್ ಆಗಿದ್ವಿ ಆ ವರ್ಷದಲ್ಲಿ 71-5ರಲ್ಲಿ. ಅಯ್ಯೋ ಅದೆಲ್ಲ ನೆನ್ಪಿಟ್ಕೊಂಡು ಇಷ್ಟೆಲ್ಲ ಈಗ್ಲೂ ಇಟ್ಕೊಂಡಿದ್ಯಪ್ಪ ಅಂದ್ರು. ಎಲ್ಲ ನಿಮ್ಮ ಇದ್ರದಷ್ಟೇನೆ, ನೀವು ಗುರುಗಳು ಆಗಿದ್ದನ್ನ ಮರೆಯೋದಕ್ಕೆ ಸಾಧ್ಯನೇ ಅಂತ ಅಂದ್ಬಿಟ್ಟು ಅಂತ. ಗುರುವಿನ ಬಗ್ಗೆ ಎಷ್ಟು ಹೇಳ್ಬೇಕು? ರಹಸ್ಯ ತ್ರಿಸಾರದಲ್ಲಿ ಗುರು ಪರಂಪರಾ ಸಾರ ಮೊದಲನೇದು. ಅಂತ ಗುರುವನ್ನ ನಿಂದಿಸಿದ್ರೆ ಏನಾಗತ್ತೆ?
ಎಲ್ಲ ಲೋಕದಲ್ಲಿ ಜನರ ಬಿಹೇವಿಯರ್ಸ್ ಇದಕ್ಕೆಲ್ಲ ಹೇಳಿದ್ರು. ಶಿಷ್ಯರಾಗಿ ಬಂದ್ರು, ನಮ್ಮ ಗುರುಗಳು ಗುರುಗಳು ಅಂತೆಲ್ಲ ಹೇಳಿದ್ರು, ಎಲ್ಲ ಆಯ್ತು. ಆಮೇಲೆ ಅವರೇ ಪಾಠ ಇದೆಲ್ಲ ಶುರು ಮಾಡಿದ್ರು. ಆಮೇಲೆ ಇಲ್ಲಿ ಬರೋದು ಎಲ್ಲದನ್ನು ಬಿಟ್ರು. ಆಮೇಲೆ ಎಲ್ಲ ಸಿಕ್ಕಿದ್ರೆ ನಿಮ್ಮಿಂದಾನೇ ನಾನೆಲ್ಲ ಕಲ್ತಿದ್ದು, ಎಲ್ಲ ನಿಮಗೇನೆ. ಆದ್ರೆ ನೀವ್ ಇವಾಗ ಹೇಳೋದನ್ನೆಲ್ಲ ನಾವು ಕೇಳಕ್ಕಾಗಲ್ಲ, ಯಾಕೆಂದ್ರೆ ನಾವು ಗುರುಗಳು ಇವಾಗ ಆಯ್ತಲ್ಲ, ಗುರುಗಳಾಗಿದ್ದು. ಇಲ್ಲ ಕೇಳ್ಬೇಕು ಅಂತ ಬಹಳ ಆಸೆ ನಮ್ಗೆ. ಏನ್ ಮಾಡೋದು, ಆ ಟೈಮ್ಗೆ ಕ್ಲಾಸ್ ಇಟ್ಕೊಂಡ್ಬಿಟ್ಟಿದೀವಿ. ತಾನೇ ಗುರು ಅನ್ನೋದು ತಲೆಗೆ ಬಂದ್ಬಿಟ್ರೆ ಏನಾಗುತ್ತೆ, ಏನು ದೇವ್ರವ್ರಿಗೆ ಒಳ್ಳೇದ್ ಮಾಡ್ಲಿ ಅಂತ ಬಿಡೋದಷ್ಟೇ. ಇದು ಲೋಕದ ರೀತಿ ನೀತಿಗಳು. ಹಾಗೆ ಗುರುವನ್ನ ನಿಂದಿಸಿದ್ರೆ ಅದು ಅಷ್ಟಕ್ಕೆ ಬರುವಂತಹದ್ದು ಅಂತ. ಆದ್ದರಿಂದ ಪಾರ್ಥ, ಈಗ ನಾನು ಹೇಳ್ದಂತೆ ನಡೆಸು. ಹೀಗೆ ನೀನು ಈ ಧರ್ಮರಾಜನ ಮುಂದೆ ಮಾತಾಡಿದ್ರೆ ನಿನ್ನಿಂದ ಅವನು ತನ್ನ ಯೋಗ್ಯ ಅಲ್ಲದಂತಹ ಅವಮರ್ಯಾದೆಯನ್ನು ಹೊಂದಿದಂತಾಗತ್ತೆ. ಆಮೇಲೆ ನೀನು ಅವನಿಗೆ ನಮಸ್ಕರಿಸಿ ಅವನ ಪಾದಗಳನ್ನು ಹಿಡಿದು ಮಣ್ಣಿನಿಂದ ಬೇಡು. ಎದೆ ಗೊದ್ಬಿಟ್ಟು ಆಮೇಲೆ ಸಾರಿ ಕೇಳದಂತೆ ಇದು. ಆಮೇಲೆ ಅವನು ನಿನಗೆ ಹಿತವೂ ಶ್ರೇಯಸ್ಕರವಾದ ದಾರಿಯಲ್ಲಿ ಸಮಾಧಾನ ಹೇಳ್ತಾನೆ. ಈತನು ಯಾವಾಗಲೂ ಧರ್ಮ ಮಾರ್ಗವನ್ನು ಅನುಸರಿಸ್ತಕ್ಕವನು. ನಿನಗೆ ಅವನು ಪ್ರಭು, ಇದರ ಮೇಲೆ ಜ್ಯೇಷ್ಠ ಸಹೋದರ, ಎಲ್ಲವನ್ನೂ ತಿಳಿದ ಪ್ರಾಜ್ಞನು. ಆದ್ದರಿಂದ ಎಂದಿಗೂ ನಿನಗೆ ಕೋಪವನ್ನ ಹುಟ್ಟಿಸಲಾರನು. ಆಗ ನೀನು ಪ್ರತಿಜ್ಞಾಭಂಗ ದೋಷದಿಂದಲೂ ಈ ಭ್ರಾತೃವಧ ಅನ್ನುವ ಪಾಪದಿಂದಲೂ ಮುಕ್ತನಾಗ್ತೀಯೇ. ಆಮೇಲೆ ನೀನು ಉತ್ಸಾಹ ವಿಶಿಷ್ಟನಾಗಿ ಕರ್ಣನನ್ನ ಸಂಹರಿಸಲು ಹೋಗ್ಬಹುದು ಅಂತ ಕೃಷ್ಣ ಅರ್ಜುನನಿಗೆ ಈ ಸಲಹೆಯನ್ನ ಕೊಟ್ಟ. ಅಲ್ಲಿಗೆ 72ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. 73ನೇ ಅಧ್ಯಾಯ. ಯುಧಿಷ್ಠಿರನನ್ನ ತಿರಸ್ಕರಿಸಿದ್ದಕ್ಕಾಗಿ ಅರ್ಜುನನು ಪಶ್ಚಾತ್ತಾಪಗೊಂಡು ಆತ್ಮಹತ್ಯಕ್ಕಾಗಿ ಯತ್ನಿಸಿದ್ದು. ಕೃಷ್ಣ ಅವನನ್ನು ತಡೆದು ನಿನಗೆ ಆತ್ಮ ಪ್ರಶಂಸೆಯೇ ಆತ್ಮಹತ್ಯಾ ರೂಪ ಅಂತ ಹೇಳಲು ಅರ್ಜುನ ಆತ್ಮ ಪ್ರಶಂಸೆ ಮಾಡಿಕೊಂಡು ಧರ್ಮರಾಜನ ಗಾಳಿಗೆ ಬಿದ್ದು ಕ್ಷಮೆಯನ್ನು ಬೇಡಿದ್ದು. ಕತೆ ಸುಮ್ಮನೆ ಕತೆ ಓದೋದಲ್ಲ. ಈ ಆತ್ಮ ಪ್ರಶಂಸೆ ಅನ್ನೋದು ಎಷ್ಟು ನೀಚವಾದದ್ದು ಅಂದ್ರೆ ಆತ್ಮಹತ್ಯೆಗೆ ಸಮಾನ ಅಂತಾರೆ. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು, ಮನ್ನಣೆಯ ದಾಹ ಎಲ್ಲಕ್ಕೂ ತೀಕ್ಷ್ಣತಮ, ತಿನ್ನುವುದಾದ ಆತ್ಮವನೇ ಮಂಕುತಿಮ್ಮ ಅಂದ್ರು. ಆತ್ಮ ನಾಶಕ್ಕೆ ಕಾರಣ ಆಗೋದಿದು. ಯಯಾತಿಯ ವೃತ್ತಾಂತದಲ್ಲೂ ಅಷ್ಟೇ. ಇನ್ನೂ ಹಿಂದೆ ಒಂದು ಕತೆ ಹೇಳಿದ್ದೆ ನಾನು. ಇಂದ್ರನಿಗೆ ಇಲ್ಲಿ 100 ಯಾಗ ಮಾಡ್ಬಿಟ್ರೆ ಶತಕೃತು, ಅವನಿಗೆ ಇಂದ್ರ ಪದವಿ ಖಂಡಿತ, ಅದು ರಿಸರ್ವ್ಡ್. ಹಾಗೆ ಅದಕ್ಕೆ ಏನೋ ಅಡ್ಡಿ ಎಲ್ಲ ಅವನು ಮಾಡ್ತಾನೆ. 100 ಆಗದೆ ಅಂತೂ ಏನೋ ಇಲ್ಲಿ ಮುಗಿಸ್ಬಿಟ್ಟ. ಅವನು ಇಂದ್ರ ಪದವಿಗೆ ಬಂದ. ಅಲ್ಲಿ ಅವನು ಚತುರ್ಮುಖ ಬ್ರಹ್ಮನ ಹತ್ರ, ಅಯ್ಯೋ ನಾನು ಕುರ್ಚಿ ಬಿಟ್ಕೊಡ್ಬೇಕಲ್ಲ, ಈ ಮಿನಿಸ್ಟರ್ಗಳು ಒದ್ದಾಡ್ತಾರಲ್ಲ, ಚೀಫ್ ಮಿನಿಸ್ಟರ್ ಪೋಸ್ಟ್ ಬೇಕು, ಅವ್ರ ಕಾಲು ಇಳಿಯೋದಕ್ಕೆ ಅವ್ರ ಮೇಲೆ ಒಂದು ಆರೋಪಣೆ ಏನೋ ಒಂದು ತಂದು ಏನೋ ಒಂದು ಮಾಡಿ ಅಂತೂ ಇಳಿಸಿ ಅವ್ರನ್ನ ತಾವು ಅದಕ್ಕೆ ಕೂತ್ಕೋಬೇಕು. ಇಂದ್ರನಿಗೂ ಅಷ್ಟೇ, ಅವನು ನಮ್ಮಂತೆ ತಾನೆ, ಇನ್ನೊಂದು ಆತ್ಮ ಮಾಡಿದ 100 ಯಜ್ಞ, ಅದಕ್ಕಾಗಿ ಅಲ್ಲಿ ಹೋಗಿದ್ದು. ಅದಕ್ಕೆ ಬ್ರಹ್ಮ ಇವನ ಅಳಲನ್ನ ನೋಡಿ ಒಂದು ಕೆಲಸ ಮಾಡೋದು, ನೀನು ಅವನು ಸ್ವಲ್ಪ ಹೊಗಳು, ತಾನಾಗಿ ಅವನು ನಿನ್ನ ಪದವಿಯಿಂದ, ಇಂದ್ರ ಪದವಿಯಿಂದ ಹೋಗ್ತಾನೆ ಅಂತ. ಸರಿ, ಅವನು ಬಂದ, ಅವನನ್ನು ಕೂರಿಸ್ದ. ಭೂಲೋಕದಿಂದ ಬಂದವನು ಇಂದ್ರ ಅವನನ್ನ ಹೊಗಳಕ್ಕೆ ಶುರು ಮಾಡ್ದ. ನೀನು ಮಹಾನ್, ತುಂಬಾ ಧರ್ಮಿಷ್ಠ, ಬಹಳ ನ್ಯಾಯದಿಂದ ಎಲ್ಲವನ್ನು ನಡೆಸಿದೆ. ನಿನ್ನ ಈ ಪ್ರಯತ್ನದಿಂದ ನೀನು ಯಾವ ಅಚೀವ್ ದಿಸ್ ಇಂದ್ರ ಪದವಿ ಆಲ್ಸೋ, ಇವೆಲ್ಲ ನೀನು ಹೇಗ್ ಮಾಡ್ದೆ ಅಂತ ಕೇಳದ್ನಂತ ಅವನು. ನನಗೆ ಎಷ್ಟು ಆನಂದ ಆಗೋಯ್ತು ಗೊತ್ತಾ, ಇಲ್ಲಿಂದ ಹೋದವನು. ಅಷ್ಟೆಲ್ಲ ವಿವೇಕ ಇದ್ರೂ ಕೂಡ ಯಾರೋ ಒಂದ್ ಸ್ವಲ್ಪ ಹೊಗಳಿಸ್ಬಿಟ್ಟು ಬಿಟ್ರೆ ಸರಿ, ತಮ್ಮ ಬಗ್ಗೆ ಹೇಳಿದ್ದೇನೆ. ಅವನು ಹೇಳ್ತಾನೇನೆ ಇಂದ್ರ ಸೀಟಿನಿಂದ ಅರೋ ಜಾರಿ ಅವನ್ ಕೆಳಗೆ ಬಂದೇ ಬಿಟ್ಟಾಗ್ಲೆ. ಏನು ಅಂದ್ರೆ ತನ್ನ ಆತ್ಮ ಪ್ರಶಂಸೆ ಮಾಡ್ಕೊಂಡಿದ್ದ. ಈಗಿನ ಯಾವುದೇ ಸಭೆ ಸಮಾರಂಭ ಇವುಗಳಿಗೆ ಹೋಗಿ ಸುಮ್ಮನೆ ಏನು ಮಾತಾಡದೆ ಸುಮ್ಮನೆ ಸುತ್ತಾ ಬನ್ನಿ, ನಾಡ್ತಾ ಈ ಕಡೆ ಏನೋ ಹೋಗ್ತಾ ಇದ್ದಾರೆ ಅವರು ಅನ್ನೋಂಗೆ. ಸ್ವಲ್ಪ ಗಮನಿಸಿ ಯಾರ್ಯಾರು ಏನೇನ್ ಮಾತಾಡ್ತಾರೆ ಅಂತ. 2 ಕ್ಯಾಟಗರಿ ಮಾಡ್ಬೋದು. ಒಂದು, ತಮ್ಮನ್ನ ತಾವು ಪ್ರಶಂಸೆ ಹೇಳ್ಕೊಳ್ತಾ ಇರ್ತಾರೆ. ನೋಡಿ, ನಾನ್ ಬಹಳ ಪರ್ಫೆಕ್ಟ್, ನನ್ನಂಗೆ ಯಾರು ಮಾಡೋಲ್ಲ, ನೀವು ಪರವಾಗಿಲ್ಲ, ನನ್ನಷ್ಟಿಲ್ಲ ಆದ್ರೂ ನೀವು ಪರವಾಗಿಲ್ಲ, ಆದ್ರೆ ಅವರಿದಾರೆ ನೋಡಿ ನಮ್ಮಿಬ್ರಿಗೂ ಗೊತ್ತಾಗಿರೋರು, ಏನು ಇಲ್ಲ ರೀ, ಒಂದು ಚೂರು ಆಚಾರ ಇಲ್ಲ, ಏನ್ ಹಂಗೆ ಬಂದ್ಬಿಡ್ತಾರೆ, ಏನೋ ಇದ್ ಮಾಡ್ಬಿಡ್ತಾರೆ. ಅದು ಇನ್ನೊಂದು ಪರ ನಿಂದೆ ಒಂದ್ ಕಡೆ, ಮತ್ತೊಂದು ಆತ್ಮ ಪ್ರಶಂಸೆ. ಇದ್ 2 ಬಿಟ್ರೆ ಇನ್ನೇನಾದ್ರು ಇದೆಯಾ ಮಾತುಕತೆಗಳಲ್ಲಿ?
ಸಂತೋಷಕೂಟ ಸಮಾರಂಭಗಳಿಗೆ ಹೋದ್ರೆ, ಈಗ ಯಾವುದೋ ಒಂದು ಮದ್ವೆನೋ ಇದಕ್ಕೋ ಹೋಗಿದ್ವಿ, ಉಪನಯನಕ್ಕೋ ಮತ್ತೊಂದೋ, ಉದಕ್ ಶಾಂತಿ ಆಗ್ತಾ ಇದೆ, 1.5 ಗಂಟೆ ಕಾಲ ನಡೆಯುವಂತಹದ್ದು. ಅದಕ್ಕಾಗಿ ನಾವು ಹೊಸದಾಗಿ ಒಂದು ವಿಜ್ಞಾಪನೆ ಎಲ್ಲರಲ್ಲೂ, ಎಲ್ಲ ಸಭಾಸದರೆಲ್ಲ ದಯವಿಟ್ಟು ಆಲಿಸಿ, ಇದು ಎಲ್ಲ ಶಾಂತಿ ಮಂತ್ರಗಳ ಆಗರ. ಇದು ಶ್ರದ್ಧಾ ಸೂಕ್ತ, ಮೇಧಾ ಸೂಕ್ತ ಇದಿದೆ, ಆಭಿಚಾರಿಕ ಕ್ರಿಯೆಗಳದಿದೆ, ಪುಣ್ಯ ವಾಚನದಿದೆ, ಆಯುಷ್ಯದಿದೆ, ನಕ್ಷತ್ರ ಸೂಕ್ತಗಳಿದೆ. ಅದರಿಂದ ಇದನ್ನು ಕೇಳಿದ್ರು ಕೂಡ ಅದರ ಫಲದಿಂದ ನಿಮಗೆ ಬಹಳಷ್ಟು ಆಗುವಂತದ್ದು, ಆ ಪರಿಸರವೇ ಅಷ್ಟು ಚೆನ್ನಾಗಾಗತ್ತೆ ಅಂತ ಎಲ್ಲ ಹೇಳಿ ಮೌನವಾಗಿ ಇದನ್ನ ಕೇಳಿ. ನಿಮ್ಗೆ ಮಾತಾಡ್ಲೇಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಎದ್ದು ಹೊರಗಡೆ ಮಾತಾಡಿ ಅಂತ ಎಲ್ಲ ಒಂದು ಇಂಟ್ರೊಡಕ್ಷನ್ ಕೊಟ್ಟು ಏನಿದೆ ಅದರಲ್ಲಿ ಅನ್ನೋದನ್ನ ಹೇಳಿ ಆಮೇಲೆ ಶುರು ಮಾಡ್ತಿದೀವಿ ಅಂತ. ಅಷ್ಟಲ್ಲ ಅದು ಕೂತ್ಕೊಂಡವ್ರದ್ದು ಮಾತಿನಲ್ಲಿ ಏನು ಅಂದ್ರೆ, ನಾವು ಬಂದಿರೋದೇ ಮಾತಾಡಕ್ಕೆ, ಇವ್ರು ಯಾರು ನಾನು ಮಾತಾಡೋದು ಬೇಡ ಅಂತ ಹೇಳೋದಕ್ಕೆ ಅಂತ. ಆ ಮಾತುಗಳು ಎಷ್ಟು ಜಲ್ದಿ ಆಗ್ಬಿಡುತ್ತೆ ಅಂದ್ರೆ, ನಾವು ಉದಕ್ಷಾತಿ ಹೇಳ್ತಿರೋ ಮಂತ್ರಗಳೇ ಕೇಳಿಸ್ತಾ ಇಲ್ಲ, ಇವ್ರ ಮಾತೇ ಅಷ್ಟು ಜೋರಾಗಿ. ಈಗ ಒಬ್ರು ಮಾತಾಡ್ತಾ ಇದ್ರೆ ಅವರನ್ನು ನಿಲ್ಸೋದಕ್ಕೇನು ಇನ್ನೊಬ್ರು ಅವ್ರಿಗಿಂತ ವಾಯ್ಸ್ ಜೋರ್ ಮಾಡಿ ಮಾತಾಡೋದು, ಇಲ್ಲ ಅದು ಹಂಗಲ್ಲ ಹಿಂಗಲ್ಲ ಅಂತ. ಈಗ ಯಾಕೆ ಬಂದಿದ್ದಾರೆ ಇವರು? ಸಮಾರಂಭಕ್ಕೆ ಬಂದಾಗ ಈಗ ಅದಕ್ಕೇನೆ ಈಗ ಮದುವೆ ಟೈಮ್ನಲ್ಲಿ ಗಟ್ಟಿ ಮೇಳ, ಈ ಘಂಟಾನಾದ ಇವೆಲ್ಲ ಮಾಡೋ ಉದ್ದೇಶ ಏನು ಅಂದ್ರೆ, ನೀವು ನಿಮ್ಮ ಆತ್ಮ ಪ್ರಶಂಸೆನೋ ಪರನಿಂದನೋ ಬಿಟ್ಟು ಬಂದಿದ್ದೀರಿ, ಒಳ್ಳೆಯ ಮನಸ್ಸಿನಿಂದ ಅವರನ್ನು ಹರಿಸಿ ಅದನ್ನ ಕೊಡೋದಕ್ಕೆ ಸಂದೇಶ. ಆದ್ರೆ ಜನಗಳೇನೋ ನಾವು ಬಂದಿರೋದೇ ಮಾತಾಡೋಕೆ, ಇಂಥವ್ರಿಗೆ ಏನ್ ಹೇಳೋದು? ಇಲ್ಲಿ ಕರ್ಣ ಅರ್ಜುನನಿಗೆ, ಅಯ್ಯೋ ಕೃಷ್ಣ ಅರ್ಜುನನಿಗೆ ನಿನ್ನ ಆತ್ಮ ಪ್ರಶಂಸೆ ಮಾಡ್ಕೊಂಡ್ರೆ ಅದು ಆತ್ಮಹತ್ಯೆಗೆ ಸಮ ಅಂತ ಹೇಳ್ತಾನೆ. ನೋಡೋಣ ಏನಿದೆ ಕಥೆ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಶ್ರೀಕೃಷ್ಣನ ಮಾತನ್ನ ಆಧರಿಸಿ ಅರ್ಜುನನು ಧರ್ಮರಾಜನ ಕುರಿತು ಹಿಂದೆ ತಾನು ಯಾವಾಗಲೂ ಆಡದಂತಹ ಪೌರುಷ ವಾಕ್ಯಗಳಿಂದ ಅಣ್ಣನನ್ನ ಧಿಕ್ಕರಿಸತೊಡಗಿದ. ಪೌರುಷ ವಾಕ್ಯ ವಿಗರ್ಹಣ ಅಂತ ಅಂದ್ಬಿಟ್ಟು ಸಂಸ್ಕೃತದಲ್ಲಿ ಯಥಾಶಕ್ತಿ ವಿಗರ್ಹೇತ ಅಂತಿದೆ. ಧರ್ಮಕ್ಕೆ ಶಾಸ್ತ್ರವನ್ನ ಯಾರು ಬಹಳ ಧಿಕ್ಕರಿಸಿ ಮಾತಾಡ್ತಾರೋ ಅಂಥವ್ರನ್ನ ಸುಮ್ಮನೆ ಬಿಡಬಾರ್ದು, ಚೆನ್ನಾಗಿ ಬೈಬೇಕು ಅಂತಿದೆ. ಶಾಸ್ತ್ರವನ್ನೇನಾರು ಅವರು ಅವಮಾನ ಮಾಡಿದ್ರೆ ಇವೆಲ್ಲ ಯಾಕೆ ಬೇಕು, ಇದೆಲ್ಲ ಏನು ಅಂತಂದ್ರೂ ಒಂದು ಸುಮ್ಮನೆ ಬಿಡಬಾರ್ದು ಅಂತ. ನನಗೆ ನಮ್ಮ ಗುರುಗಳು ಮಾತು ನೆನಪಾಗತ್ತೆ, ನೀವು ಪ್ರಯೋಜನ ಅಲ್ರಿ, ಯಾರು ಶಾಸ್ತ್ರಕ್ಕೆ ವಿರುದ್ಧ ಮಾತಾಡಿ ಸುಮ್ಮನೆ ಬಿಡಬಾರ್ದು ಅವ್ರನ್ನ ಚೆನ್ನಾಗಿ ಅಂತ. ಅಲ್ಲೇ ಬರ್ತಾ ಇದ್ದವರು ಒಬ್ಬರು ವೇದ, ಅವರ ಮಗ ಒಬ್ಬ ಸ್ವಲ್ಪ ಹೀಗೆ ಪರ್ವರ್ಟೆಡ್ ಇದು ಏನು ಅದ್ಯಾಕೆ ಮಾಡ್ಬೇಕು, ಇದ್ಯಾಕೆ ಮಾಡ್ಬೇಕು, ಶ್ರಾದ್ದದ ಏನು ಅರ್ಥ, ಮೀನಿಂಗ್ಲೆಸ್ಸು, ಯಾರೋ 3 ಜನ ಬ್ರಾಹ್ಮಣರಿಗೆ ಹಾಕ್ಬಿಟ್ರೆ ಆ ಪಿತೃ ದೇವತೆಗೆ ಹೋಗ್ಬಿಡುತ್ತಾ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟೆಲ್ಲ. ಸರಿ, ಅವರು ನೀನೊಂದು ಕೆಲಸ ಮಾಡೋ, ನಮ್ಮ ಗುರುಗಳ ಹತ್ರ ಹೋಗ್ಬಿಡ್ಬಾ ಅಂತ. ಅವನವ್ರ ಹತ್ರ ಮಾತಾಡ್ತಾ, ಇದೆಲ್ಲ ಯಾಕೆ ಮಾಡ್ಬೇಕು, ಸತ್ತ ಮೇಲೆ ಅವ್ರದ್ದಾಯ್ತು, ತಗೊಂಡೋಗಿ ಕ್ರಿಮಿಟೋರಿಯಂನಲ್ಲಿ ಮಾಡಿದ್ದು ಎಲ್ಲ ಅಂತ, ಅವ್ರಿಗೆ ಯಾಕೆ ಮಾಡ್ಬೇಕು ಇದನ್ನೆಲ್ಲ ಅಂತ. ಅದಕ್ಕೆ ಇವರು ಅಷ್ಟೇ ಜೋರಾಗಿ ಅವ್ರಿಗೆ ಹೇಳಿದ್ರು, ನಿಮ್ಮ ಅಮ್ಮನ್ ಕರ್ಕೊಂಡೋಗಿ ಅಬಾರ್ಷನ್ ಮಾಡಿಸ್ದೆ ನಿನ್ನ ಹುಟ್ಸದ್ದಲ್ಲ, ಅದಕ್ಕಾಗಿ ನೀನ್ ಇರೋ ಅಷ್ಟು ದಿವಸನೂ ಅದನ್ನ ಮಾಡ್ಬೇಕು ಅಂತ. ಅವ್ರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಯಾರು ಅಷ್ಟೆಲ್ಲ ಜೋರಾಗಿ ಮಾತಾಡ್ತಾ ಇದ್ನವರೆಲ್ಲ. ಆಮೇಲೆ ಅವ್ನು ಬಂದ್ಬಿಟ್ಟು ಅವ್ರ ಅಪ್ಪನ ಹತ್ರ ಹೇಳಿದ್ನು, ಅಯ್ಯೋ ಬಹಳ ಜೋರಾಗಿ ಹೇಳಿದ್ರು ಅವರು ಅಂತ. ಚಪ್ಲಿ ಕೈನಲ್ಲಿ ಕಾಲಲ್ಲಿ ಇದಿತ್ತು, ಹೊಡಿಲ್ವಾ ಅವರು ಅಂತಂದ್ರು. ಶಾಸ್ತ್ರದ ಬಗ್ಗೆ ಯಾರು ಲಘುವಾಗಿ ಮಾತಾಡಿದ್ರೆ ಮನುಷ್ಯರಿಗೆ ಮರ್ಯಾದೆ ಕೊಡ್ತಿದ್ರು ಬೇಡ, ಶಾಸ್ತ್ರಕ್ಕೆ ವಿರುದ್ಧವಾಗಿ ಮಾತಾಡದಂಥವ್ರು ಸುಮ್ಮನೆ ಬಿಡಬಾರ್ದು ಅನ್ನೋದಕ್ಕೆ ಸ್ಮೃತಿನಲ್ಲೇನು ಯಥಾಶಕ್ತಿ ವಿಗರ್ಹೇತ ಅಂತ. ಇಲ್ಲಿ ಪೌರುಷ ವಾಕ್ಯದಿಂದ ಅರ್ಜುನ ಧರ್ಮರಾಜನನ್ನ ನಿಂದಿಸ್ತಾ ಇದ್ದಾನೆ, ಧಿಕ್ಕರಿಸ್ತಾ ಇದ್ದಾನೆ. ರಾಜ, ನೀನು ಈಗ ನನ್ನೊಡನೆ ಅನ್ಯಾಯದ ಮಾತನಾಡಬೇಡ. ನೀನಾದರೂ ಯುದ್ಧರಂಗವನ್ನು ಬಿಟ್ಟು ಓಡಿ ಬಂದು ಒಂದು ಹರಿದಾರಿಯ ದೂರದಿಂದ ಆಚೆಗಿದೀಯ. ಈಗ ಭೀಮನು ಲೋಕ ಪ್ರಖ್ಯಾತರಾದ ಅನೇಕ ವೀರರಿಗೆ ಎದೆಗೊಟ್ಟು ನಿಂತು ಯುದ್ಧ ಮಾಡ್ತಾ ಇದ್ದಾನೆ. ಅಂಥವನು ನನ್ನನ್ನು ಹೇಗಾದರೂ ನಿಂದಿಸುವುದಕ್ಕೆ ಅರ್ಹ. ಭೀಮ ಬೇಕಾದ್ರೆ ನನ್ನ ನಿಂದಿಸಬಹುದು, ನೀನು ಸೋತು ಹಿಂದಿಗೆ ಬಂದಿದ್ದೀಯಾ, ಇವನಿಗೆ ಅವಮಾನ ಮಾಡಬೇಕು ಅಂತಾನೆ ಕೃಷ್ಣನ ಸಜೆಷನ್ನು. ಧರ್ಮರಾಜನನ್ನ ಅರ್ಜುನ ಹಿಂಗೆ ಹೇಳ್ತಾ ಇದ್ದಾನೆ. ಆ ಮಹಾವೀರನು ತಕ್ಕ ಕಾಲದ ಯುದ್ಧಕ್ಕೆ ನಿಂತು ಶತ್ರುಗಳಾದ ಅನೇಕ ವೀರ ರಾಜರನ್ನ ಹೊಡೆದೋಡಿಸಿದ್ದಾನೆ. ಅನೇಕ ರಥವೀರರನ್ನ, ಗಜಯೋಧರನ್ನ, ಶೂರರನ್ನು ಕೊಂದಿದ್ದಾನೆ. ಬೇರೆ ಯಾವನೂ ಮಾಡಲಾರದ ಅಸಾಧ್ಯ ಕಾರ್ಯಗಳನ್ನೆಲ್ಲ ಅವನು ಈಗಲೂ ರಣರಂಗದಲ್ಲಿ ನಿಂತು ನಡೆಸ್ತಾ ಇದ್ದಾನೆ.
ರಥದಿಂದ ಹಾರಿ ಗದಾ ಪಾಣಿಯಾಗಿ ನಿಂತು ಆನೆಗಳನ್ನೆಲ್ಲ ಬಡಿದು ಕೆಡಹತ್ತಾ ಇದ್ದಾನೆ. ಅನೇಕ ಸಹಸ್ರ ಗಜಗಳನ್ನು ಕೊಂದು ಆಗಾಗ ಸಿಂಹನಾದವನ್ನು ಮಾಡ್ತಾ ಇದ್ದಾನೆ. ಅಲ್ಲದೆ ಕಾಂಬೋಜ, ವನಾಯುಜ, ಪಾರ್ವತೀಯ ದೇಶಗಳಲ್ಲಿ ಹುಟ್ಟಿ ಕೆನ್ನಾಯಿಗಳಂತಿದ್ದ ಕುದುರೆಗಳನ್ನು ಎಷ್ಟೋ ಕೊಂದಿದ್ದಾನೆ. ಮಹಾರಥಗಳನ್ನ, ಬೆಟ್ಟದಂತಿರುವ ಆನೆಗಳನ್ನ ಎದುರಿಸಿ ಅವುಗಳಲ್ಲಿ ಅನೇಕವನ್ನ ಕೊಳ್ಳುತ್ತಾ ಇರುವಂತಹ ಭೀಮನು ಈಗ ಅಸಹಾಯನಾಗಿ ಕೌರವರ ಗುಂಪಿನಲ್ಲಿ ಸಿಕ್ಕಿ ಬಿದ್ದೋದ್ರಿಂದ ಅವನಾದ್ರೂ ಒಂದು ವೇಳೆ ನನ್ನನ್ನ ನಿಂದಿಸಿದ್ರೆ ಅದು ಪರವಾಗಿಲ್ಲ. ಅವನು ತನ್ನ ಕೈಕತ್ತಿಯಿಂದಲೇ ಗಜ, ತುರಗ, ಪದಾತಿಗಳನ್ನು ಕಡಿತಾನೆ. ತನ್ನ ಬಿಲ್ಲಿನಿಂದ, ಚಕ್ರಾಯುಧದಿಂದಲೂ ಶತ್ರುಗಳನ್ನು ಕೊಲ್ತಾನೆ. ಇಂದ್ರ ಪರಾಕ್ರಮವುಳ್ಳ ಆತನ ಶತ್ರುಗಳನ್ನು ಕಾಲುಗಳಿಂದಲೇ ತೀಕ್ತಾನೆ, ತೋಳುಗಳಿಂದ ಅಪ್ಪಳಿಸಿಕೊಳ್ತಾನೆ. ಅವನು ಕುಬೇರನಿಗೂ ಯಮನಿಗೂ ಸಾಟಿಯಾಗಿದ್ದಾನೆ. ಮಹಾಬಲಾಢ್ಯ, ಶತ್ರುಗಳ ಕೀರ್ತಿಯನ್ನ ನೀಗಿಸ್ತಕ್ಕವನು. ಅಂತಹ ಭೀಮನು ನನ್ನನ್ನು ಹೇಗೆ ಬೇಕಾದರೂ ನಿಂದಿಸಬಹುದು. ಯಾವಾಗಲೂ ಸ್ನೇಹಿತರ ಗುಂಪಿನಲ್ಲಿ ಸೇರಿಕೊಂಡು ಅವರ ರಕ್ಷಣೆಯಲ್ಲಿರುವ ನಿನಗೆ ನನ್ನನ್ನು ನಿಂದಿಸುವ ಅರ್ಹತೆ ಎಲ್ಲಿದೆ? ನಾನು ನಿರಪರಾಧಿ ಎನಿಸಿದ್ದು ಕೂಡ ಅಂಗ, ವಂಗ, ಕಳಿಂಗ, ನಿಷಾದ, ಮಾಗದಾದಿ ಶತ್ರು ಗಣಗಳನ್ನೆಲ್ಲ ಸಾವಿರಾರು ಸಂಖ್ಯೆಯಿಂದ ಧ್ವಂಸ ಮಾಡುತ್ತಿರುವಂತಹ ಆ ಭೀಮನು ಒಂದು ವೇಳೆ ನನ್ನನ್ನು ನಿಂದಿಸಿದ್ರು ನಾನು ಅದನ್ನ ಸಹಿಸ್ತೇನೆ. ಯಾವನು ಸಿದ್ಧವಾದ ಯುದ್ಧರಥದಲ್ಲಿ ಕಳಿತು ಬಿಲ್ಲನ್ನು ಒದರುತ್ತಾ ಕೈ ಹಿಡಿಯುವಟ್ಟು ಬಾಣಗಳನ್ನು ಹಿಡಿದು ಮೇಘವು ಮಳೆಯನ್ನು ಸುಸುವಂತೆ ಬಾಣಗಳನ್ನು ವರ್ಚಿಸ್ತಾನೋ ಆ ಭೀಮನು ನನ್ನನ್ನು ಹೇಗೆ ಬೇಕಾದರೂ ನಿಂದಿಸಲಿ. ಯಾವನು ರಣರಂಗದಲ್ಲಿ ತನಗೆದುರಾದ 800 ಆನೆಗಳ ಕುಂಭಗಳನ್ನು ಭೇದಿಸಿ ಸೊಂಡೆಲುಗಳನ್ನು ಕಡಿದು ತನ್ನ ಸಾಹಸವನ್ನು ತೋರಿಸುವುದನೋ ಅಂತಹ ಭೀಮನಿಗೆ ನನ್ನನ್ನು ಹೇಗಾದರೂ ನಿಂದಿಸಲು ಅರ್ಹತೆ ಉಂಟು. ರಥಗಳನ್ನ, ಆನೆಗಳನ್ನ, ಕುದುರೆಗಳನ್ನ, ಇನ್ನೂ ಅನೇಕ ಕ್ಷತ್ರಿಯ ವೀರರನ್ನ ತಂಡವಾಗಿ ರಣರಂಗದಲ್ಲಿ ಕೆಡಿದ ಆ ಭೀಮನು ನನ್ನನ್ನು ಹೇಗಾದರೂ ನಿಂದಿಸಬಹುದು. ಮಹಾಬಲಾಢ್ಯರಾದ ಧೃತರಾಷ್ಟ್ರ ಪುತ್ರರೆಲ್ಲರೂ ಪ್ರಾಯಕವಾಗಿ ಇದುವರೆಗೆ ಯಾವನೊಬ್ಬನಿಂದಲೇ ಸಮೃದ್ಧರಾದರೋ ಅಂತಹ ಅವಾರ್ಯ ವೀರ್ಯನಾದ ಭೀಮಸೇನಿಗೆ ನನ್ನನ್ನು ನಿಂದಿಸೋದಕ್ಕೆ ಅಧಿಕಾರ ಉಂಟು. ಯಾವನೊಬ್ಬನೇ ಅತ್ಯುಗ್ರವಾದ ಆ ಧಾತರಾಷ್ಟ್ರ ಬಲವನ್ನೆಲ್ಲ ತನ್ನ ಪ್ರತಾಪಾಗ್ನಿಯಿಂದ ದಹಿಸುತ್ತಾ ತನ್ನ ಶತ್ರು ದುಸ್ಸಹವಾದ ವೀರ್ಯದಿಂದ ಅವರನ್ನೆಲ್ಲ ಕೆಡಿದನೋ ಅಂತಹ ಭೀಮನು ನನ್ನನ್ನು ಹೇಗಾದರೂ ನಿಂದಿಸಬಹುದು. ನಿನ್ನಂತವರಿಗೆ ನನ್ನನ್ನು ನಿಂದಿಸುವ ಅಧಿಕಾರ ಇಲ್ಲ. ಧರ್ಮರಾಜನಿಗೆ ಅರ್ಜುನ ಈ ಮಾತನ್ನು ಹೇಳ್ತಾ ಇದ್ದಾನೆ. ಹೇ ರಾಜ, ಎಲ್ಲೆಲ್ಲಿ ನಮ್ಮ ಪ್ರತಿಪಕ್ಷದ ಮಹಾರಥರು ನಿನ್ನ ಸೈನ್ಯವನ್ನೆಲ್ಲ ಸ್ವೇಚ್ಛೆಯಾಗಿ ಬಡಿದು ಓಡಿಸ್ತಾ ಇದ್ರು ಅದೇ ಸ್ಥಳದಲ್ಲಿ ಭೀಮನು ತನ್ನ ಪರಾಕ್ರಮದಿಂದ ಆ ಶತ್ರುಗಳನ್ನೆಲ್ಲ ಬಡಿದೋಡಿಸಿದ. ಅಂತವನು ನನ್ನನ್ನು ಹೇಗೆ ನಿಂದಿಸುವುದು ಸಲ್ಲೋದು. ನಿನಗೆ ನನ್ನ ಮೇಲೆ ದೋಷಾರೋಪಣೆ ಮಾಡುವ ಅಧಿಕಾರ ಇಲ್ಲ. ಹೀಗೆಲ್ಲ ಕ್ರೂರ ವಾಕ್ಯಗಳನ್ನು ಆಡಬೇಡ. ಹೇ ರಾಜ, ನೀನು ನನ್ನಂತವರನ್ನು ಕುರಿತು ಹೀಗೆಲ್ಲ ಆಡಬಾರ್ದು. ಸಮಸ್ತ ಲೋಕವು ನಿನ್ನನ್ನು ಹೇಗೆ ನಿಂದಿಸಿದ್ರು ಸಲ್ಲುವುದು. ಹೇಡಿಯಾದ ನೀನು ದುರಾಶೆಯಿಂದ ಈ ಕ್ರೂರ ವಾಕ್ಯಗಳಿಂದ ನನ್ನನ್ನು ನಿಂದಿಸುವಾಗ ನಿನ್ನ ನಾಲಿಗೆ ಹೇಗೆ ತಾನೇ 100 ಭಾಗವಾಗಿ ಸೀಳು ಹೋಗದೆ ಇದ್ದಿತ್ತು. ಉತ್ತಮ ಕ್ಷತ್ರಿಯರಿಗೆ ಯಾವ ಬಲ ಉಂಟು ಅಂತ ಹೇಳ್ತಾರ ಆ ಬಲವು ನಿನ್ನಲ್ಲಿ ಇಲ್ಲವೇ ಇಲ್ಲ. ಇವೆಲ್ಲ ಮುಖಸ್ತುತಿನ ಧರ್ಮರಾಜನಿಗೆ. ಭಗವಂತನನ್ನ ಪ್ರೀತಿಯಿಂದ ಭಕ್ತರು ಹಾಡಿದುಂಟು ಹಿಂಗೆ: ಆರು ಬದುಕಿದರಯ್ಯ ಹರಿ ನಿನ್ನ ನಂಬಿ, ತೋರು ಈ ಜಗದೊಳಗೆ ಒಬ್ಬರನ್ನು ನಾ ಕಾಣೆ, ಕಲಹ ಬಾರದ ಮುನ್ನ ಕಂಸನೊಬ್ಬನ ಕೊಂದೆ, ಸುಲಭದಲ್ಲಿ ಕೌರವರ ಮನೆಯ ಮುಲಿದೆ, ನೆನವ ಬೇಡುತ್ತ ಹೋಗಿ ಬಲಿಯ ತನುವನ್ನು ತುಳಿದೆ, ಇನ್ನಿಂದ ಉದ್ಧಾರಾದವ್ರು ಯಾರೋ ಅಂತ ನಿಂದಾಸ್ತುತಿ. ಕಡೆನೆಲ್ಲ ಅವನೆಲ್ಲೇ ಶರಣಾಗೋದು. ಉತ್ತಮ ಕ್ಷತ್ರಿಯರಿಗೆ ಯಾವ ಬಲ ಉಂಟು ಅಂತ ಹೇಳ್ತಾರೋ ಆ ಬಲ ನಿನ್ನಲ್ಲಿ ಇಲ್ಲವೇ ಇಲ್ಲ. ನೀನು ಚಪಲನು, ನಿಷ್ಠುರ ಉಕ್ತಿಗಳು ಅದನ್ನ ಆಡ್ತಕ್ಕವನು. ನಾನು ಎಂತವನೆಂಬುದು ನಿನಗೂ ಚೆನ್ನಾಗಿ ತಿಳಿದೇ ಇಲ್ಲ. ನನ್ನ ತಮ್ಮನಾದ ನಕುಲ ಎಷ್ಟೋ ಗಜ, ತುರುಗ, ಪದಾತಿ ವೀರನ್ನು ಕೊಂದವನು. ಅವನು ಯುದ್ಧಾತುರದಿಂದ ಪ್ರಾಣದಾಸೆಯನ್ನು ತೊರೆದು ಯುದ್ಧ ಮಾಡ್ತಾ ಇದ್ದಾನೆ. ಅವನಾದ್ರೂ ನನ್ನ ನಿಂದಿಸಬಹುದು. ಸಹದೇವನು ಈ ಯುದ್ಧದಲ್ಲಿ ದುಷ್ಕರವಾದ ಕಾರ್ಯಗಳನ್ನು ಮಾಡಿದವನು, ಅನೇಕ ಶತ್ರು ಸೈನ್ಯವನ್ನು ಕೊಂದವನು. ಅವನು ಕೂಡ ನನ್ನನ್ನ ಕುರಿತು ಒಂದು ಮಾತನ್ನಾದ್ರೂ ಆಡ್ಲಿಲ್ಲ. ನಿನಗೂ ಅವನಿಗೂ ಇರುವ ತಾರತಮ್ಯ ನೋಡು. ದುಷ್ಟದ್ಯುಮ್ನನು, ಸಾತ್ವಿಗೆ, ದ್ರೌಪದಿ ಮಕ್ಕಳು, ಯುಧಾಮನ್ಯು, ಉತ್ತಮೋಜಸ್ಸು, ಶಿಖಂಡಿ ಇವರೆಲ್ಲ ಈಗಿನ ಯುದ್ಧದಲ್ಲಿ ಎಷ್ಟೋ ಕಷ್ಟಪಟ್ಟು ಗಾಯ ಹೊಂದಿ ಬಂದವರು. ಅವರಿಗಾದ್ರೂ ನನ್ನನ್ನು ನಿಂದಿಸಲು ಅಧಿಕಾರ ಉಂಟು. ನೀನು ನನ್ನನ್ನು ನಿಂದಿಸೋಕೆ ಅರ್ಹನಲ್ಲ. ಈ ವೈರಕ್ಕೆಲ್ಲ ಜೂದಾಳಿಯಾದ ನೀನೇ ಮೂಲ. ನಿನ್ನಿಂದಲೇ ನಾವು ಇಂಥ ಘೋರ ವ್ಯಸನಕ್ಕೀಡಾದುವ. ಜೂಜಿನಲ್ಲಿ ಹುಚ್ಚುಳಿದ ನೀನೇ ಇದಕ್ಕೆಲ್ಲ ಮೂಲವಾಗಿದ್ದು ನನ್ನನ್ನು ನಿಂದಿಸ್ತಾ ಇದೀಯ. ಹೇ ರಾಜ, ನೀನು ಯಾವಾಗಲೂ ಎಚ್ಚರಿಕೆ ಇಲ್ಲದೆ ಪ್ರವರ್ತಿಸ್ತಕ್ಕವನು.
ನೀನೇ ಮೂಢನು, ಭರತ ಕುಲದೊಳೆಲ್ಲ ಅಯೋಗ್ಯ. ನಿನ್ನ ಕೈಗೆ ಬಂದದ್ರಿಂದಲೇ ರಾಜ್ಯ ಹೀಗೆ ಹೀನಗತಿಗೆ ಬಂತು. ಒಂದ್ಸಲಿ ಕಾಡಿನಲ್ಲಿ ಇದೆಲ್ಲ ಆ ಕಷ್ಟಗಳು ಕ್ಲೇಶಗಳೆಲ್ಲ ನೋಡಿ ಭೀಮರು ಒಂದ್ಸಲಿ ಬಹಳ ಕೋಪ ಬಂತು. ಅರ್ಜುನ, ಕತ್ತಿ ತಗೊಂಬ, ಈ ಧರ್ಮರಾಜನ ಕೈ ಎರಡನ್ನು ಕತ್ತರಿಸ್ಬಿಡ್ತೀನಿ ಎಂದ ಅವನು. ಯಾಕೆ ಅವನು ಯಾಕೆ ಈ ಪಗಡೆ ಆಡೋಕ್ ಹೋಗ್ಬೇಕಾಗಿತ್ತು, ದಾಳ ಇದ್ರದಕ್ಕೆ ಅಂತ. ಕೋಪ ಉದ್ವೇಗಗಳು ಬಂದಾಗ ಏನೇನಾಗತ್ತೆ ಅಂತ. ದ್ಯೂತ, ತಮಾಷೆಗೂ ಕೂಡ ದುಡ್ಡಿಟ್ಟು ಯಾವುದೇ ಆಟ ಆಡಬಾರ್ದು. ಬ್ಯಾಡ್ಮಿಂಟನ್, ಇನ್ನೊಂದು ಇಲ್ಲ ಇಸ್ಪೀಟು, ಇವೆಲ್ಲ ಯಾಕೆ ಅಂತಂದ್ರೆ ಇದು ಸುಮ್ನೆ ಆಡಿದ್ರೆ ಅದ್ರಲ್ಲಿ ತಿಲ್ಲಿಲ್ಲ, ಅದಕ್ಕೆ ದುಡ್ಡು ಇಷ್ಟು ಕಟ್ಟೋಣ, ಅಂದರ್ಬಾಹರು ಮತ್ತೊಂದು ಅಂತ. ಅದೇನೆ ಮನೆಯಲ್ಲಿ ತುಂಬಾ ಆತ್ಮೀಯರಾದಂತ ಅಣ್ಣ ತಮ್ಮ ಅಕ್ಕ ತಂಗಿ ಇವರುಗಳಲ್ಲೇ ಜಗಳಕ್ಕಾಯ್ದವಾಗ ಆಗ್ಬಿಡುತ್ತೆ. ಮನೆಯಲ್ಲಿ ಈ ರೀತಿ ಏನೋ ಈ ಪಗಡೆ ಆಟವು ಅದೆಲ್ಲ ಕೂಡುದು ಅಂತ. ನಾ ಹಿಂದೆ ಒಂದ್ಸಲಿ ಹೋಗಿ ಇಸ್ಪೀಟು ರಥೋತ್ಸವ ಟೈಮಿಗೆ ಯಾರೋ ತಂದು ಇಟ್ಟಿದ್ದು ತೆಗೆದು ಒಲೆಗೆ ಆಗ್ಬಿಟ್ಟಿದೆ. ರಥೋತ್ಸವಕ್ಕೆ ಬಂದಿರೋದು ಯಾಕೆ? ಉತ್ಸವ ನಡೆಯುತ್ತೆ, ಒಂದಾದ್ಮೇಲೆ ಒಂದು ದೇವಸ್ಥಾನದಲ್ಲಿದ್ದು ಭಾಗವಹಿಸಿ ಕಚೇರಿಗಳು ಮಾಡೋದಕ್ಕೆ ಇಲ್ಲಿ ಬೆಂಗಳೂರಿನಲ್ಲಿ ಇಲ್ವೇ ಇಸ್ಪೀಟ್ ಕಚೇರಿಗಳು? ಅಲ್ಲಿ ಮನೆಗಳು ಆಗ್ಬೇಕೆ? ಪ್ರತಿಯೊಬ್ಬೊಬ್ಬರು ಅವರ ಊರಿನಲ್ಲಿ ಇದನ್ನ ನಡೆಯೋದಕ್ಕೆ ಬಿಡಬಾರ್ದು, ಪ್ರತಿಭಟಿಸ್ಬೇಕು. ಇದು ನೀವು ಇಸ್ಪೀಟ್ ಆಡೋದಕ್ಕಾದ್ರೆ ಅಲ್ಲೇನೆ ಹೋಗಿ ಮಾಡಿ, ಎಲ್ಲರೂ ಸೇರ್ಬಿಡೋದಲ್ಲಿ. ಪುರೋಹಿತರಾಗಿರುವಂತವ್ರು ಕೂತ್ ಬಿಡ್ತಾರೆ ಇಸ್ಪೀಟಿಗೆ. ಎಷ್ಟು ಶೋಚನೀಯ! ಇವರೊಂದು ದೇವರು ಅಂತ ಅವ್ರ ಕಾಲಿಗೆ ನಮಸ್ಕಾರ ಮಾಡುವಂತಹದ್ದು. ಯಾಕೆ ಬೇಕು ಅದರಲ್ಲಿ? ಅವರುಗಳ ಇನ್ಫ್ಲೂಯೆನ್ಸ್ ಎಷ್ಟು ಅಂತಂದ್ರೆ, ದೇವಸ್ಥಾನದಲ್ಲಿ ತದಿಯಾರಾಧನೆ ಶುರು ಆಯ್ತು, ದೇವರಿಗೆ ಇದ್ರದ್ದಾಯ್ತು ಅಂತಂದ್ರೆ ಅವ್ರು ಕಳಿಸ್ಕೊಟ್ಬಿಡ್ಬೇಕು ಅಲ್ಲಿಗೆನೆ ಎಲ್ಲ. ಇವರು ಕೂತಿರೋ ಜಾಗಕ್ಕೇನೆ ಈ ಇಸ್ಪೀಟ್ ಕಚೇರಿಗಳಲ್ಲಿ ತಿಂಡಿ ಎಲ್ಲ ಪಾನಗಳು ಇದೆಲ್ಲ ಸರಬರಾಜ್ ಆಗುತ್ತಲ್ಲ. ಹಾಗೆ ಇಸ್ಪೀಟ್ ಆಡೋಕೆ ರಥೋತ್ಸವ ಟೈಮ್ ನಲ್ಲಿ ಯಾಕೆ ಬರ್ಬೇಕು ಯಾರು? ಅವರವರು ಇಲ್ಲಿ ಬೆಂಗಳೂರಿನಲ್ಲೇ ಬೇಕಾದಷ್ಟು ಕ್ಲಬ್ಗಳಿದೆ. ದ್ಯೂತ ಯಾವುದರಲ್ಲೇ ಆಗ್ಲಿ ಹಣ ಮತ್ತೊಂದು ಇಟ್ಟು ಈ ಮನೋರಂಜನೆಗೆ ಆಡುವಂತದ್ದು ಸುಮ್ಮನೆ ಆಡೋದು ಸರಿ. ಯಾರೋ ಒಬ್ರು ಗೆಲ್ಬೇಕು, ಯಾರೋ ಒಬ್ರು ಸೋಲ್ಬೇಕು, ಸ್ಪೋರ್ಟಿವ್ ಆಗಿ ತಗೊಳ್ಳೋದಾಗ್ಬೇಕು. ಏನದು ಯುದ್ಧನ? ಮಾಡು ಇಲ್ಲವೇ ಮಡಿ, ಗೆಲ್ಲಿಲ್ಲ ಅಂದ್ರೆ ಪ್ರಾಣ ಕಳ್ಕೊ. ಒಂದು ಆಟದಲ್ಲಿ ಹುಚ್ಚುತನ ಇದು. ನಿನ್ನಿಂದ ನಾವು ಈ ಘೋರ ವ್ಯಸನಕ್ಕೀಡಾದವು, ಜೂಜಿನಲ್ಲಿ ಹುಚ್ಚಿಡಿದು ಇದಕ್ಕೇನೆ ಭರತ ಕುಲದೊಳಗೆಲ್ಲ ನೀನು ಅಯೋಗ್ಯ. ನಿನ್ನ ಕೈಗೆ ಬಂದದ್ರಿಂದ ರಾಜ್ಯ ಈ ಹೀನಗತಿಗೆ ಬಂತು. ನಿನ್ನಿಂದಲೇ ಪಾಂಡುಪುತ್ರರು ಇದರಲ್ಲಿ ದಾಸ್ಯವನ್ನು ಮಾಡಬೇಕಾಯ್ತು. ನಿನ್ನಿಂದಲೇ ನಮಗೆ ವನವಾಸದ ಕಷ್ಟ ಎಲ್ಲ ಬಂತು, ನಮ್ಮ ರಾಜ್ಯನೂ ಹೋಯ್ತು. ಅಭಿಮನ್ಯುವಿಗೆ ಅಂತಹ ಘೋರವಾದ ಕೊಲೆ ಉಂಟಾದದ್ದು ನಿನ್ನ ದೆಸೆಯಿಂದಲೇ. ನೀನು ಇಂತಹ ಕ್ರೂರ ಎಂಬುದನ್ನು ತಿಳಿದು ನನ್ನನ್ನೇಕೆ ನೀನು ನಿಂದಿಸ್ತೀಯ? ನೀನು ನಾಚಿಕೆಯುಳ್ಳವನಾದ್ರೆ ತಲೆ ಬಗ್ಗಿಸ್ಕೊಂಡು ಸುಮ್ಮನಿರು. ಉಪಕಾರ ಸ್ಮರಣೆ ಇಲ್ಲದ ನೀನು ಬಾಯಿ ಎತ್ತದೆ ನಮ್ಮ ಕಾರ್ಯವನ್ನು ನೋಡುತ್ತಾ ಸುಮ್ಮನಾದರೂ ಇರು. ಭೀಮನು ಎಡಬಿಡದೆ ಯುದ್ಧ ಮಾಡತಕ್ಕವನು, ಇದಿರಾದವರ ಕೆಚ್ಚನ್ನ ಮುರಿಯತಕ್ಕವನು. ಯುದ್ಧದಲ್ಲಿ ನಿನ್ನಂತೆ ಅಶಕ್ತನಾದ ಮನುಷ್ಯನು ಯಾವಾಗಲೂ ತಾಳ್ಮೆಯಿಂದಿರಬೇಕು. ಬ್ರಾಹ್ಮಣನಿಗೆ ಬಾಯಲ್ಲಿ ಬಲ, ಕ್ಷತ್ರಿಯನಿಗೆ ತೋಳಿನಲ್ಲಿ ಬಲ ಅಂತ ಹೇಳ್ತಾರೆ. ನಿನಗೂ ಬ್ರಾಹ್ಮಣಂತೆ ಬಾಯಾವುದರಲ್ಲಿಯೇ ಬಲವಿದ್ದ ಹಾಗೆ ತೋರುತ್ತೆ. ನೀನು ಕ್ರೂರಿ, ನಾನು ಎಂತವನು ಎಂಬುದನ್ನ ನೀನೇ ಚೆನ್ನಾಗಿ ಬಲ್ಲೆ. ಯುಧಿಷ್ಠಿರ, ನಿನಗೆ ನಾನು ನನ್ನ ಹೆಂಡಿಯು ಮಕ್ಕಳಿಂದಲೂ ಜೀವದಿಂದಲೂ ಶರೀರದಿಂದಲೂ ಯಾವಾಗಲೂ ಹಿತವನ್ನೇ ಕೋರ್ತಕ್ಕವನು. ಹೀಗಿರುವಾಗಲೂ ನನ್ನನ್ನ ವಾಗ್ಬಾಣಗಳಿಂದ ಹೀಗೆ ನೋಯಿಸ್ತಾ ಇದ್ದೀಯ. ನಿನ್ನಿಂದ ನನಗೆ ಅಲ್ಪ ಮಾತ್ರವೂ ಸುಖವಿಲ್ಲ. ನೀನು ದ್ರೌಪದಿ ಹಾಸಿಗೆಯಲ್ಲಿ ಸುಖವಾಗಿ ಮಲಗುತ್ತಾ ನಮ್ಮನ್ನು ಅವಮಾನ ಪಡಿಸಬಾರದು. ನಿನಗಾಗಿ ಎಷ್ಟು ಮಹಾರಥರನ್ನ ನಾನು ಹೊಂದಿದ್ದೇನೆ. ನೀನು ಎಲ್ಲರಲ್ಲಿಯೂ ಸಂದೇಹ ಪಡ್ತಾ ಇದ್ದೀಯ. ನಿನ್ನಿಂದ ನಮ್ಮಲ್ಲಿ ಯಾರಿಗೂ ಸುಖ ಇಲ್ಲ. ನಿನ್ನ ಹಿತಕ್ಕಾಗಿ ಸತ್ಯನಾದ ಭೀಷ್ಮನು ಯುದ್ಧದಲ್ಲಿ ತನ್ನ ವಧೋಪಾಯವನ್ನು ತಾನೇ ತಿಳಿಸಿದ. ನಿನಗಾಗಿ ನಾನು ಶಿಖಂಡಿಯನ್ನು ಮುಂದಿಟ್ಟುಕೊಂಡು ಮರೆಯಾಗಿ ನಿಂತು ಭೀಷ್ಮನ ನೋಡಿಬೇಕಾಯ್ತು. ನೀನಾಗಿಯೇ ದೃಷ್ಟದ್ಯುಮ್ನನು ಮಹೋಪಕಾರಿಯಾದ ದ್ರೋಣನನ್ನ ರಥದಿಂದ ಇಳಿದು ಹಾಕಿ ಕೊಂದ. ನಿನ್ನಿಂದಲೇ, ನಿನಗಾಗಿಯೇನೆ ಮಾಡಿದ್ದು. ಗುರುಪುತ್ರನಾದ ಅಶ್ವತ್ಥಾಮನು ಪರಿವಾರಗಳನ್ನ ನಮ್ಮಿಂದ ಎದುರಿಸಲ್ಪಟ್ಟ. ಹೀಗಿರುವಾಗಲೂ ನಿನ್ನ ಮಾತು ನಮ್ಮ ವಿಷಯದಲ್ಲಿ ಕ್ರೂರವಾಗಿದೆ. ನಾನೇ ನಿನಗೆ ಹಿತವನ್ನು ಮಾಡದವನಾಗಿದ್ದ ಪಕ್ಷದಲ್ಲಿ ಇನ್ನು ನಿನಗೆ ಪ್ರಿಯವನ್ನು ಮಾಡುವವರು ಯಾರು ಸಿಕ್ಲಾರರು. ನಾನು ಹೊರತು ಈಗಲೂ ಬೇರೊಬ್ಬನು ನಿನಗೆ ಅಪ್ರಿಯನ್ನು ಮಾಡೋದಾದ್ರೆ ಅವನು ಈ ಲೋಕದಲ್ಲಿ ಆಗ್ಲಿ ಸ್ವರ್ಗಲೋಕದಲ್ಲಾಗ್ಲಿ ನನ್ನಿಂದ ಬದುಕಿ ಹೋಗ್ಲಾರ. ಹೇ ರಾಜ, ಜೂಜಾಳಿಯಾದ ನಿನ್ನ ಸ್ವಭಾವವನ್ನು ನೋಡಿದ್ರೆ ನನಗೆ ಈ ರಾಜ್ಯದಲ್ಲಿಯೇ ಪ್ರಿಯ ಇಲ್ಲ. ಇಂತಹ ಕೆಟ್ಟ ಕಾರ್ಯದಲ್ಲಿ ಪ್ರವರ್ತಿಸಿದ ನೀನು ಅದರಿಂದ ಉಂಟಾದ ಕಷ್ಟವನ್ನು ಯುದ್ಧದಲ್ಲಿ ನಮ್ಮಿಂದ ತೀರಿಸಿಕೊಳ್ಬೇಕಂತ ಬಯಸ್ತೀಯ. ಪಗಡೆಯಾಟದಲ್ಲಿ ಬಹಳ ದೋಷಗಳು ಉಂಟು ಅಂತ ಹಿಂದೆ ಸಹದೇವನೇ ನಿನಗೆ ಹೇಳ್ದ. ಆದರೂ ಆ ಕೆಟ್ಟದರಿಯನ್ನು ಬಿಡೋದಕ್ಕೆ ನಿನಗೆ ಇಷ್ಟ ಇಲ್ಲ. ಆ ಕಾರಣದಿಂದಲ್ಲವೇ
ಇಂಥ ಘೋರವಾದ ನರಕದಲ್ಲಿ ನಾವೆಲ್ಲ ಬೀಳ್ಬೇಕಾಯ್ತು. ನಿನ್ನ ಆಶೆಯನ್ನು ತೀರಿಸಿಕೊಳ್ಳುವುದಕ್ಕೋಸ್ಕರವಾಗಿ ನೀನು ದಾಳಗಳನ್ನು ಎಸೆದೆ. ಅದರಿಂದ ನಾವು ರಾಜ್ಯವನ್ನು ಕಳೆದುಕೊಂಡು ಈ ವ್ಯಸನಕ್ಕೆ ಗುರಿಯಾದ. ಹೇ ರಾಜ, ಇನ್ನು ಮೇಲೆ ಇಂತಹ ಕ್ರೂರ ವಾಕ್ಯಗಳಿಂದ ನಮ್ಮನ್ನು ನೋಯಿಸಬೇಡ. ನಿನ್ನ ಅಲ್ಪ ಬುದ್ಧಿಯಿಂದ ನನ್ನನ್ನು ರೇಗಿಸಬೇಡ ಎಂದ. ಸ್ಥಿರ ಪ್ರತಿಜ್ಞೆಯುಳ್ಳ ಅರ್ಜುನನು, ರಾಜನು, ಹಿರಿಯಣ್ಣನೂ ಆದ ಧರ್ಮರಾಜರನ್ನೇ ಇಂತಹ ಕಠಿಣ ವಾಕ್ಯಗಳನ್ನು ಆಡಿದ ಮೇಲೆ ಕೋಪದಿಂದ ನಿಟ್ಟುಸಿರುಬಿಡುತ್ತಾ ಓರೆಯಿಂದ ಕತ್ತಿಯನ್ನು ಮೇಲೆ ಕೇಳದ. ಆಗ ಕೃಷ್ಣ ಅರ್ಜುನ ಗುರುತು, ಅರ್ಜುನ, ಇದೇನು ತಿರುಗಿ ನೀನು ಕತ್ತಿಯನ್ನು ಹೇಳಿದೆ? ವಾಸ್ತವವನ್ನು ತಿಳಿಸು. ನಿನ್ನ ಹಿತಕ್ಕಾಗಿ ನಾನು ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತೇನೆ ಎಂದ. ಅರ್ಜುನ ಮಹಾಮನಸ್ಸಿನಿಂದ, ಕೃಷ್ಣ, ನಾನು ನನ್ನ ಗುರುವಾದ ಇವನನ್ನು ಕುರಿತು ಆಡಬಾರದು ಎಷ್ಟೋ ಮಾತುಗಳನ್ನಾಡಿದೆ. ಇದಕ್ಕಾಗಿ ನನ್ನ ಶರೀರವನ್ನು ಈ ಖಡ್ಗಕ್ಕೆ ಆಹುತಿಯಾಗಿ ಮಾಡ್ತೇನೆ ಎಂದ. ಆಗ ಧರ್ಮಜ್ಞರಲ್ಲಿ ಮೇಲೆನಿಸಿದ ಕೃಷ್ಣ, ಅರ್ಜುನ, ನಿಲ್ಲು. ಈಗ ನೀನು ಆತ್ಮಹತ್ಯೆಗೆ ಪ್ರತಿಯಾಗಿ ಎಲ್ಲರ ಮುಂದೆ ಆತ್ಮ ಪ್ರಶಂಸೆ ಮಾಡಿಕೊಂಡ್ರೆ ಸಾಕು. ಸಜ್ಜನರಿಗೆ ಆತ್ಮಸ್ತುತಿಯೇ ವಧಪ್ರಾಯವಾದದ್ದು, ಆತ್ಮಹತ್ಯೆಗೆ ಸಮನಾದದ್ದು ಎಂದ. ಕೃಷ್ಣನ ಮಾತನ್ನು ಕೇಳಿ ಅರ್ಜುನ ಧನಸ್ಸನ್ನು ಕೈಗೆದುಕೊಂಡು, ಅಣ್ಣ ಕೇಳು ಎಂದು ಹಿಂದೆ ಯಾವಾಗಲೂ ತಾನು ನುಡಿದ ಆತ್ಮಸ್ತುತಿ ರೂಪವಾದ ಮಾತುಗಳನ್ನು ಆಡತೊಡಗಿದ. ಹೇ ರಾಜೇಂದ್ರ, ಪರಶಿವನನ್ನು ಬಿಟ್ಟರೆ ಲೋಕದಲ್ಲಿ ನನ್ನಂತಹ ಧನುರ್ಧಾರಿಯು ಬೇರೊಬ್ಬನಿಲ್ಲ. ಮಹಾತ್ಮನಾದ ಅವನಿಂದ ನಾನು ಅನುಗ್ರಹಿಸಲ್ಪಟ್ಟವನು. ಚರಾಚರ ಪ್ರಪಂಚವೆಲ್ಲ ಕ್ಷಣ ಮಾತ್ರದಲ್ಲಿ ಕೊಲ್ಲುವೆ ನಾನು. ದಿಕ್ಪಾಲಕರೊಡನೆ ದಿಕ್ಕುಗಳನ್ನು ಜಯಿಸಿ ನಿನ್ನ ವಶ ಮಾಡಿದವನು ನಾನೇ. ರಾಜಸೂಯ ಯಾಗವನ್ನ ಭೂರಿ ದಕ್ಷಿಣೆಗಳೊಡನೆ ಮುಗಿಯುವಂತೆ ಮಾಡಿದವನು ನಾನೇ. ನನ್ನ ಶೌರ್ಯದಿಂದಲೇ ನಿನಗೆ ಆ ದಿವ್ಯ ಸಭೆ ಒದಗಿತು. ಇದೋ ಬಾಣದ ಗುರುತುಳ್ಳ ನನ್ನ ಕೈಗಳುಂಟು, ಎಡಗೈಲಿ ಬಾಣ ಸಹಿತವಾದ ಧನಸ್ಸುಂಟು. ನನ್ನ ಪಾದಗಳೆರಡು ಶುಭ ಲಕ್ಷಣಗಳಿಂದ ಮೇಲೆನಿಸಿದೆ. ಯುದ್ಧದಲ್ಲಿ ನನ್ನಂತವನನ್ನು ಯಾರು ಜಯಿಸಲಾರರು. ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರದ ದೇಶದ ವೀರಾದಿ ವೀರರನ್ನೆಲ್ಲ ನಾನು ಓಡಿಸಿ ಬಂದಿದ್ದೇನೆ. ಸಂಶಪ್ತಕರಲ್ಲಿ ಪ್ರಾಯಕವಾಗಿ ಎಲ್ಲರೂ ಹತರಾಗಿ ಸ್ವಲ್ಪ ಮಂದಿ ಮಾತ್ರವಾಗಿ ಉಳಿದಿದ್ದಾರೆ. ಪ್ರಪಂಚದಲ್ಲಿ ಅರ್ಧ ಜನರು ನನ್ನಿಂದ ಹತರಾಗಿದ್ದಾರೆ. ನನ್ನಿಂದ ಮೈ ಮುರಿದ ಅನೇಕ ಶತ್ರು ಸೈನ್ಯ ಈಗಲೂ ರಣರಂಗದಲ್ಲಿ ಮಲಗಿದೆ. ಅಸ್ತ್ರಜ್ಞರಲ್ಲದವರನ್ನ ನಾನು ಅಸ್ತ್ರಗಳಿಂದ ಕೊಲ್ಲಾರೆ. ಆದ್ದರಿಂದಲೇ ಈ ಲೋಕವೆಲ್ಲ ಈಗಲೂ ನನ್ನಿಂದ ಭಸ್ಮವಾಗದೆ ಉಳಿದಿರುವುದು. ಕೃಷ್ಣ, ನಮ್ಮ ಯುದ್ಧ ರಥವನ್ನೇರಿ ಕರ್ಣನನ್ನು ಕೊಲ್ಲುವುದಕ್ಕಾಗಿ ಹೊರಡುವ. ಆ ಕರ್ಣನು ನನ್ನ ಬಾಣಗಳಿಂದ ತೀರಿಸಿಬಿಡ್ತೇನೆ. ಇನ್ನು ನಮ್ಮ ರಾಜ ನೆಮ್ಮದಿಯಿಂದ ಇರಲಿ ಎಂದು ಹೇಳಿ ತಿರುಗಿ ಧರ್ಮರಾಜನ ನೋಡಿ, ಅಣ್ಣ, ಈಗ ಸೂತ ಪತ್ನಿಯಾದ ಆ ರಾಧೆಯಾಗಲಿ ನಮ್ಮ ತಾಯಿಯಾದ ಕುಂತಿಯಾಗಲಿ ಒಬ್ಬರಲ್ಲಿ ಒಬ್ಬಳು ಮಗನನ್ನು ಕಳೆದುಕೊಂಡವಳಾಗ್ತಾಳೆ. ನನ್ನಿಂದಾಗಲಿ ಆ ಕರ್ಣನಿಂದಾಗಲಿ ನಮ್ಮ ಕುಂತಿಯೋ ಪುತ್ರಹೀನ ಆಗುವುದಂತೂ ನಿಜ. ಇದು ಸತ್ಯವನ್ನು ಹೇಳ್ತೇನೆ. ಇನ್ನು ಮೇಲೆ ಆ ಯುದ್ಧದಲ್ಲಿ ಕರ್ಣನನ್ನು ಕೊಂದ ಹೊರತು ನಾನು ಕವಚವನ್ನ ಕಳೆಯೋದಿಲ್ಲ ಎಂದು ಹೇಳಿ ಕೈಯಲ್ಲಿ ಹಿಡಿದಿದ್ದ ಬಿಲ್ಲು, ಕತ್ತಿ, ಬಾಣಗಳನ್ನೆಲ್ಲ ಕೆಳಗಿಟ್ಟು ಧರ್ಮರಾಜನುವಂತೆ ಬದ್ಧಾಂಜಲಿಯಾಗಿ ಲಜ್ಜೆಯಿಂದ ತಲೆ ಬಗ್ಗಿ ನಿಂತು, ಪ್ರಭು ಪ್ರಸನ್ನನಾಗು, ನಾನು ಹೇಳಿದ ಮಾತುಗಳನ್ನು ಮನ್ನಿಸು. ಇನ್ನು ಸ್ವಲ್ಪ ಕಾಲದಲ್ಲಿಯೇ ನಿನಗೆ ತಿಳಿಯುವುದು, ನಿನಗೆ ನಮಸ್ಕಾರ ಎಂದು ಹೇಳಿ ಅವನ ಪಾದಗಳನ್ನು ಮುಟ್ಟಿ ಉತ್ಸಾಹದಿಂದ ಮೇಲಿದ್ದ. ತಿರುಗಿ ಅರ್ಜುನ ಮನಸ್ಸಿನಲ್ಲಿ ಕೊರಗುತ್ತಿರುವ ಧರ್ಮರಾಜ ನೋಡಿ, ಅಣ್ಣ, ಇದೋ ಭೀಮನನ್ನು ಬಿಡಿಸೋದಕ್ಕಾಗಿ, ಕರ್ಣನನ್ನು ಕೊಲ್ಲುವುದಕ್ಕಾಗಿ ಹೋಗ್ತಾ ಇದ್ದೇನೆ. ನಿನ್ನ ಹಿತಕ್ಕಾಗಿಯೇ ಈ ನನ್ನ ಜೀವಿತ ಅಂತ ತಿಳಿ. ಇದು ಸತ್ಯ. ನಿನ್ನ ಉದ್ದೇಶ ಕೈಗೂಡಲು ಬಹಳ ಕಾಲ ಇದೆ ಅಂತ ಎಣಿಸ್ಬೇಡ. ಬಹುಶೀಘ್ರದಲ್ಲಿಯೇ ನಡೆಯುತ್ತೆ. ಅದು ಆಗಲೇ ಕರ್ಣನು ಈ ಕಡೆಗೆ ತಿರುಗ್ತಾ ಇದ್ದಾನೆ. ನಾನು ಹೋಗಿ ಅವನನ್ನು ಎದುರಿಸ್ತೇನೆ. ಈಗ ಅವನಿಂದ ರಾಧೆಯಾಗಲಿ ನನ್ನಿಂದ ಕುಂತಿಯಾಗಲಿ ಪುತ್ರಹೀನೆ ಆಗುವುದಂತೂ ನಿಶ್ಚಯ. ಇಲ್ಲಿ ಒಂದು ನಾನ್ ಸಾಯ್ತೀನಿ, ಇಲ್ಲ ಕರ್ಣ ಸಾಯ್ತಾನೆ. ಇದು ಸತ್ಯ ಅಂತ ಹೇಳಿ ಅಲ್ಲಿಗೆ 73ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. 74ನೇ ಅಧ್ಯಾಯ. ಅರ್ಜುನನಿಂದ ತನಗೆ ಉಂಟಾದ ಅವಮಾನಕ್ಕಾಗಿ ಕಾಡಿಗೆ ಹೋಗ್ಬೇಕು ಅಂತ ಇದ್ದಂತ ಯುಧಿಷ್ಠಿರನನ್ನ ಶ್ರೀಕೃಷ್ಣನ ಸಮಾಧಾನ ಪಡಿಸಿದ್ದು. ಕೋಪದಲ್ಲಿ ಒಬ್ಬೊಬ್ರು ಹೊಡೆದಾಡೋದು, ಆಮೇಲೆ ಸಾರಿ ಅಂತ ಕೇಳೋದು. ಹೇಗಿದೆ ಲೋಕದ ರೀತಿ ನೀತಿಗಳು. ಅಟ್ಲೀಸ್ಟ್ ಅವನು ಕೃಷ್ಣ ಇದ್ದ ಇಲ್ಲಿ, ಇಬ್ಬರಿಗೂ ಕೂಡ ಆಯಾ ಇದರಿಂದ ಬಿಡುಗಡೆ ಮಾಡಿದ್ದು. ಈ ಸಂದರ್ಭದಲ್ಲಿ ಯಾವಾಗ್ಲೂ ಒಂದು ಹೇಳಿದ್ನೋ ಏನೋ ಇದನ್ನ, ಈ ಕಾಶಿನಲ್ಲಿ ಯಾರ್ಯಾರು ಕಡೆ ಕಾಲಕ್ಕೆ ಬಂದಿರ್ತಾರೆ ಅವರೆಲ್ಲ ಅಲ್ಲಿ ಇರೋದಕ್ಕೆ ಒಂದು ಇದೆ. ಏನು ಅಂದ್ರೆ, ಕಾಶಿಯಲ್ಲಿ ಸತ್ತರೆ ಅವರು ಪ್ರಾಣ ಹೋಗೋ ಟೈಮ್ನಲ್ಲಿ ಶಿವ ಬಂದು ಅವರಿಗೆ ಕಿವಿನಲ್ಲಿ ರಾಮನಾಮ ಹೇಳ್ತಾನೆ ಅಂತ, ರಾಮನಾಮ ಸತ್ಯ ಹೇ ಅಂತ. ಅದಕ್ಕೆ ಅವ್ರಿಗಳೆಲ್ಲ ಇದು ಮಾಡೋದು. ಅದಕ್ಕಾಗಿ ಎಲ್ಲರೂ ಬಯಸೋದು ಅದು. ಹಾಗೇನೆ ತುಂಬಾ ವಯಸ್ಸಾದವರು, ಇನ್ನೇನು ಅವರು ಮುಗೀತವ್ರದೆಲ್ಲ ಅಂತಂದಾಗ ಅವ್ರನ್ನ ಬಿಡ್ತಾರೆ. ತುಂಬಾ ಜನ ಇದ್ದಾರೆ ಆ ರೀತಿನಲ್ಲಿ. ಅದಕ್ಕೊಬ್ಬ ಮ್ಯಾನೇಜರ್ ಅವನ ಒಂದು ಅನುಭವವನ್ನು ಅವನು ಹೇಳ್ಕೊಳ್ತಾ ಇದ್ದ. ಎಲ್ಲರನ್ನು ಅವನು ಸಂತಾಪ ಇದರಿಂದ ಸಾಂತ್ವನಗೊಳಿಸಿ ಎಲ್ಲ ಮಾತಾಡಿಸ್ತಾ ಇದ್ದ.
ಒಬ್ಬ ಇನ್ನೇನು ಅವನ ಕಡೆಗಾಲ ಬಂದಿದೆ, ಇನ್ನೇನು ಅವನ ಹೆಚ್ಚಿಗೆ ಹೇಳೋಲ್ಲ ಅಂತ ಮಾಮೂಲು ಡಾಕ್ಟರ್ಗಳೆಲ್ಲ ಚೆಕಪ್ ಮಾಡ್ತಾ ಇದ್ದಾರೆ, ಎಲ್ಲ ಕಡಿಮೆ ಆಗಿದೆ, ಏನು ಅವನು 2-3 ದಿವಸದಲ್ಲಿ ಹೋಗ್ಬೋದು ಅಂತ ಅವರು ಕೂಡ ಹೇಳಿದ್ರು. ಇವನು ಹೋಗಿ ಅವನನ್ನ ಎಲ್ಲ ಮಾತಾಡಿಸಿ, ಏನೋ ನಿನ್ಗೇನಾದ್ರು ಬೈಕೆಗಳಿದ್ಯಾ ಏನು ಅಂತ ಅಂದ್ಬಿಟ್ಟೆಲ್ಲ ವಿಚಾರಿಸಿದ್ರೆ ಅವನು, ನಾನು ನನ್ನ ತಮ್ಮನ ಒಂದ್ಸಲಿ ನೋಡ್ಬೇಕು ಅಂತಂದ. ದೊಡ್ಡಣ್ಣ ಇವನು, ಕಡೆ ತಮ್ಮ. ಏನು ಅಂತಂದ್ರೆ ಅವಾಗ ಅವನ ಕಣ್ಣಲ್ಲಿ ನೀರು ಬಿಡ್ತಾ ಹೇಳ್ದ, 40 ವರ್ಷದಿಂದ ನನಗೂ ಅವನಿಗೂ ಒಂದು ಮನಸ್ತಾಪ ಆಯ್ತು, ಅವತ್ತಿಂದ ನಾನು ಅವನು ಮಾತಾಡ್ಸಿಲ್ಲ. 40 ವರ್ಷದಿಂದ ದೊಡ್ಡಣ್ಣ ಚಿಕ್ಕ ತಮ್ಮನನ್ನ ಮಾತಾಡ್ಸಿಲ್ಲ. ಈಗ ಕಡೆಗಾಲದಲ್ಲಿ ಇವನಿಗೆ ಆ ಪಶ್ಚಾತ್ತಾಪ, ಅಯ್ಯೋ ನಾನ್ ಮಾಡಿದ್ ಸರಿನೇ, ದೊಡ್ಡವನಾಗಿ ಅದಕ್ಕಾಗಿ ಆ ತಮ್ಮನಲ್ಲಿ ಒಂದ್ಸಲಿ ಕ್ಷಮಾಪಣೆ ಕೇಳ್ಬೇಕು ಅಂತ. ಆ ಮ್ಯಾನೇಜರ್ ಯಾಗಿದ್ನೋ ಅವನೇನ್ ಮಾಡ್ದ, ಅವನ ಹತ್ರ ವಿಳಾಸ ಇದೆಲ್ಲ ತಗೊಂಡು ಅವನಿಗೆ ಪತ್ರ ಬರೆದು, ನೀನು ತಕ್ಷಣ ನೀನು ಬರೋದು ಅಂತಂದ್ಬಿಟ್ಟೆಲ್ಲ ಹೇಳ್ದ. ಅಥವಾ ಅವನೇ ಪರ್ಸನಲ್ ಆಗಿ ಹೋದ್ನೋ ಏನೋ. ಅವನು ಹೇಳ್ದ, ಇಲ್ಲ ನಾವು ಮಾತಾಡೋಲ್ಲ ಅವನ ಹತ್ರ ಅಣ್ಣನ್ನ ಇದಕ್ಕೆ ಅಂತ. ಇಲ್ಲ, ಅವನ ಕಡೆಗಾಲ, ಅವನು ಕೊರಗ್ತಾ ಇದ್ದಾನೆ, ನೀ ಬಾ, ಈಗ ಅವ್ನು ನೆಮ್ಮದಿಯಾಗಿ ಅವನ ಪ್ರಾಣವನ್ನ ಬಿಡ್ಲಿ, ನೀ ಬಾ ಅಂತ ಅಂದ್ಬಿಟ್ಟು ಅವನನ್ನ ಕರ್ಕೊಂಡ್ಬಂದು ತಮ್ಮನ್ನ ಅಣ್ಣನ ಹತ್ರ. ಅಣ್ಣ ಹೇಳ್ದ, ನನ್ನನ್ನು ಕ್ಷಮಿಸ್ಬಿಡೋ, ಏನೋ ಒಂದು ಘಟನೆ ನಡೀತು, ಅದಕ್ಕಾಗಿ ಅವತ್ತಿಂದ ನಾನು ನಿನ್ನೊಡನೆ ಇದನ್ ಬಿಟ್ಟೆ ಅಂತ. ಇಬ್ಬರು ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಬಹಳ ಹೊತ್ತು ಹತ್ರು. ಮನಸ್ಸು ಬಹಳ ಹಗುರವಾಯ್ತು. ನೆಮ್ಮದಿಯಾಗಿ ಅವನ ಮಾರನೇ ದಿವಸ ಪ್ರಾಣ ಬಿಟ್ಟ ಅಣ್ಣ. ಏನೋ ಗಾತೆ, ಯಾವುದೋ ಮಾತು, ಅದಕ್ಕೊಂದಕ್ಕೊಬ್ಬರಿಗೆ ಒಬ್ಬರು ಕಂಡ್ರೆ ಒಬ್ರು ಆಗೋಲ್ಲ. ಏನಂತ ತಗೊಂಡು ಹೋಗ್ತೀವಿ ಇದೆಲ್ಲ ಸಾಧಿಸೋದು? ದ್ವೇಷ, ಪ್ರತೀಕಾರ. ಅದಕ್ಕೆ ಉದಾಹರಣೆ ಹೇಳಿದ್ದು. ಎಪ್ಪತ್ನಾಲ್ಕನೇ ಅಧ್ಯಾಯ. ಯುಧಿಷ್ಠಿರನು ತನಗೆ ತಮ್ಮನಾದ ಅರ್ಜುನನ ಬಾಯಿಂದ ಹೊರಟ ಆ ಕ್ರೂರ ವಾಕ್ಯಗಳನ್ನ ಕೇಳಿ ಹಾಸಿಗೆಯಿಂದ ಎದ್ದು ಬಹಳ ದುಃಖದಿಂದ ಹೀಗೆಂದು ಹೇಳತೊಡಗಿದ, ಪಾರ್ಥ, ನೀನು ಹೇಳಿದ್ದು ವಾಸ್ತಾನೆ. ನಿಮಗೆಲ್ಲ ಇಂತಹ ಕಷ್ಟವನ್ನು ತಂದ ಘೋರ ಕಾರ್ಯವನ್ನು ಮಾಡಿದವ ನಾನೇ. ಆದ್ದರಿಂದ ನಾನು ಕುಲನಾಶಕ, ಅಧಮ, ಮಹಾಪಾಪಿ, ಪಾಪ ಕಾರ್ಯಗಳಿಂದ ಪತಿತ, ಬುದ್ಧಿಹೀನ, ಕೈಲಾಗದ ಸೋಮಾರಿ, ಹೇಳಿ ಹಿರಿಯರನ್ನ ಅವಮತಿಸುವವನು. ಇಂತಹ ಕ್ರೂರನಾದ ನನ್ನ ತಲೆಗೆ ನೀಗಲೇ ಕತ್ತರಿಸ್ಬಿಡು. ಬಹುಕಾಲದಿಂದ ನನ್ನನ್ನ ನೀವು ಅನುಸರಿಸಿ ಬಂದಿದ್ದು ಪ್ರಯೋಜನ ಏನು? ನನಗೆ ಎಲ್ಲ ಗೌರವ ಕೊಟ್ಟು ನನ್ನನ್ನ ನಾನು ಹೇಳಿದ ಮಾತನ್ನೆಲ್ಲ ಮಾಡಿದ್ರೆ ಅದು ನಿಮ್ಗೇನು ಸಂತೋಷ ಸಿಕ್ತು? ಪಾಪಿಯಾದ ನಾನು ಈಗಲೇ ಕಾಡಿಗೆ ಹೋಗ್ತೇನೆ. ನೀನು ನನ್ನನ್ನು ತೊರೆದು ಸುಖವಾಗಿರು. ಮಹಾತ್ಮನಾದ ಭೀಮಸೇನೇನೇ ನಿನಗೆ ತಕ್ಕ ಅರಸ. ಅಸಮರ್ಥನಾದ ನನಗೆ ರಾಜಕಾರ್ಯ ಏಕೆ? ನೀನು ಹೇಳಿದ ಕ್ರೂರ ವಾಕ್ಯಗಳನ್ನ ನಾನು ಸಹಿಸಲಾರೆ. ಭೀಮನೇ ರಾಜನಾಗ್ಲಿ. ಹೀಗೆ ಅವಮಾನಿತನ ನಾನು ಜೀವಿಸಿ ಮಾಡಬೇಕಾದ ಕಾರ್ಯ ಏನೂ ಇಲ್ಲ. ಯುಧಿಷ್ಠಿರ ಹೀಗೆಂದು ಹೇಳಿ ಕೋಪದಿಂದ ಒಡನೆ ಹಾಸಿಗೆಯಿಂದೆದ್ದು ಕಾಡಿಗೆ ಹೊರಡು ಉದ್ಯುಕ್ತನಾದ. ಆಗ ಶ್ರೀಕೃಷ್ಣನ ಪಾದಗಳನ್ನು ನಮಸ್ಕರಿಸಿ, ಹೇ ಮಹಾರಾಜ, ಸತ್ಯಸಂಧನಾದ ಅರ್ಜುನನು ತನ್ನ ಗಾಂಡೀವನ್ನು ಉದ್ದೇಶಿಸಿ ಮಾಡಿರುವ ಲೋಕ ಪ್ರಸಿದ್ಧವಾದ ಪ್ರತಿಜ್ಞೆ ಏನು ಅನ್ನೋದು ನಿನಗೆ ತಿಳಿಯುತ್ತೇನೋ? ನೀನು ಈ ಗಾಂಡೀವನ್ನ ಬೇರೆಗೆ ಕೊಟ್ಟು ಬಿಡು ಎಂಬ ಮಾತನ್ನು ಯಾವನು ಹೇಳಿದ್ರು ಕೂಡ ಅವನು ಅರ್ಜುನಿಗೆ ವದಾರ್ಹನೆ. ಅದೇ ಮಾತನ್ನ ನೀನು ಅವನಿಗೆ ಹೇಳಿದೆ. ಆದ್ದರಿಂದ ಸತ್ಯವಾದ ಅವನ ಆ ಪ್ರತಿಜ್ಞೆಯನ್ನು ಕಾಪಾಡಲೆಂದೇ ನಾನೇ ನಿನ್ನನ್ನ ಅವನ ಬಾಯಿಂದ ಅವಮಾನ ಪಡಿಸಿದೆ. ದೊಡ್ಡವರಿಗೆ ಮಾನಭಂಗವೇ ವದ ಎಂದು ಹೇಳಿರೋದು. ಸತ್ಯವನ್ನು ಕಾಪಾಡಬೇಕು ಎಂಬ ಉದ್ದೇಶದಿಂದ ನಾನು ಮತ್ತು ಪಾರ್ಥನು ಮಾಡಿದ ಅವಮಾನವನ್ನ ತತ್ಕಾಲಕ್ಕೆ ನೀನು ಸಹಿಸಬೇಕು. ಹೇ ಮಹಾರಾಜ, ನಾವಿಬ್ಬರು ನಿನ್ನಲ್ಲಿ ಶರಣಾಗತರು. ನಮ್ಮನ್ನ ನೀನು ಕ್ಷಮಿಸಬೇಕು. ಪಾಪಿಯಾದ ಆ ರಾಧೆಯನ ರಕ್ತವನ್ನ ಭೂಮಿ ಈಗಲೇ ಪಾನ ಮಾಡುತ್ತೆ. ನಾನು ನಿನ್ನಲ್ಲಿ ಸತ್ಯವಾಗಿ ಪ್ರತಿಜ್ಞೆ ಮಾಡ್ತಾ ಇದ್ದೇನೆ, ಈಗಲೇ ಸೂತಪುತ್ರನು ಮೃತನಾಗ್ತಾನೆ ಅಂತ ತಿಳಿ. ನೀನು ಯಾವನ ವಧವನ್ನು ಕೋರ್ತಾ ಇದ್ದೀಯೋ ಅವನ ಪ್ರಾಣವು ಈಗಲೇ ಹೋಯ್ತು ಅಂತ ತಿಳಿ. ಶ್ರೀಕೃಷ್ಣ ಹೇಳಿದ ಮಾತನ್ನು ಕೇಳಿ ಯುಧಿಷ್ಠಿರ ತಲೆ ಬಗ್ಗೆ ನಮಸ್ಕರಿಸಿದ. ಅವನ ಮೇಲೆ ಕೆತ್ತಿ, ಕೃಷ್ಣ, ನೀನು ಹೇಳಿದಂತೆ ಆಗ್ಲಿ. ನಾನು ಮಾಡಿದ್ದು ಅಕ್ರಮವೇ. ಈಗ ನನಗೆ ಸಮಾಧಾನವಾಯ್ತು. ನಾನು ಅಪಾಯದಿಂದ ತಪ್ಪಿದೆ. ನಿನ್ನ ಕೃಪೆಯಿಂದ ಈಗ ನಾವಿಬ್ಬರು ಘೋರ ವ್ಯಸನದಿಂದ ತಪ್ಪಿದೆವು. ಅಜ್ಞಾನದಿಂದ ಬುದ್ಧಿ ವಿಕಾರ ಹೊಂದಿ ದುಃಖ ಸಾಗರದಲ್ಲಿ ಮುಳುಗಿ ಹೋಗುತ್ತಿದ್ದ ನಾವಿಬ್ಬರು ಈಗ ನಿನ್ನಿಂದ ದಡವನ್ನು ಸೇರಿದಂತಾಯ್ತು. ಕೃಷ್ಣ, ನಿನ್ನ ಬುದ್ಧಿ ಎಂಬ ದೋಣಿಯ ಸಹಾಯದಿಂದ ನಾವು ಮಂತ್ರಿ ಪರವಾರ ಸಮೇತಾಗಿ ದುಃಖವೆಂಬ ಸಮುದ್ರದಿಂದ ತಪ್ಪಿ ತೀರಕ್ಕೆ ಬಂದೆವು. ನಿನ್ನಿಂದ ನಾವು ಸನಾತರಾದವು ಎಂದ. ಇಲ್ಲಿಗೆ 74ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಈ ಎಲ್ಲ ಘಟನೆಗಳು ನಿನ್ನೆದು ಇವತ್ತಿಂದು ಎಲ್ಲ ನೋಡಿದ್ರಿ ಏನೋ?
ಧರ್ಮದ ಆಚರಣೆ ಮಾಡ್ಬೇಕಾದ್ರೆ ಲೋಕಹಿತ ಯಾವ್ದು ಅದನ್ನ ನೋಡಿ, ಸ್ವಂತ ಸುಖ ಅಲ್ಲ ಮೊದಲು ನಡ್ಬೇಕಾದ್ದು. ಜಸ್ಟಿಫಿಕೇಶನ್ ಪ್ರತಿಯೊಬ್ರು, ಈಗ ಒಬ್ಬ ಕಳ್ತನ ಮಾಡ್ತಾನೆ ಇಲ್ಲ ಕೊಲೆ ಮಾಡ್ತಾನೆ, ಅವ್ನ್ ಕೇಳಿ ಅವನು ಇಂಥದ್ದು ಮಾಡ್ದ ಅದಕ್ಕೆ ನಾನೇ ಶಿಕ್ಷೆಯನ್ನು ವಿಧಿಸಿದೆ, ಅವ್ನು ಮಾಡಿದ್ದ ಅವ್ನು ಜಸ್ಟಿಫೈ ಮಾಡ್ಕೊಳ್ತಾನೆ. ಯಾರೇ ಆದ್ರೂ ಅವ್ರ ತಪ್ಪನ್ನು ಒಪ್ಕೊಳ್ತಾರೇನೋ? ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ, ಅಥವಾ ನಾನು ಹಿಡಿದ ಮೊಲಕ್ಕೆ ಮೂರೇ ಕಾಲು. ತಮ್ಮದನ್ನೇ ಸಮರ್ಥನೆಗೊಳಿಸೋದ್ರಲ್ಲೇನೆ ಟು ಸೇವ್ ದೇರ್ ಫೇಸಸ್ ಅಂತ, ತಪ್ಪಾಗಿದ್ರು ಅದನ್ನೇ ಇದು ಅಂತದ್ರಲ್ಲಿ ಏನೊಂದು ಬಿಟ್ಟು ಬಿಡ್ಬೇಕು ಅದನ್ನ, ವಿವೇಕಿಯಾದವನು. ಇನ್ನೊಂದು, ಕೋಪ ಬಂದಾಗ ಮಾತನಾಡಬಾರ್ದು. ಯಾರೇ ಆಗಿರ್ಲಿ, ಅವ್ರು ಹಿರಿಯರೋ ಕಿರಿಯರೋ ಇನ್ನೊಬ್ರು, ಮೌನವಾಗಿರೋದು ಬಹಳ ಶ್ರೇಷ್ಠ. ಯಾಕೆಂದ್ರೆ ಆ ಕೋಪದಲ್ಲಿ ಆ ರೋಷದಿಂದ ನೀವೇನೋ ಮಾತಾಡಿದ್ರೆ, ಬೇಕಿದ್ರೆ ಆ ಕೋಪ ಬಂದಾಗ ನೀವು ಅವ್ರಿಗೊಂದು ಏಟ್ ಹೊಡೀರಿ, ಅವ್ರಿಗೆ ಕೆನ್ನೆ ಮೇಲೆ ಹೊಡೆದ್ರು ಅಥವಾ ಕೈ ಮೇಲೆ ಹೊಡೆದ್ರು, ಬಾಸುಂಡೆ ತರ ಕೆಂಪಗೆ ಕೂತ್ಕೊಂತು ಅಂತ, ಅದು ನಾಳೆ ದಿವಸಕ್ಕೆಲ್ಲ ಹೊಟ್ಟೋಗುತ್ತೆ ಅದು. ಆದ್ರೆ ಮನಸ್ಸಿನ ಮೇಲೆ ನೀವು ಮಾಡಿದ ಗಾಯ 50 ಅಲ್ಲ 100 ವರ್ಷ ಆದ್ರೂ ಬಿಡೋದಿಲ್ಲ ಅದು. ಒಬ್ಬರನ್ನ ನಿಂದಿಸಿದ್ದು ಮಾಡಿದ್ದು, ಅವ್ರಿಗೆ ಮನಸ್ಸು ನೋಯೋ ಹಾಗೆ ಮಾಡೋದು, ತೇಜೋವಧೆ ಮಾಡೋದು, ಎಲ್ಲರ ಮುಂದೆ ಅವಮಾನ ಮಾಡೋದು, ಇವುಗಳನ್ನ ಮಾಡಿದ್ರೆ, ಈಗ ತಾನು ಹೇಳಿದ್ನಲ್ಲ ಕಾಶಿನಲ್ಲಿ ಆ ತರ ಆಗುತ್ತೆ. ಕಡೆ ಕಾಲದಲ್ಲಿ ಅದೇ ದೊಡ್ಡದಾಗಿ ನಮ್ಮನ್ನ ಹಿಂಡುತ್ತೆ. ಅಯ್ಯೋ ನಾನು ಅವನನ್ನ ವಿನಾಕಾರಣ ಅಥವಾ ಅಷ್ಟೆಲ್ಲ ತೀಕ್ಷ್ಣವಾಗಿ ಅವನನ್ನ ಅನ್ಬಾರ್ದಾಗಿತ್ತು, ಹಾಗೆ ಹೀಗೆ. ನೀವು ಆಮೇಲೆ ಸಾರಿ ಎಷ್ಟೇ ಕ್ಷಮಾಪಣೆ ಕೇಳಿದ್ರು ಕೂಡ ಅದು ಹೋಗುತ್ತೇನೋ. ಈ ಕಾರಣದಿಂದ ಕೋಪ ಬಂದಾಗ ನಿಗ್ರಹ, ಮೌನವಾಗಿರುವಂತಹದ್ದು ಬಹಳ ಬಹಳ ಮುಖ್ಯ. ಕೋಪವೆಂಬುದು ಅನರ್ಥ ಸಾಧನ, ಕೋಪವೇ ಸಂಸಾರ ಬಂಧನ. ಪ್ರತಿಯೊಬ್ಬರು, ಪುರುಷರಾಗ್ಲಿ ಸ್ತ್ರೀಯರಾಗ್ಲಿ, ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ, ಕೋಪವನ್ನು ನಿಗ್ರಹಿಸೋದು. ಮಕ್ಕಳಿಗೆ ಕೋಪ ಬಂದ್ಬಿಟ್ಟು ಅವನು ಕೋಪ ಬಂದ್ಬಿಡ್ತೇರಿ, ಆಮೇಲೆ ಇನ್ನೊಂದಷ್ಟು ಅವ್ರಿಗೆ ಅದು ಹೆಚ್ಕೊಟ್ಟು ಇದ್ ಮಾಡೋದಲ್ಲ, ಅದನ್ನ ನಿಗ್ರಹಿಸ್ಬೇಕು. ತಂದೆ ತಾಯಿಯರು ಮಕ್ಕಳಿಗೆ ಅಕ್ಕರೆ ವಿದ್ಯೆ ಕೊಡೋದು ಅಂದ್ರೆ ಹೀಗೆ, ಕಂಟ್ರೋಲ್ ಯುವರ್ ಆಂಗರ್. ಅವನು ಜೋರಾಗಿ ಹೇಳ್ಬೇಕು, ಎಲ್ಲ 2 ಕೊಟ್ಟು ಹೇಳ್ಬೇಕು. ಅವಾಗ ಎಲ್ಲದಕ್ಕೂ ಚಿಕ್ಕದಕ್ಕೂ ಅವ್ನು ಕೋಪಿಸ್ಕೋಬೇಕಾದ್ರೆ ಅಟ್ಲೀಸ್ಟ್ ತಂದೆ ಭಯದಿಂದನಾದ್ರೂ ಅವನು ಅದನ್ನ ಕಂಟ್ರೋಲ್ ಮಾಡೋದನ್ನ ಕಲ್ತಿ, ಅವನು ಉದ್ಧಾರಕ್ಕೆ ಅದು. ಇಲ್ದಿದ್ರೇನು ಅಂದ್ರೆ ಈ ಅನರ್ಥಗಳೆಲ್ಲ ಇಲ್ಲಿ ನಡೆಯೋದು, ಲೋಕದಲ್ಲಿ ನೋಡುವಂತಹದ್ದು ಎಲ್ಲ ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗಾಗೋಲ್ಲ. ಎಪ್ಪತ್ತ 5ನೇ ಅಧ್ಯಾಯ. ಅಷ್ಟಮ ಶ್ರೀ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಅರ್ಜುನನು ಯುಧಿಷ್ಠಿರನನ್ನ ಸಂತೈಸಿದ್ದು, ಯುಧಿಷ್ಠಿರನ ಮುಂದೆ ಅರ್ಜುನನು ಕರ್ಣವದ ಪ್ರತಿಜ್ಞೆಯನ್ನು ಮಾಡಿದ್ದು. ಅಷ್ಟಮೈ ಶ್ರೀ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಪಾರ್ಥನು ಕೃಷ್ಣನ ಮಾತಿನಂತೆ ಯುಧಿಷ್ಠಿರನನ್ನ ಅವಮಾನಪಡಿಸಿ ಮಾತಾಡಿದ ಮೇಲೆ ತಾನೊಂದು ಮಹಾಪಾತಕವನ್ನು ಮಾಡಿದವನಂತೆ ದುಃಖದಿಂದ ಮಂಕು ಹಿಡಿದವಂತನಾಗಿದ್ದ. ಈಗ ಕೋಪ ಬಂದು ಯಾರು ಆ ಆರ್ಭಟದಲ್ಲಿ ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ವಿವೇಕ ಇರೋಲ್ಲ. ಮಾತಾಡಿದ್ದೆಲ್ಲ ಆಯ್ತು, ಅವರು ನೀನು ತಾನು ಅಲ್ಲಿಂದ ನಿಮ್ಮಪ್ಪ ಎಲ್ಲ ಬಂದ್ಬಿಡುತ್ತೆ ಅಲ್ಲಿ ಪೂರ. ಮೊದಲು ಏನೋ ಮಾತಿನ ಇದು, ಆಮೇಲೆ ಮುಷ್ಟಿ, ಕಡೆಗೆ ಅದು ಎಷ್ಟು ಮಟ್ಟಿಗೆ ಅಂದ್ರೆ ಕೈಗೆ ಸಿಕ್ಕಿದ್ರ ತೆಗೆದು ಹೊಡೆದು ಬಿಡೋದು. ಕೋಪದ ಆವೇಶದಲ್ಲಿ ಅವನ ತಲೆ ಕತ್ತರಿಸ್ಬಿಟ್ಟು ತಗೊಂಡೋಗಿ ತಾನೇ ಸರೆಂಡರ್ ಆಗ್ಬೋದು ಪೊಲೀಸ್ ಸ್ಟೇಷನ್ ನಲ್ಲಿ, ನಾನೇ ಮಾಡಿದೆ ಈ ಕೆಲಸನ ಅಂತ. ಕೋಪ ಬಂದ ಎಲ್ಲ ಈ ಘಟನೆ ಮುಗಿದ ಮೇಲೆ ಆ ಕೋಪ ಬಂದವರ ಮನಸ್ಥಿತಿ ಹೆಂಗಿದೆ ಅನ್ನೋದೊಂದು ಸ್ವಲ್ಪ ಅನಲೈಸ್ ಮಾಡಿ ನೋಡಿ. ಈಗ ನಮಗೆ ಕೋಪ ಬಂದಿತ್ತು ಅಂತ ಇಟ್ಕೊಳ್ಳೋಣ, ಆ ಕೋಪದ್ದೆಲ್ಲ ಆದ್ಮೇಲೆ ಒಂದ್ ಸ್ವಲ್ಪ ಇದ್ ಮಾಡಿದ್ರೆ ಏನು ಅಂದ್ರೆ ಮನಸ್ಸಿಗೆ ಏನೋ ಬಹಳ ತೀವ್ರವಾದ ಬೇಸರ, ದುಃಖ ನಮ್ಮ ಮೇಲೆ ನಮಗೆ ಇವೆಲ್ಲ ಉಂಟಾಗತ್ತೆ. ಅದರಿಂದ ಮನ್ಯುರಕಾರ್ಷೀತ್ ಮನ್ಯುಃಕರೋತಿ ನಾಹಂಕರೋಮಿ, ಮನ್ಯುಃಕರ್ತ ನಾಹಂಕರ್ತ, ಮನ್ಯುಃಕಾರಯಿತ ನಾಹಂಕಾರಯಿತ. ಮನ್ಯು ಅಂದ್ರೆ ಕೋಪ, ಕೋಪಕ್ಕೆ ಅಭಿಮಾನಿ ದೇವತೆ. ಮನ್ಯುವೇ ಸ್ವಾಹ, ಕಾಮೋಕಾರ್ಷೀತ್ ಮನ್ಯುರಕಾರ್ಷೀತ್. ಈ ಜಪ ಮಾಡುವ ಉದ್ದೇಶ ಏನು ಅಂದ್ರೆ ಕಾಮ ನನ್ನಿಂದ ಅದನ್ನು ಮಾಡಿಸ್ತು ಅಂತ, ಅಂದ್ರೆ ಆ ಕಾಮದಕ್ಕೆ ಅಧಿಪತಿಯಾದ ಅಧಿದೇವತೆ. ಕ್ರೋಧಕ್ಕೆ ಎಲ್ಲದಕ್ಕೂ ಒಬ್ಬೊಬ್ರು ಇದ್ದಾರೆ ನಮ್ಮ ಪುರಾಣಗಳ ಉಲ್ಲೇಖದಲ್ಲಿ ನೋಡ್ಬೇಕಾದ್ರೆ. ನನ್ನಿಂದ ಮುಂದೆ ಈ ರೀತಿಯ ಅನರ್ಥಗಳು ನಡೀದಲೇ ಇರ್ಲಿ, ಕೋಪವನ್ನು ನಾನು ನಿಗ್ರಹಿಸುವಂತ ಶಕ್ತಿಯನ್ನ ಉಂಟು ಮಾಡಿ. ನೀವು ಚಿಕ್ಕ ವಿಷಯಕ್ಕೂ ಕೋಪಿಸ್ಕೊಳ್ಬಾರ್ದು ನಾವು. ಆ ವಿವೇಕ ನಮಗೆ ಉಂಟಾಗಲಿ. ನರಮಂಡಲವೆಲ್ಲ ಬಿಗಿಯಾಗಿ
ಮನಸ್ಸು ಬಹಳವಾಗಿ ಸಾತ್ವಿಕತೆ ಹೋಗ್ಬಿಡುತ್ತೆ. ಕೋಪ ಬಂತು ಅಂತಂದ್ರೆ ರಜೋಗುಣ ತೀವ್ರವಾಯ್ತು ಅಂತ. ಪ್ರಯತ್ನಪೂರ್ವಕವಾಗಿ ತಮೋಗುಣ ರಜೋಗುಣಗಳನ್ನು ಅಡಗಿಸಿ ಅಂತಂದ್ರೆ ಕೋಪವನ್ನು ನಿಗ್ರಹಿಸೋದು ಕಲಿಬೇಕು. ಕ್ಷಮಿಸುವಂತದ್ದು ಬಹಳ ದೊಡ್ಡ ಗುಣ, ಅದನ್ನೇ ಬೆಳೆಸ್ಕೋಬೇಕು. ಅಷ್ಟ ಪುಷ್ಪಗಳು, ಅಹಿಂಸಾ ಪ್ರಥಮಂ ಪುಷ್ಪಂ. ಪುಷ್ಪಂ ಇಂದ್ರಿಯ ನಿಗ್ರಹ, ಇದೇ ಇಂದ್ರಿಯ ನಿಗ್ರಹ ಅಂದ್ರೆ ಕೋಪವನ್ನು ನಿಗ್ರಹಿಸಿ ಹರಿಷಡ್ವರ್ಗಳ ಮೇಲೆ ಜಯವನ್ನು ಸಾಧಿಸಬೇಕು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಸುಲಭ ಏನು? ಆಳ್ವಾರ್ ಹೇಳಿದ್ರು, ಅದಕ್ಕೆ ನಾನಂಜಿ ಐಂಬುಲನ್ಗಳ್ ಅಡಕ್ಕಿ. ಸುಲಭ ಅಲ್ಲ, ಅದಕ್ಕೆ ಅವನನ್ನೇ ಪ್ರಾರ್ಥನೆ ಮಾಡಬೇಕು. ಇಂದ್ರಿಯಗಳಿಗೆ ಅಧಿಪತಿಯಾದಂತ ಹಿರುಳೀಕೇಶನೇ, ಋಷಿಕೇಶ, ನಾನು ಕೋಪವನ್ನು ನಿಗ್ರಹಿಸುವಂತಾಗಲಿ. ಇವೆಲ್ಲ ಪ್ರಾರ್ಥನೆ. ಅರ್ಜುನ ಮಂಕು ಹಿಡಿದವನಾಗಿದ್ದಾಗಿದ್ದ. ಆಗ ಕೃಷ್ಣ ಅರ್ಜುನ್ ನೋಡಿ ನಗುತ್ತಾ, ಪಾರ್ಥ, ಇದೇನಿದು? ಧರ್ಮ ನಿರತನೋ ಧರ್ಮಪತ್ನೋ ಆದ ಯುಧಿಷ್ಠಿರನನ್ನ ನೀನು ಆಗಲೇ ನಿನ್ನ ಉದ್ದೇಶದಂತೆ ಖಡ್ಗದಿಂದ ಕೊಂದಿದ್ರೆ ಹೇಗಾಗ್ತಿತ್ತು? ಯೋಚನೆ ಮಾಡಿ ನೋಡಿ. ಇವಾಗ ಈ ರಾಜನನ್ನು ಕುರಿತು ನೀನು ಎಂದು ಏಕವಚನ ಪ್ರಯೋಗ ಮಾಡಿದ ಮಾತ್ರಕ್ಕೆ ಹೀಗೆ ಮನೋವಿಕಾರವನ್ನು ಹೊಂದಿದ ನೀನು ಅವನನ್ನು ಕತ್ತಿಯಿಂದ ಕೊಂದಿದ್ದ ಪಕ್ಷದಲ್ಲಿ ಆಗ ನಿನ್ನ ಅವಸ್ಥೆ ಹೇಗಾಗಿರ್ತಿತ್ತು? ಅಣ್ಣನಿಗೆ ಅಷ್ಟೆಲ್ಲ ಮೊದಲಿಂದ ನಿಜವಾಗಿಯೂ ಅವನಿಗೆ ಅಷ್ಟೆಲ್ಲ ಗೌರವ ಇದ್ದಿದ್ದು. ಯಾರೊಬ್ಬರು ಅವನನ್ನು ಅತಿಕ್ರಮಿಸಿದ್ದಿಲ್ಲ. ಧರ್ಮರಾಜನ ಮಾತನ್ನ ಇವರೆಲ್ಲ ವಿಧೇಯರಾಗಿದ್ರು. ಒಬ್ಬೊಬ್ರು ಇಂದ್ರ ಪದವಿನಲ್ಲಿ, ಪಂಚ ಇಂದ್ರರವರು ಹಿಂದಿನ ಜನ್ಮಗಳಲ್ಲಿ. ದ್ರೌಪದಿಗೆ 5 ಜನ ಪತಿಗಳು ಹೇಗಾದ್ರು ಅನ್ನೋದಕ್ಕೆ ಅದಕ್ಕೆ ಒಂದು ಉಲ್ಲೇಖ ಹಿಂದೆಯಿಂದ ತಿಳಿಸ್ತಾನೆ. ಆಮೇಲೆ ವ್ಯಾಸ, ನಾರದ ಇವರುಗಳೆಲ್ಲ ಹೇಳ್ಬೇಕಾದ್ರೆ ಅವಳು ತಪಸ್ ಮಾಡಿದ್ಲು, ನನಗೆ 5 ಜನ ಇಂದ್ರರು ಪತಿಯಾಗಬೇಕು ಅಂತ. ಅವನನ್ನ ನೀನು ಅಂತ ಯೋಚನೆ, ಏಕವಚನ ನೀನು ಪ್ರಯೋಗ ಮಾಡೋದಿಲ್ಲ, ಅಷ್ಟಕ್ಕೆ ನಿನ್ನ ಮನಸ್ಸಿಗೆ ಇಷ್ಟೊಂದು ವ್ಯಗ್ರವಾಗಿದೆಯಲ್ಲ. ಒಂದ್ ವೇಳೆ ಕತ್ತಿ ತಗೊಂಡು ಅವನ ತಲೆ ತೆಗೆದಿದ್ರೆ ಆಮೇಲೆ ನಿನ್ನ ಸ್ಥಿತಿ ಹೇಗಿತ್ತು? ಅದು ಯೋಚನೆ ಮಾಡಿ ನೋಡು ಪಾರ್ಥ. ಧರ್ಮವೆಂಬುದು ದುರ್ಜ್ಞೇಯವಾದದ್ದು, ಇದು ಅಜ್ಞರಿಗೆ ತಿಳಿಯಲಾರದ್ದು. ಇದನ್ನೇನೆ ಕಠೋಪನಿಷತ್ತಿನಲ್ಲಿ ಕ್ಷುರಸ್ಯ ಧಾರಯ ನಿಶಿತ ದುರತ್ಯಯ ಅಂತಂದಿದ್ದು. ಮೊದಲೇ ನೀನು ಧರ್ಮ ಬೀರುವಾದ್ದರಿಂದ ಜ್ಯೇಷ್ಠ ಸಹೋದರನ ವಧದಿಂದ ಮಹಾಘೋರ ರೂಪವುಳ್ಳ ಮತ್ತು ಗಾಢಾಂಧಕಾರದಿಂದ ಕೂಡಿದ ನರಕದಲ್ಲಿ ನೀನು ನಿಶ್ಚಯವಾಗಿ ಬೀಳ್ತಾ ಇದ್ದೆ. ಈಗಲೂ ನೀನು ಈ ಧರ್ಮಪುತ್ರನನ್ನ ನಿನ್ನನ್ನು ಕ್ಷಮಿಸುವಂತೆ ಮಾಡಿಕೊಳ್ಳಬೇಕು. ಇದೇ ಈಗ ನನಗೆ ಸಮ್ಮತವಾಗಿ ತೋರಿದೆ. ನೀನು ಈಗ ಭಕ್ತಿಯಿಂದ ಅವನನ್ನು ಸುಪ್ರೀತನನ್ನಾಗಿ ಮಾಡಿ ಅವನ ಅನುಗ್ರಹವನ್ನು ಪಡಿ. ಆಮೇಲೆ ಸೂತಪುತ್ರ ರಥವನ್ನು ಕುರಿತು ನಾವು ಯುದ್ಧಕ್ಕಾಗಿ ತ್ವರಿತದಿಂದ ಹೋಗೋಣ, ಬೇಗ ಹೋಗೋಣ, ಶೀಘ್ರವಾಗಿ. ಅರ್ಜುನ, ಈಗ ನೀನು ಯುದ್ಧದಲ್ಲಿ ಕರ್ಣನನ್ನು ಕೊಂದ್ರೆ ಧರ್ಮಪುತ್ರನಿಗೆ ಇನ್ನೂ ಹೆಚ್ಚು ಪ್ರೀತಿಯನ್ನು ಉಂಟು ಮಾಡ್ತೀಯ. ಈ ಕಾರ್ಯಕ್ಕೆ ಇದೇ ತಕ್ಕ ಸಮಯ ಅಂತ ನನಗೆ ತೋರುತ್ತೆ. ನೀನು ಹೀಗೆ ಮಾಡಿದ್ರೆ ನಮ್ಮ ಕಾರ್ಯವೂ ಕೈಗೂಡಿದಂತಾಗತ್ತೆ ಎಂದ. ಆಗ ಅರ್ಜುನ ಲಜ್ಜಿತನಾಗಿ ಧರ್ಮರಾಜನ ಚರಣಗಳಲ್ಲಿ ಬಿದ್ದು ನಮಸ್ಕರಿಸಿ, ಪ್ರಭು, ಅಧರ್ಮದ ಭಯದಿಂದ ನಾನು ಹೇಳಿದ್ದನ್ನು ಕ್ಷಮಿಸಬೇಕು, ನನ್ನನ್ನು ಅನುಗ್ರಹಿಸಬೇಕು ಎಂದು ಬಾರಿಗೂ ಬೇಡಿದ. ಹೀಗೆ ತನ್ನ ಚರಣಗಳಲ್ಲಿ ಬಿದ್ದು ಅಳುತ್ತಿದ್ದ ಸಹೋದರನ ಧನಂಜಯನನ್ನ ಧರ್ಮಪುತ್ರ ಮೇಲಕ್ಕೆತ್ತಿ ಪ್ರೀತಿಯಿಂದ ಆಲಂಗಿಸಿ ತಾನು ಗಟ್ಟಿಯಾಗಿ ಹತ್ತ. ಮಹಾ ತೇಜಸ್ವಿಗಳಾದ ಆ ಸಹೋದರರಿಬ್ಬರು ಬಹಳ ಹೊತ್ತು ರೋಧಿಸಿ ತಮ್ಮ ಪಾಪ ಕಾರ್ಯಗಳಿಂದ ಶುದ್ಧಿ ಹೊಂದಿ ಶಾಂತರಾದರು. ಪಶ್ಚಾತ್ತಾಪದ ಅಗ್ನಿಯಲ್ಲಿ ಬೆಂದರು ಅಂತ ಅನ್ನೋದಿದ್ದೇನೆ. ಇಬ್ಬರಿಗೂ ಪಶ್ಚಾತ್ತಾಪ, ನಾನು ಹೀಗೆ ಹೇಳ್ಬಾರ್ದಾಗಿತ್ತು, ಅವನು ಆ ರೀತಿ ಇದು ಮಾಡಬಾರ್ದಾಗಿತ್ತು, ಅವನ ಗಾಂಡಿವನ್ನು ನಾನು ನಿಂದಿಸಬಾರ್ದಾಗಿತ್ತು. ಹೀಗೆ ಕಡೆಗೆ ಅರ್ಜುನ ತಲೆಯನ್ನ ಗ್ರಾಣಿಸಿ ನಗುಮುಗದಿಂದ ಅತ್ಯಂತ ಪ್ರೇಮ ಪೂರ್ವಕವಾಗಿ, ಹೇ ಧನಂಜಯ ಮಹಾಬಾಹೋ, ಎಲ್ಲಾ ಸೈನ್ಯಗಳ ಕಣ್ಣೆದುರಾಗಿ ಕರ್ಣನು ನನ್ನ ಕವಚವನ್ನ ಧ್ವಜವನ್ನ ಮುರಿದು ನನ್ನ ಬಿಲ್ಲನ್ನ ಶಕ್ತಿಯನ್ನ ತುಂಡು ಮಾಡಿದ, ನನ್ನ ರಥ ಅಶ್ವಗಳನ್ನ ಕೊಂದ, ತನ್ನ ಬಾಣಗಳಿಂದ ನನ್ನ ಬಾಣಗಳನ್ನೆಲ್ಲ ತುಂಡರಿಸಿದ. ನಾನು ಯುದ್ಧದಲ್ಲಿ ಎಷ್ಟೆಷ್ಟ ಪ್ರಯತ್ನ ಪಟ್ಟರು ಕೂಡ ನನ್ನ ಪ್ರಯತ್ನವನ್ನೆಲ್ಲ ಅವನು ವಿಫಲ ಮಾಡಿದ. ಆ ಕರ್ಣನ ಕಾರ್ಯಗಳನ್ನು ನೋಡಿ ನಾನು ದುಃಖದಿಂದ ಕೊಡುತ್ತಾ ಇದ್ದೆ. ನನ್ನ ಬದುಕೆ ನನಗೆ ಈಗ ಪ್ರಿಯವಿಲ್ಲದಂತಾಗಿದೆ. ನೀನು ಶೀಘ್ರದಲ್ಲಿ ಆ ಕರ್ಣನನ್ನು ಕೊಲ್ಲದೆ ಇದ್ರೆ ನನ್ನ ಪ್ರಾಣಗಳನ್ನು ನಾನು ಕಳೆದುಕೊಳ್ತೇನೆ. ಇನ್ನು ನನ್ನ ಬದುಕು ಫಲ ಏನು ಎಂದ. ಅದಕ್ಕೆ ಅರ್ಜುನ, ಅಣ್ಣ, ನಾನು ಸತ್ಯವಾಗಿ ಕರ್ಣನನ್ನು ಕೊಲ್ತೇನೆ. ನನ್ನ ಸತ್ಯದ ಮೇಲೆ ಆಣೆ, ನಿನ್ನ ಪಾದಗಳ ಮೇಲೆ ಆಣೆ, ಆ ಭೀಮನ ಮೇಲೆಯೂ ನಕುಲ ಸಹದೇವರ ಮೇಲೆಯೂ ಆಣೆ ಇಟ್ಟು ಹೇಳ್ತಾನೆ, ಈಗಿನ ಯುದ್ಧದಲ್ಲಿ ಆ ಕರ್ಣನನ್ನ ನಾನು ಅವನ ಮಂತ್ರಿ ವರ್ಗಗಳೊಡನೆ ಕೊಲ್ತೇನೆ, ಇಲ್ಲವೇ ಅವನ ಕೈಯಿಂದ ಸತ್ತು ರಣರಂಗದಲ್ಲಿ ಮಲಗ್ತೇನೆ. ಇದೋ ಸತ್ಯವನ್ನ ಮಾಡಿ ಈ ಆಯುಧವನ್ನು ಹಿಡಿತೇನೆ ಎಂದು ಹೇಳಿ ಅರ್ಜುನನು ಯುಧಿಷ್ಠಿರನ ಮುಂದೆ ಶಪಥ ಮಾಡಿದ ಮೇಲೆ
ಕೃಷ್ಣನ ಕಡೆಗೆ ತಿರುಗಿ, ಹೇ ವಾಸುದೇವ, ನಾನು ಈ ಕರ್ಣನನ್ನು ಸತ್ಯವಾಗಿ ಕೊಲ್ತೇನೆ, ಇದರಲ್ಲಿ ಸಂದೇಹ ಇಲ್ಲ. ಆದರೆ ಆ ದುರಾತ್ಮನ ವಧವನ್ನ ನೀನು ಒಂದಾವರ್ತಿ ಮನಸ್ಸಿನಲ್ಲಿ ಸಂಕಲ್ಪಿಸಿದ್ರೆ ಸಾಕು, ನಿನಗೆ ಮಂಗಳವಾಗಲಿ ಎಂದ. ಆಗ ಕೃಷ್ಣ, ಅರ್ಜುನ, ನೀನು ಹೇಳಿದಂತೆ ನಡೆಸಲು ನೀನು ಶಕ್ತನೇ. ನನಗೂ ಆ ಕರ್ಣನ ಕೊಲಿಸುವ ಉದ್ದೇಶವೇ ಯಾವಾಗ್ಲೂ ಮನಸ್ಸಿನಲ್ಲಿದೆ. ಭಗವಂತನನ್ನ ಸತ್ಯ ಸಂಕಲ್ಪ ಅಂತ ಹೇಳ್ತಾರೆ. ಸತ್ಯ ಸಂಕಲ್ಪ, ಸಕಲೇತರ ವಿಲಕ್ಷಣ, ಅರ್ಥಿಕಲ್ಪಕ, ಆಪತ್ಸಕ, ಶ್ರೀಮನ್ನಾರಾಯಣ. ರಾಮಾನುಜರು ಗದ್ಯದಲ್ಲಿ ಅವರನ್ನ ಸಂಬೋಧನೆ ಮಾಡೋದು ಭಗವಂತನನ್ನ. ಸತ್ಯ ಸಂಕಲ್ಪ ಅಂದ್ರೆ ಅವನು ಸಂಕಲ್ಪ ಮಾಡಿದ್ರೆ ಆ ಸಂಕಲ್ಪ ಸುಳ್ಳು ಆಗೋದೇ ಇಲ್ಲ. ಅದಕ್ಕಾಗಿ ಅರ್ಜುನ ಕೃಷ್ಣನಿಗೆ ನೆನಪಿಸ್ತಾ ಇದ್ದೆ, ನೀನು ಸಂಕಲ್ಪ ಮಾಡೋ, ನಿರಂತರಂ ನಿನೈಪದಾಹ, ನೀ ನಿನೈಕ ವೇಂಡುವೆ, ನೀನು ಸಂಕಲ್ಪಿಸು, ನಾನು ನಿನ್ನನ್ನು ನಿರಂತರವಾಗಿ ನೆನೆಸುವಂತೆ. ಆಳ್ವಾರ್ ಕೇಳೋದು, ತಿರುಮಳಿಸಿ ಆಳ್ವಾರ್, ನಿರಂತರಂ ನಿನೈಪದಾಹ, ನೀನೈಕ ವೇಂಡುವೆ, ನೀನ್ ಸಂಕಲ್ಪಿಸು ಅಂತ. ನೀನು ಅವನನ್ನು ಹೇಗೆ ಕೊಲ್ಲುವೆ ಎಂಬ ಮಾತ್ರ ಇನ್ನು ಮನಸ್ಸಿಗೆ ನಿರ್ಧಾರವಾಗಿಲ್ಲ ಎಂದ. ಅದಕ್ಕೆ ಅರ್ಜುನ, ಕೃಷ್ಣ, ಅದಕ್ಕೆ ನಿರ್ಧಾರ ಏನಿದೆ, ತಿರುಗಿ ಅಲ್ಲಿಗೆ ಹೋಗಿ ಅವನನ್ನು ರಥ ಯುದ್ಧವನ್ನು ಆರಂಭಿಸ್ತೇನೆ. ಇದು ಅಶ್ವ ಶಿಕ್ಷರಿಂದ ಸುಶಿಕ್ಷಿತಗಳಾದಂತ ಕುದುರೆಗಳು ಬಂದು ನಿಂತಿದೆ, ಎಲ್ಲಾ ರಥೋಪಕರಣಗಳನ್ನೇ ಬೇಗನೆ ರಥವನ್ನು ಅಲ್ಲಿಗೆ ನಡೆಸುವ ಎಂದ. ಒಡನೆ ಕೃಷ್ಣ ಸಾರಥಿಯಾದ ದಾರಕನನ್ನು ಕುರಿತು, ಅರ್ಜುನನು ಹೇಳಿದಂತೆ ಎಲ್ಲವೂ ಸಿದ್ಧವಾಗಲಿ ಎಂದ. ದಾರುಕನು ಹುಲಿ ಚರ್ಮ ಹೊದಿಸಿದ ಶತ್ರು ಭಯಂಕರವಾದ ರಥವನ್ನ ಸಿದ್ಧಪಡಿಸಿದ. ದಾರುಕ ಅನ್ನುವನು ಕೃಷ್ಣನ ಸಾರಥಿ, ಅವನದು ದಿವ್ಯವಾದ ರಥ ಬೇರೆ ಇದೆ. ಅರ್ಜುನನಿಗೆ ಕೊಟ್ಟಂತ ರಥ ಅಗ್ನಿ ಕೊಟ್ಟಿದ್ದು ದಿವ್ಯವಾದ ರಥ, ಅದಕ್ಕೆಲ್ಲ ಸಿದ್ಧತೆಯನ್ನ ಅವನು ಮಾಡ್ದ ದಾರುಕ. ಹೀಗೆ ರಥ ಸಿದ್ಧವಾಗಿ ಬಂದದ್ದನ್ನ ನೋಡಿ ಕೃಷ್ಣ ತಿರುಗಿ ಧರ್ಮಪುತ್ರನ ಕುರಿತು, ಹೇ ಧರ್ಮನಂದನ, ಅರ್ಜುನನನ್ನ ಮತ್ತೊಮ್ಮೆ ಸಮಾಧಾನಗೊಳಿಸು, ದುರಾತ್ಮನಾದ ಕರ್ಣನ ವಧಕ್ಕೆ ಈಗಲೇ ಅನುಮತಿಯನ್ನು ಕೊಡು. ಕರ್ಣನ ಬಾಣಗಳಿಂದ ನೀನು ಬಹಳವಾಗಿ ನೊಂದದ್ದನ್ನು ಕೇಳಿ ನಿನ್ನ ಕ್ಷೇಮವನ್ನು ತಿಳಿಯುವುದಕ್ಕಾಗಿ ನಾವಿಬ್ಬರು ಇಲ್ಲಿಗೆ ಬಂದುವ. ದೈವ ಕೃಪೆಯಿಂದ ನೀನು ಶತ್ರುಗಳ ಕೈಗೆ ಸೇರೆ ಸಿಕ್ಕದೆ ಕ್ಷೇಮದಿಂದ ಹಿಂದಿರುಗಿ ಬಂದದ್ದನ್ನ ನೋಡಿದವ. ಅರ್ಜುನನಿಗೆ ಜಯ ಆಶೀರ್ವಾದಗಳನ್ನು ಮಾಡಿ ಕಳಿಸು ಎಂದ. ಹಾಗೆ ಯುಧಿಷ್ಠಿರ ಅರ್ಜುನ ನೋಡಿ, ಹೇ ಪಾರ್ಥ, ಬಾ ಸಮೀಪಕ್ಕೆ ಬಂದು ನನ್ನನ್ನು ಆಲಂಗಿಸು. ನನಗೆ ಅಪ್ರಿಯವಾದರೂ ಕಾಲಕ್ಕೆ ತಕ್ಕಂತೆ ನೀನು ಹೇಳಬೇಕಾದನ್ನು ಹೇಳಿದೆ, ಅವನ್ನೆಲ್ಲ ನಾನು ಮನಸ್ಸಿದ್ದೇನೆ. ನನ್ನ ಕಠಿಣ ವಾಕ್ಯಗಳನ್ನು ನೀನು ಮನಸ್ಸಿನಲ್ಲಿ ಇಡಬೇಡ. ಇನ್ನು ಹೋಗಿ ಬಾ, ಕರ್ಣನನ್ನು ಕೊಂದು ಜಯಶೀಲನಾಗು ಎಂದ. ಒಡನೆ ಅರ್ಜುನನು ಅಣ್ಣನ ಪಾದಗಳನ್ನು ಹಿಡಿದು ನಮಸ್ಕರಿಸಿ, ಧರ್ಮಪತ್ರನು ಅವನನ್ನು ಮೇಲಕ್ಕೆತ್ತಿ ಆಲಂಗಿಸಿ ತಲೆಯನ್ನ ಆಗ್ರಾಣಿಸಿ, ಧನಂಜಯ, ನಾನು ನಿನ್ನಿಂದ ಪೂರ್ಣವಾಗಿ ಸಮ್ಮಾನಿತನಾದೆ. ಇನ್ನು ನೀನು ನಿನ್ನ ಸಹಜವಾದ ಮಹಿಮೆಯನ್ನು ತೋರಿಸಿ ಶಾಶ್ವತವಾದ ಜಯವನ್ನು ಹೊಂದುವನಾಗುವ ಎಂದ. ಆಗ ಅರ್ಜುನ, ಅಣ್ಣ, ನಿನ್ನನ್ನು ಬಾಣಗಳಿಂದ ನೋಯಿಸಿದ ಆ ಕರ್ಣನ ಕ್ರೂರ ಕಾರ್ಯಕ್ಕೆ ತಕ್ಕ ಫಲವನ್ನು ಅವನು ಈಗಲೇ ಹೊಂದುತ್ತಾನೆ. ಪಾಪಿಯೋ ಬಲಗರ್ವಿತನೂ ಆದಂತಹ ರಾಧೆಯನನ್ನ ಅವನ ಸಮಸ್ತ ಪರಿವಾರಗಳನ್ನ ತೀರಿಸಿಬಿಡ್ತೇನೆ. ಈಗಲೇ ಆ ಕರ್ಣನನ್ನು ಕೊಂದು ಹಿಂತಿರುಗಿ ಬಂದು ನಿನ್ನನ್ನು ಸಮಾಧಾನಗೊಳಿಸ್ತೇನೆ. ನೋಡು, ಇದು ಸತ್ಯ. ಕರ್ಣನನ್ನು ಕೊಲ್ಲದೆ ನಾನು ರಣರಂಗದಿಂದ ಹಿಂತಿರುಗುವನಲ್ಲ. ನಿನ್ನ ಪಾದಗಳನ್ನು ಮುಟ್ಟಿ ನಾನು ಪ್ರತಿಜ್ಞೆ ಮಾಡ್ತೇನೆ ಎಂದ. ಹೇ ಧೃತರಾಷ್ಟ್ರ ಮಹಾರಾಜ, ಆಗ ಯುಧಿಷ್ಠರನು ಅರ್ಜುನನ ಮಾತಿಗೆ ಬಹಳ ಸಂತೋಷಪಟ್ಟು, ಧನಂಜಯ, ನಿನಗೆ ಅಕ್ಷಯವಾದ ಯಶಸ್ಸು ಉಂಟಾಗಲಿ, ಚಿರಂಜೀವಿ ಆಗೋ, ನಿನಗೆ ಎಲ್ಲಾ ಅಭಿಷ್ಟಗಳು ಕೈಗೂಡಲಿ, ನಿನಗೆ ಸದಾ ಜೈವೋ ಶತ್ರು ಕ್ಷಯವೂ ಉಂಟಾಗಲಿ, ನಿನ್ನ ವೀರ್ಯ ಹೆಚ್ಚು ಬರಲಿ, ಇನ್ನು ಹೊರಡು. ದೇವತೆಗಳೆಲ್ಲರೂ ನಿನಗೆ ಅಭ್ಯುದಯವನ್ನು ಕೊಡ್ಲಿ. ಹೆಚ್ಚೇಕೆ, ನಾನು ಯಾವ್ದನ್ನು ಕೋರಿದ್ರೆ ಅವೆಲ್ಲವೂ ನಿನಗೆ ಉಂಟಾಗುತ್ತೆ. ಬೇಗನೆ ಹೋಗು. ಇಂದ್ರನು ತನ್ನ ಅಭ್ಯುದಯಕ್ಕಾಗಿ ವೃತ್ರಾಸುರನ್ನ ನಿಗ್ರಹಿಸಿದಂತೆ ಈಗಿನ ಯುದ್ಧದಲ್ಲಿ ನೀನು ಕರ್ಣನನ್ನು ಕೊಂದು ಹಿಂತಿರುಗಿ ಬಾ ಎಂದು ಆಶೀರ್ವಾದ ಮಾಡಿ ಕಳಿಸಿದ. ಇಲ್ಲಿಗೆ 75ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಈ ಜಾಗದಲ್ಲಿ ನಿಲ್ಸ್ಕೊಂಡಿರೋಣ. ವಸುದೇವ ಸುತಂ ದೇವಂ ಕಂಸ ಜಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪ ಶಿರೋಭಂಗ ಪಂಚಾನ್ನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯಶ್ಚಿರಂ ವಿಜಯತಾಂಭವಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವ. ನಮಸ್ಕಾರ ಮಾಮ.